ನಮಸ್ಕಾರ. ಇವತ್ತಿನ ವಿಶೇಷ ಉಪನ್ಯಾಸ ನೀಡೋದಕ್ಕೆ ಆಗಮಿಸಿರುವ ಡಾಕ್ಟರ್ ಜಿ.ಬಿ. ಹರೀಶ್ ಈ ವೇದಿಕೆಗೆ ಪರಿಚಿತರೇ ಆಗಿದ್ದಾರೆ. ಹಿಂದೆ ತೀನಂ ಶ್ರೀ, ವಿಕ್ರು ಗೋಕಾಕ, ಕವಿ ಮಧುರ ಚೆನ್ನ ಮೊದಲಾದವರ ಬಗ್ಗೆ ಇವರ ಉಪನ್ಯಾಸಗಳು ಇಲ್ಲಿ ನಡೆದಿವೆ. ಹೇಮಚಂದ್ರನ ರಾಜಾವಳಿ ಕಥೆ ಕುರಿತ ಸಂಶೋಧನೆಗಾಗಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪಡೆದಿದ್ದಾರೆ. ವಿಮರ್ಶಕರಾಗಿ, ಸಾಹಿತ್ಯ ಸಂವೀಕ್ಷಕರಾಗಿ ಹೆಸರು ಮಾಡಿದ್ದಾರೆ. ಹಲವು ಕಾಲೇಜುಗಳಲ್ಲಿ ಬೋಧಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇದೀಗ ಪ್ರಜಾವಾಣಿ ದಿನಪತ್ರಿಕೆಯ ಸಂಪಾದಕೀಯ ವಿಭಾಗದಲ್ಲಿ ಉನ್ನತ ಸ್ಥಾನದಲ್ಲಿ ಇದ್ದಾರೆ. ವಿಮರ್ಶೆ, ಅನುಭಾವ ಸಾಹಿತ್ಯ, ತಂತ್ರಶಾಸ್ತ್ರ ಮೊದಲಾದ ವಿಷಯಗಳಲ್ಲಿ ಇವರ ವಿಶೇಷ ಅಧ್ಯಯನ ಇದೆ. ಪತ್ನಿ ಶ್ರೀಮತಿ ಗಿರಿಜಾ ಅವರೊಡನೆ ಅರವಿಂದಾಶ್ರಮದ ಶ್ರೀಮಾತೆಯ ಜೀವನ ಚರಿತ್ರೆ ಬರೆದಿದ್ದಾರೆ. ಅದು ಬಹಳ ಜನಪ್ರಿಯವಾಗಿದೆ. ಇವರ ಹಲವಾರು ವಾಂಗ್ಮಯ ಪರಾಮರ್ಶನ ಕೃತಿಗಳು ಹೊರಬಂದಿವೆ. ಇತ್ತೀಚೆಗೆ ಕಳೆದ ವರ್ಷವಷ್ಟೇ ಸ್ವಾಮಿ ವಿವೇಕಾನಂದ ಜೀವನ ಸಾಧನೆ ಕೃತಿಯನ್ನು ರಚಿಸಿ ಹೊರತಂದಿದ್ದಾರೆ. ನಿರಂತರವಾಗಿ ಸಾಹಿತ್ಯ ಸಂಕಿರಣಗಳಲ್ಲಿ, ಚಿಂತನಗೋಷ್ಠಿಗಳಲ್ಲಿ ಪಾಲ್ಗೊಳ್ತಾ ಇರುವ ಡಾಕ್ಟರ್ ಜಿ.ಬಿ. ಹರೀಶ್ ಅವರದು ಒಳ್ಳೆಯ ಅಧ್ಯಯನ, ಸ್ವೋಪಜ್ಞ ಚಿಂತನೆ ಇರೋದರಿಂದ ಇವರ ಸೂಕ್ಷ್ಮ ವಿಮರ್ಶನ ಪ್ರಜ್ಞೆ ಸಾಹಿತ್ಯಾಸಕ್ತರ ಗಮನ ಸೆಳೆದಿದೆ. ಮೂಲತಃ ಸಂಸ್ಕೃತಿಯ ವಿವಿಧ ಆಯಾಮಗಳ ಜಿಜ್ಞಾಸುಗಳಾಗಿರೋದರಿಂದ ಇವರ ಬರಹಗಳಲ್ಲಿನ ವಿಶ್ಲೇಷಣ ಗುಣ ಎದ್ದು ಕಾಣುತ್ತೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ಈಚಿನ ಕೆಲವು ದಶಕಗಳಲ್ಲಿ ಕೆಲವು ವಲಯಗಳಲ್ಲಿ ಚರ್ಚೆಗೆ ಗ್ರಾಸವಾಗಿರುವ ವಿಷಯ ಸಾಹಿತ್ಯ ಮತ್ತು ಬದ್ಧತೆ. ಅದನ್ನು ಕುರಿತು ಡಾಕ್ಟರ್ ಜಿ.ಬಿ. ಹರೀಶ್ ಮಾತನಾಡೋರಿದ್ದಾರೆ. ಈ ವಿಷಯಕ್ಕೆ ಹಲವು ಆಯಾಮಗಳು ಇವೆ. ಪ್ರಮುಖವಾಗಿ ಸಾಹಿತ್ಯ ಮೀಮಾಂಸೆಯ ದೃಷ್ಟಿಕೋನ, ಇನ್ನೊಂದು ಸಮಾಜಶಾಸ್ತ್ರದ ದೃಷ್ಟಿಕೋನ. ಈ ರೀತಿಯ ಎರಡೂ ಜಿಜ್ಞಾಸೆಗಳನ್ನು ಆವರಿಸುವ ಮೌಲ್ಯ ಪ್ರಸಕ್ತಿಯೂ ಇದೆ. ಈ ಇಡೀ ಜಿಜ್ಞಾಸೆಯೇ ಶುದ್ಧ ಸಾಹಿತ್ಯ ಪ್ರಕಾರಕ್ಕೆ ಹೊರತಾದ್ದು ಅನ್ನುವ ದೃಷ್ಟಿ ಕೂಡ ಇದೆ. ಇದಕ್ಕೆ ಪ್ರತಿಯಾಗಿ ಪಾರಂಪರಿಕ ವಾಂಗ್ಮಯವನ್ನು ಕೂಡ ವ್ಯಾವಹಾರಿಕ ಇವತ್ತಿನ ನೆಲೆಯಿಂದ ಪರಿಶೀಲಿಸುವ ಪ್ರಯತ್ನಗಳು ಆಗದೇ ಇಲ್ಲ. ಹೀಗೆ ರಸದೃಷ್ಟಿ ನಿರಸನ ಕೂಡ ಆಗಾಗ ಆಗಿರೋದು ಉಂಟು. ಆದರೆ ಶುದ್ಧ ಸಾಹಿತ್ಯ ಎನ್ನಬಹುದಾದ್ದು ಅದರ ಗ್ರಾಹಕರು ಅಂತ ಯಾರನ್ನು ಪರಿಗಣಿಸ್ತೀವಿ, ಆ ಸಹೃದಯರ ಪ್ರಸ್ಥಾನದಲ್ಲಿ ವ್ಯಾವಹಾರಿಕ ತೇರೀಜು ಬೇರೀಜುಗಳಿಗೆ ಇರೋದು ಗೌಣ ಸ್ಥಾನ. ಆದ್ದರಿಂದ ಈ ಗೇಮ್ ರೂಲ್ಸ್ ಇದನ್ನು ವ್ಯತ್ಯಾಸ ಮಾಡಿ ಹೊರಡೋದು ವ್ಯರ್ಥವೇ ಅನ್ನುವ ಒಂದು ನಿಲುವು ಕೂಡ ಇದೆ. ಇದೆಲ್ಲ ಹಿನ್ನೆಲೆ ಆಯಿತು. ಮೂಲಭೂತವಾಗಿ ಸಾಹಿತ್ಯ ಮತ್ತು ಬದ್ಧತೆ ಅನ್ನೋ ಪ್ರಯೋಗವೇ ಒಂದು ಆಕ್ಸಿಮೊರಾನ್, ವಿರೋಧಾಭಾಸ ಅನ್ನೋ ಅನಿಸಿಕೆಯೂ ಕೂಡ ಇರಬಹುದು. ಹೀಗೆ ಹಲವು ಅಂಶಗಳನ್ನು ಮಿತ್ರರಾದ ಡಾಕ್ಟರ್ ಹರೀಶ್ ಬಹುಶಃ ಪರಾಮರ್ಶನೆ ಮಾಡಬಹುದು. ಅವರು ತಮ್ಮ ಇವತ್ತಿನ ಉಪನ್ಯಾಸವನ್ನು ಆರಂಭಿಸಬೇಕು ಅಂತ ವಿನಂತಿ ಮಾಡುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಹಿರಿಯರೇ ಮತ್ತು ಸ್ನೇಹಿತರೆ, ಸಾಹಿತ್ಯ ಮತ್ತು ಬದ್ಧತೆ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹಳ ಬೇರೆ ಬೇರೆ ರೀತಿಯ ಆಯಾಮಗಳು ಇದ್ದಾವೆ. ಎಲ್ಲ ಆಯಾಮಗಳನ್ನು ಒಂದು ಉಪನ್ಯಾಸದಲ್ಲಿ ಚರ್ಚೆಗೆ ತರುವುದು ಸ್ವಲ್ಪ ಕಷ್ಟವೇ. ಹಾಗಾಗಿ ಮುಖ್ಯವಾಗಿ ನನ್ನ ಮನಸ್ಸಿನಲ್ಲಿರುವಂಥ ಕೆಲವು ಅಂಶಗಳನ್ನು ಮಾತ್ರ ತೆಗೆದುಕೊಂಡು ಬರ್ತಾ, ಮತ್ತು ಇವತ್ತಿನ ಅಂದರೆ ನಾವು ಇವತ್ತು ಬದುಕುತ್ತಿರುವಂಥ 2014 ಈ ಕಾಲದಲ್ಲಿ ಈ ವಿಷಯಕ್ಕೆ ಏನು ಮಹತ್ವ ಸಾಹಿತ್ಯ ಮತ್ತು ಬದ್ಧತೆಗೆ ಅನ್ನೋದರ ಕೆಲವು ಎಳೆಗಳನ್ನು ಜೋಡಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ.
ವಿದ್ಯಾನಿವಾಸ್ ಮಿಶ್ರಾ ಹಿಂದಿಯ ಮತ್ತು ಭಾರತದ ಸಂಸ್ಕೃತಿ ವಿಶ್ಲೇಷಕರಲ್ಲಿ ಭಾಳ ಪ್ರಸಿದ್ಧವಾದ ಹೆಸರು. ದೇಶ ಧರ್ಮ ಅವ್ರ ಸಾಹಿತ್ಯ ಅಂತ ಅವ್ರದ್ದೊಂದು ಪ್ರಬಂಧಗಳ ಸಂಕಲನ ಇದೆ. ಅದರೊಳಗಡೆ ಹೆಚ್ಚು ಕಡಿಮೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಲೇಖನವನ್ನು ಅವರು ಬರೆದಿದ್ದಾರೆ. ಹಿಂದಿ ಭಾಷೆಯಲ್ಲಿ ಆ ಲೇಖನದ ಹೆಸರು ರಚನಾಕಾರಕ ದಾಯಿತ್ವ ಅನ್ನೋ ರೀತಿಯಲ್ಲಿ ಇದೆ. ಅದರಲ್ಲಿ 1-2 ಸಾಲು ಮಾತ್ರ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಜಿಸ್ ದೇಶ್ ಕೋಸ್ ಮೇ ಜನ್ಮ ಇತನಾ ಬಡಾ ಹುವಾ ಉಸ್ಕಾ ಋಣ್ ಉತಾರ್ನಾ ಚಾಹೂ ಭೀ ನ ಉತರೇಗ. ಯಾವ ದೇಶದಲ್ಲಿ ಯಾವ ಮಣ್ಣಿನಲ್ಲಿ ಹುಟ್ಟಿದ್ವಿ ಅದರ ಋಣವನ್ನು ಎಷ್ಟು ರೀತಿ ತೀರಿಸಿದ್ರೂ ಅದು ತೀರಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಮಾತನ್ನು ಅವರು ಹೇಳಿ ತಮ್ಮ ಈ ವಿಚಾರಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಅವರು ಮಂಥನವನ್ನು ಬೆಳೆಸಿದ್ದಾರೆ. ನಾನು ಮುಖ್ಯವಾಗಿ ರಾಮಸ್ವಾಮಿಗಳ ಹಾಗೆ ಆಗಲೇ ಪ್ರಸ್ತಾಪ ಮಾಡಿದಂತೆ ಈ ವಿಷಯವೇ ಒಂದು ರೀತಿ ವಿರೋಧಾಭಾಸವೂ ಇರಬಹುದು ಅಂತಲೂ ಒಂದು ಮನಸ್ಸಿನಲ್ಲಿದೆ ನನಗೆ. ಬದ್ಧತೆಯ ಸ್ವರೂಪ ಏನು? ಯಾವುದನ್ನು ನಾವು ಕಮಿಟ್ಮೆಂಟ್ ಅಂತ ಹೇಳ್ತೀವಿ, ಸಾಹಿತ್ಯದಲ್ಲಿ ಒಂದು ರೀತಿ ಬದ್ಧತೆ ಇರಬೇಕು. ಆ ಬದ್ಧತೆಯ ಸ್ವರೂಪ ಏನು? ಅದು ಸಾಹಿತ್ಯಕ್ಕೆ ಇರುವಂಥ ಬದ್ಧತೆನ, ಅಥವಾ ಆ ಸಾಹಿತಿ ಆದವನು ಆದವಳು ಅಥವಾ ಯಾವುದೇ ಕಾಲದವರು ಅಥವಾ ಈ ಕಾಲದವರು ತಾವು ನಂಬಿಕೊಂಡಿರುವಂಥ ಕೆಲವು ಸಾಹಿತ್ಯೇತರ ವಿಚಾರಗಳು, ಅಂದರೆ ಅವರು ಯಾವ್ಯಾವುದೋ ಪ್ರಸ್ಥಾನಗಳಿಂದ ಬಂದಿರ್ತಾರೆ, ಯಾವ್ಯಾವುದೋ ರಾಜಕೀಯ ಚಿಂತನೆಗಳಿಂದ ಅವರು ಪ್ರಭಾವಿತರಾಗಿರ್ತಾರೆ, ಯಾವುದೋ ಸಾಮಾಜಿಕ ಅಥವಾ ಸಮಾಜಶಾಸ್ತ್ರೀಯ ಚಿಂತನೆಗಳಿಂದ ಪ್ರಭಾವಿತರಾಗಿರ್ತಾರೆ, ಅದರದ್ದೇ ಹತ್ತಿರಕ್ಕೆ ಬರುವ ಮನಃಶಾಸ್ತ್ರೀಯದಿಂದ ಆಗಿರ್ತಾರೆ, ಅಥವಾ ಕೆಲವು ವ್ಯಕ್ತಿಗಳಿಂದ ಆಗಿರ್ತಾರೆ. ಆ ವ್ಯಕ್ತಿಗಳು ಮತ್ತೆ ಅನೇಕ ರೀತಿಯ ವಿಚಾರಗಳಿಗೆ ಅವರು ತೆರೆದುಕೊಂಡಿರ್ತಾರೆ. ಅದನ್ನು ನಾವು ಸಾಹಿತ್ಯದ ಸಂದರ್ಭದಲ್ಲಿ ಹೇಗೆ ಗ್ರಹಿಸಬೇಕು? ಏಕೆಂದರೆ ಸಾಹಿತ್ಯವನ್ನು ಅಭ್ಯಾಸ ಮಾಡಬೇಕಾದ್ರೆ ನಾವು ಪ್ರಮುಖವಾಗಿ 4 ಬಾಗಿಲುಗಳಿಂದ ಆಧುನಿಕ ಕಾಲದಲ್ಲಿ ಸಾಹಿತ್ಯವನ್ನು ಪ್ರವೇಶ ಮಾಡಬಹುದು ಅಂತ ನಾವು ತರಗತಿಗಳಲ್ಲಿ ಹೇಳ್ತೀವಿ, ಸಾಹಿತ್ಯದ ವಿಮರ್ಶೆಯ ತರಗತಿಗಳಲ್ಲಿ. ಒಂದು, ಸಾಹಿತ್ಯವನ್ನು ನಾವು ಸಮಾಜದ ದೃಷ್ಟಿಯಿಂದ, ಅಂದರೆ ಸಮಾಜವನ್ನು ಕೇಂದ್ರವಾಗಿ ಇಟ್ಕೊಂಡು ಈ ಕೃತಿನಲ್ಲಿ ಏನು ಬಂದಿದೆ, ಪಂಪನ ಕಾವ್ಯವನ್ನು ಓದಬೇಕಾದ್ರೆ ಅದರಲ್ಲಿ ಯಾವ ರೀತಿ ಸಾಮಾಜಿಕ ಮೌಲ್ಯಗಳನ್ನು ವಿಚಾರಗಳನ್ನು ಪಂಪ ಹೇಳ್ತಾನೆ, ಬಸವಣ್ಣನವರ ವಚನಗಳಲ್ಲಿ ವ್ಯಕ್ತವಾಗುವ ಸಾಮಾಜಿಕ ಚಿಂತನೆ ಎಂಥದ್ದು, ಕುವೆಂಪು ಅವರ ಅಥವಾ ಕಾರಂತರ ಅಥವಾ ಮಾಸ್ತಿಯವರ ಕೃತಿಗಳಲ್ಲಿ ಬರುವಂಥ ಸಾಮಾಜಿಕ ವಿಚಾರಗಳು ಯಾವುದು. ಹೀಗೆ ಒಂದು ರೀತಿ ಸೋಷಿಯಲ್ ಅಪ್ರೋಚ್, ಅದು ಸೋಷಿಯಾಲಜಿನೂ ಇರಬಹುದು, ಒಂದು ಸಾಮಾಜಿಕವಾದಂಥ ವಿಚಾರಗಳು ಹೆಚ್ಚು ಬರುತ್ತೆ ಅದರಲ್ಲಿ. ಇದು ಒಂದು, ಅದರೊಳಗೂ ತುಂಬ ಬೇರೆ ಬೇರೆ ಕೌಲುಗಳು, ಬೇರೆ ಬೇರೆ ಎಳೆಗಳು, ಬಣ್ಣಗಳು ಎಲ್ಲ ಇದಾವೆ ಅದರಲ್ಲಿ. ಯಾರೋ ಶುದ್ಧಾಂಗ ಸಮಾಜಶಾಸ್ತ್ರೀಯವಾದ ದೃಷ್ಟಿಯಲ್ಲಿ ಹೊಡ್ಬೋದು, ಮಾನವಶಾಸ್ತ್ರ ದೃಷ್ಟಿಯಲ್ಲಿ ಅಭ್ಯಾಸ ಮಾಡ್ಬೋದು, ಇನ್ಯಾರೋ ಒಂದು ಕೃತಿಯನ್ನು ತೆಗೆದುಕೊಂಡು ಅರ್ಥಶಾಸ್ತ್ರ ದೃಷ್ಟಿಯಿಂದನೂ ನೋಡ್ಬೋದು, ಸಾಹಿತ್ಯ ಕೃತಿಯನ್ನೇ. ಆ ಥರದ್ದೆಲ್ಲ ನಡೆದಿದೆ ನಮ್ಮಲ್ಲಿ. ಇದು ಅಲ್ಲದೆ ಇಲ್ಲ, ಹಾಗೆ ಮಾಡಬಾರ್ದು. ಕೃತಿಯನ್ನು ನಾವು ಅದರ ಐತಿಹಾಸಿಕ ಅಥವಾ ಚಾರಿತ್ರಿಕ ಸಂದರ್ಭದಲ್ಲಿ ಇಟ್ಟು ನೋಡಬೇಕು. ಅಂದರೆ ಆ ಕೃತಿ ಯಾವಾಗ ಬಂತು? ಅದು 18ನೇ ಶತಮಾನದಲ್ಲಿ ಬಂತ, 19ನೇ ಶತಮಾನದಲ್ಲಿ ಬಂತ, ಸ್ವಾತಂತ್ರ್ಯ ಪೂರ್ವದಲ್ಲಿ ಬಂತ, ಸ್ವಾತಂತ್ರ್ಯ ನಂತರದಲ್ಲಿ ಬಂತ? ಸ್ವಾತಂತ್ರ್ಯ ಪೂರ್ವದಲ್ಲಿ ಬಂದಿದ್ದರೆ ಆವಾಗ ಉದಾಹರಣೆಗೆ ನಮ್ಮ ದೇಶವಂತ ಓದ್ಕೊಂಡ್ರೆ ಬ್ರಿಟಿಷರ ದಬ್ಬಾಳಿಕೆ ಇತ್ತು, ವಸಾಹತುಶಾಹಿ ಇತ್ತು, ಒಂದು ಸ್ವದೇಶ ಸ್ವಭಾಷಾ ಪ್ರೇಮ ಅದೆಲ್ಲ ಬಹಳ ಜೋರಾಗಿದ್ದಂಥ ಕಾಲ. ಅದರ ಬೆಳಕಿನಲ್ಲಿ ಈ ಕೃತಿಯನ್ನು ನೋಡಬೇಕು. ಅಂದರೆ ಕೃತಿಯನ್ನು ಅದು ಹುಟ್ಟಿರುವಂಥ ಕಾಲದೇಶಗಳಿಂದ ಬೇರ್ಪಡಿಸಿ ನೋಡುವುದಕ್ಕಿಂತ ಅದರ ಸಮೇತವೇ ನೋಡಬೇಕು, ಹೆಚ್ಚು ಐತಿಹಾಸಿಕ ವಿವರಗಳ ಮೂಲಕ ಅದನ್ನು ನೋಡಬೇಕು ಅನ್ನೋ ರೀತಿಯಲ್ಲಿ ಹಿಸ್ಟಾರಿಕಲ್ ಕ್ರಿಟಿಸಿಸಮ್ ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲಿ ಬಂತು. ಆವಾಗ ಆ ಕವಿಯ ಕೃತಿಯ ಜೊತೆಗೆ ಅಥವಾ ಲೇಖಕರ ಕೃತಿಯ ಜೊತೆಗೆ ಅವರ ವ್ಯಕ್ತಿತ್ವವೂ, ಅವರ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟ ಘಟನಾವಳಿಗಳು ಎಲ್ಲವೂ ಬಹಳ ಮುಖ್ಯ. ಅವರ ಬಯೋಗ್ರಫಿ ಅಂತ ಏನು ಹೇಳ್ತೀವಿ, ಜೀವನ ಚರಿತ್ರೆ, ಆತ್ಮಕಥೆಗಳು ಅಷ್ಟೇ ಮುಖ್ಯ ಅದು ಅಂತಲೂ ಒಂದು ಬಂತು. ಆದರೆ ಅದಕ್ಕೆ ಭಾಳ ವಿರುದ್ಧವಾಗಿ ತಮಾಷೆಯಾಗಿರುವಂಥ ವಾದಗಳನ್ನು ಮಾಡಿದ್ರು. ಒಂದು ಹೇಳಿದ್ರು ಅದರಲ್ಲಿ, ಈಗ ನೀವು ಶೇಕ್ಸ್ಪಿಯರ್ನ ಕೃತಿಗಳನ್ನು ಓದಬೇಕಾದ್ರೆ ಶೇಕ್ಸ್ಪಿಯರ್ದು ಯಾರೋ ಸಂಶೋಧನೆ ಮಾಡಿ ಶೇಕ್ಸ್ಪಿಯರು ಮಾಡಿದ್ನೋ ಬಿಟ್ಟಿದ್ನೋ ತನ್ನ ಬಟ್ಟೆಯನ್ನು ಅವನು ಲಾಂಡ್ರಿಗೆ ಕೊಟ್ಟಿದ್ರೆ, ಆ ಲಾಂಡ್ರಿ ಬಿಲ್ ಸಿಕ್ಕಿದ್ರೆ, ಆ ಲಾಂಡ್ರಿ ಬಿಲ್ ಇಟ್ಕೊಂಡು ನೀವು ಶೇಕ್ಸ್ಪಿಯರ್ನ ಬಗ್ಗೆ ಏನು ಭಾಳ ಹೊಸ ವಿಚಾರ ಹೇಳಲಿಕ್ಕೆ ಸಾಧ್ಯ ಆಗ್ಬೋದು. ಅದು ಹೌದು, ಅವನ ಕಾಲದ್ದೇ ಒಂದು ದಾಖಲೆ ಅದು. ಆದರೆ ಅದರಿಂದ ಶೇಕ್ಸ್ಪಿಯರ್ನ ಒಥೆಲೋನೋ ಅಥವಾ ಮ್ಯಾಕ್ಬೆತ್ತೋ ಅಥವಾ ಅವನ ಸಾನೆಟ್ಗಳನ್ನು ಅಭ್ಯಾಸ ಮಾಡೋದಕ್ಕೇನು ಉಪಯೋಗ ಆಗುತ್ತೆ? ಹಾಗಾಗಿ ಇದಲ್ಲ, ಬೇರೆ ಇನ್ನೊಂದು ದಾರಿ ಇದೆ ಅಂತ ಇನ್ನೊಂದು 3ನೇ ದಾರಿ ಬಂತು. ಅದ್ಯಾವುದು ಅಂದರೆ ಕವಿ ಮುಖ್ಯ ಅಲ್ಲ, ಲೇಖಕ ಮುಖ್ಯ ಅಲ್ಲವೇ ಅಲ್ಲ, ಕೃತಿನೇ ಮುಖ್ಯ. ಅವ್ರು ಬರೆದಿರೋ ಕಥೆ, ಕವಿತೆ, ನಾಟಕ, ಪ್ರಬಂಧ ಇತ್ಯಾದಿ ಏನು ರಚನೆಗಳಿದೆ ಆ ರಚನೆಗಳು ಮಾತ್ರ ಮುಖ್ಯ. ಕೊನೆಗೆ ಎಲ್ಲಿ ತನಕ ಹೋಯಿತು ಅಂದರೆ ಕಥೆಯನ್ನು ನಂಬು, ಕಥೆಗಾರನನ್ನು ನಂಬಬೇಡ ಅಂತ.
ಅವನು ಏನು ಹೇಳ್ತಾನೆ ಅಷ್ಟು ತಗೋ. ಅವನು ಅದ್ರ ಬಗ್ಗೆ ಅವನು ಇನ್ನೂ ಏನೇನೋ ಹೇಳಿರಬಹುದು, ಆದರೆ ಅದು ಆ ಕೃತಿ ಒಳಗಡೆ ಎಷ್ಟು ವ್ಯಕ್ತವಾಯಿತೋ ಆ ಗ್ರಂಥದೊಳಗೆ, ಆ ಗ್ರಂಥ ರಾಶಿ ಒಳಗೆ, ಅಥವಾ ಅವರ ಸಮಸ್ತ ಸಂಪುಟಗಳ ಒಳಗೆ ಎಷ್ಟಿದೆಯೋ ಅಷ್ಟನ್ನು ಇಟ್ಕೊಂಡು ನಾವು ಅಭ್ಯಾಸ ಮಾಡಬೇಕೇ ಹೊರತು ಬೇರೆ ವಿಷಯಗಳಲ್ಲ. ಅವರದ್ರ ಬಗ್ಗೆ ವ್ಯಕ್ತಪಡಿಸಿರೋ ಅಭಿಪ್ರಾಯಗಳನ್ನೆಲ್ಲ ತೆಗೆದುಕೊಳ್ಳೋ. ಅಂದರೆ ಇನ್ನೊಂದು ಸ್ವಲ್ಪ ಅದನ್ನೇ ಮುಂದುವರಿಸಿ ಹೇಳೋದಾದರೆ, ನಮ್ಮ ಈ ವಿಷಯಕ್ಕೆ ಬಹಳ ಅದು ಮಹತ್ವದ್ದು. ಕೃತಿಕಾರರು ತಮ್ಮ ಕಲಾಕೃತಿಯನ್ನು ಸೃಷ್ಟಿ ಮಾಡುವ ಹಂತದಲ್ಲಿ ಏನು ಸಂಭವಿಸುತ್ತೋ ಅಷ್ಟು ಮಾತ್ರ ನಾವು ಲೆಕ್ಕಕ್ಕೆ ಇಟ್ಕೋಬೇಕೇ ಹೊರತು, ಕೃತಿ ಸೃಷ್ಟಿಗಿಂತ ಮುಂಚೆ ಅವ್ರು ಹೇಳಿರೋ ಮಾತುಗಳು, ಕೃತಿ ಸೃಷ್ಟಿ ಮಾಡಿದ ನಂತರದಲ್ಲಿ ಅವರೇ ಹೇಳಿರುವಂಥ ಮಾತು, ಆ ಮಾತನ್ನು ನಾವು ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅವರು ತಮ್ಮ ಕೃತಿಗಳ ಬಗ್ಗೆ ಕೆಲವು ಮೌಲ್ಯಮಾಪನದ ಮಾತುಗಳನ್ನು, ಅಥವಾ ಕೆಲವು ಮೆಚ್ಚುಗೆಯ ಮಾತುಗಳನ್ನು, ಅಥವಾ ಕೆಲವು ದೂರೀಕರಿಸುವ ಮಾತುಗಳನ್ನು ಹೇಳಬಹುದು. ಆ ಮಾತುಗಳನ್ನು ನಾವು ಅಷ್ಟಾಗಿ ಗಂಭೀರವಾಗಿ ಪರಿಗಣಿಸದೆ, ಸ್ವತಃ ಲೇಖಕರೇ ಹೇಳಿದರೂ ಕೂಡ ನಾವು ಕೃತಿಗೆ ಮಾತ್ರ ಮಹತ್ವ ಕೊಡಬೇಕು ಅನ್ನುವಂಥ ಒಂದು ಕೃತಿ ಕೇಂದ್ರಿತ ಚಿಂತನೆ, ಕೃತಿನಿಷ್ಠ ಚಿಂತನೆ ಅನ್ನೋದು ಬಂತು. ಅದರಲ್ಲೂ ಇನ್ನೂ ಅನೇಕ ಉಪವಿಭಾಗಗಳು ಬಂದವು. ಈಚೆಗೆ ಒಂದು 30-40 ವರ್ಷಗಳಲ್ಲಿ ಇದೆಲ್ಲ ಮಾಡುವಾಗ ನಾವು ಸಮಾಜದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಐತಿಹಾಸಿಕ ದೃಷ್ಟಿ ಮಾತಾಡ್ತಾ ಇದ್ದೀವಿ, ಕೃತಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆದರೆ ಇದನ್ನೆಲ್ಲ ಗ್ರಾಹಕ ಇದ್ದಾನಲ್ಲ, ಓದುಗ, ನಿಮ್ಮಂಥ ಓದುಗರಿದ್ದೀವಲ್ಲ, ಇವರು ಎಲ್ಲಿದ್ದಾರೆ ಇದರಲ್ಲಿ? ಇವರು ಇದರೊಳಗೆಲ್ಲ ಸುಪ್ತವಾಗಿರಬಹುದು ಇದರಲ್ಲಿ. ಆದರೆ ಇವರ ಪ್ರಕಟೀಕರಣ ಇಲ್ಲ ಇವ್ರದ್ದು. ಇವರು ಸರಿಯಾದ ರೀತಿಯಲ್ಲಿ ಇವರು ಕಾಣಿಸ್ತಾ ಇಲ್ಲ ಈ ಚಿಂತನೆಯಲ್ಲಿ. ಈ ಸಾಹಿತ್ಯ ಒಟ್ಟು ಚರ್ಚೆ ಒಳಗಡೆ ಸಹೃದಯರು ಅಂತ ಹೇಳ್ತೀವಿ, ರೀಡರ್ ಅಂತ ಹೇಳ್ತೀವಿ, ಈ ಓದುಗರು ಇವರು ಎಲ್ಲಿದ್ದಾರೆ? ಆವಾಗ ಕೃತಿಯನ್ನು ನೋಡುವಾಗ ಪಠ್ಯ ಅನ್ನುವಂಥ ಕಲ್ಪನೆಯನ್ನು ತೆಗೆದುಕೊಂಡು ಬಂದರು. ಅಂದರೆ ಟೆಕ್ಸ್ಟ್ ಅಂಥೇಳಿ, ಇದು ವರ್ಕ್. ಇದು ಈಗ ಮಂಕುತಿಮ್ಮನ ಕಗ್ಗ ಅಂತಿದ್ರೆ ಅದು ವರ್ಕ್, ಅದು DVG ಅನ್ನುವಂಥ ಒಬ್ಬರು ದೊಡ್ಡ ಲೇಖಕರು ಬರೆದಿರೋದು. ಆದರೆ ಅದನ್ನು ನಾನು ನನ್ನ ಮನೆಯಲ್ಲಿ, ನನ್ನ ತೋಟದಲ್ಲಿ, ನನ್ನ ಗದ್ದೆನಲ್ಲಿ ಎಲ್ಲೋ ಒಂದು ಕಡೆ ಕೂತ್ಕೊಂಡು ನಾನು ಏಕಾಂತದಲ್ಲಿ ನನ್ನ ಪಾಡಿಗೆ ನಾನು ಓದ್ಕೊಳ್ತೀನಲ್ಲ, ಆಗ ನನ್ನೊಳಗಡೆನಲ್ಲಿ ಒಂದು ಪಠ್ಯ ಅನ್ನುವುದು ನಿರ್ಮಾಣವಾಗ್ತಾ ಇರ್ತದೆ, ಒಂದು ಟೆಕ್ಸ್ಟ್ ಅನ್ನೋದು ನಿರ್ಮಾಣ ಆಗ್ತಾ ಇರುತ್ತೆ. ಆ ಟೆಕ್ಸ್ಟ್ ಹೇಗಿರುತ್ತೆ ಅಂದರೆ, ನನ್ನ ವ್ಯಕ್ತಿತ್ವ, ನನ್ನ ಸಂಸ್ಕಾರ, ನನ್ನ ಜೀವನದ ಅನುಭವ, ನನ್ನ ನೆನಪುಗಳು, ನಾನು ಬದುಕನ್ನು ಅರ್ಥ ಮಾಡಿಕೊಳ್ಳುವ ಸ್ವೀಕರಿಸುವ ರೀತಿ, ಅಥವಾ ಸಾಹಿತ್ಯವನ್ನು ನಾನು ಹುಡುಕಾಟ ಮಾಡುವಂಥ ರೀತಿ, ಅದೆಲ್ಲವೂ ಅದರೊಳಗಡೆ ಸೇರಿಕೊಂಡು ಅದು ಬೇರೆಯದೇ ಆಗಿರುವಂಥ ಒಂದು ಟೆಕ್ಸ್ಟ್ ಆಗಿರುತ್ತೆ. ಅದು ಓದುಗರಿಂದ ಓದುಗರಿಗೆ ಬೇರೆ ಬೇರೆ ಆಗ್ತಾ ಹೋಗ್ಬೋದು ಅಂತ ಹೇಳಿ ಒಂದು ರೀಡರ್ ರೆಸ್ಪಾನ್ಸ್ ಥಿಯರಿ, ವಾಚಕ ಸ್ಪಂದನ ಸಿದ್ಧಾಂತ ಅನ್ನೋದು ಕೂಡ ಒಂದು ಬಹಳ RRT ಅಂಥೇಳಿ ಅದಕ್ಕೆ ಸಾಮಾನ್ಯವಾಗಿ ಹೇಳ್ತಾರೆ. ಅದು ಬರ್ತಾ ಹೋಯಿತು. ರೊಳಾನ್ ಬಾರ್ತಾಸ್, ಈ ಥರ ಬೇರೆ ಬೇರೆ ಲೇಖಕರು ಅದನ್ನು ಪಶ್ಚಿಮದಲ್ಲಿ ಬೆಳೆಸಿದ್ರು. ಅಂದರೆ ನಾನು ಓದುವುದು ನನ್ನ ಒಂದು ಓದಾಗಿರುತ್ತೆ. ಅದು ಓದು ಅನ್ನೋದು ಬಹಳ ಒಂದು ವಿದ್ವತ್ಪೂರ್ಣವಾಗಿರ್ಬೋದು, ಸಂವೇದನಾಪೂರ್ಣವಾಗಿರ್ಬೋದು, ಆದರೆ ಅದಷ್ಟೇ ಮಟ್ಟಿಗೆ ಖಾಸಗಿಯೂ ಆಗಿರುವಂಥ ಒಂದು ಓದಾಗಿರುತ್ತೆ. ನಾನು ಒಂದು ಜಗತ್ತನ್ನು ಅದರ ಮೂಲಕ ಸೃಷ್ಟಿ ಮಾಡ್ಕೊಳ್ತಾ ಇರ್ತೀನಿ. ಅದು ನೀವು ನೆನಪಿಸ್ಕೊಳ್ಳಿ, ಈ ವಾದ ಬಂದಾಗ ಇನ್ನೂ ಟೆಲಿವಿಷನ್ನಿನ ಹಾವಳಿ ಇರಲಿಲ್ಲ. ಅಂದರೆ ದೃಶ್ಯ ಮಾಧ್ಯಮ ನಮ್ಮನ್ನು ಅಷ್ಟು ಆವರಿಸಿರಲಿಲ್ಲ. ನಾವೆಲ್ಲ ಕೇಳ್ತಾ ಇದ್ದಿದ್ದು ರೇಡಿಯೋಗಳು ಅಥವಾ ಪೇಪರ್, ಸ್ವಲ್ಪ ಬೆಳಗ್ಗೆ 1 ಗಂಟೆ ಪತ್ರಿಕೆ ಓದುವಂಥದ್ದು. ಬಿಟ್ಟರೆ ಉಳಿದಂತೆ ಹಾಡಾಗಲಿ, ಭಾಷಣ ಆಗಲಿ, ಆಕಾಶವಾಣಿನಲ್ಲೇ ಎಲ್ಲನೂ ಅದರಲ್ಲೇ ಬರ್ತಾ ಇದ್ದಿದ್ದು, ಕೇಳಿಸ್ಕೊಳ್ತಾ ಇದ್ವಿ. ಅಂದರೆ ಕೇಳುವ ಒಂದು ಕಾಲ ಇತ್ತಲ್ಲ, ಕೇಳುವ ಕಲ್ಚರು. ಆ ಕಾಲದಲ್ಲಿ ಬಂದಾಗ ಇದರ ಮಹತ್ವ ಏನು ಅಂದರೆ, ಒಬ್ಬೊಬ್ಬರು ತಮ್ಮ ಕಲ್ಪನೆಯ, ಈಗ ಯಾವುದೋ ಪರ್ವ ಕಾದಂಬರಿ ಓದಿದ್ರೆ ತಮ್ಮ ಕಲ್ಪನೆಯ ಪಾತ್ರಗಳನ್ನು ಅವ್ರು ಸೃಷ್ಟಿ ಮಾಡ್ಕೊಳ್ತಾರೆ. ಇನ್ನೊಂದು ಯಾವುದೋ ಸಾಮಾಜಿಕ ಕಾರಂತರದ್ದು ಯಾವುದೋ ಒಂದು ಮುಖಜ್ಜಿ ಕನಸುಗಳು, ಅಥವಾ ಇನ್ನೊಂದು ಯಾವುದೋ ಮೊಗಪಡದ ಮನಃ ಯಾವುದೋ ಓದಿದ್ರೆ ಅಲ್ಲಿ ಬರುವ ಪಾತ್ರಗಳು ಆಯಾ ಓದುಗರ ಹಿನ್ನೆಲೆಗೆ ತಕ್ಕಂತೆ ಅವು ಸೃಷ್ಟಿಯಾಗ್ತಾಯಿದ್ವು. ಅವು ಹೀಗೇ ಇರಬೇಕು ಅಂತ ಇರ್ತಿರಲಿಲ್ಲ. ಶಬ್ದದಲ್ಲಿ ಏನು ಸೃಷ್ಟಿ ಆಗ್ತಿತ್ತು ಅದನ್ನು ಓದುಗರು ತಮ್ಮ ಜಗತ್ತಿನಲ್ಲಿ ತೆಗೆದುಕೊಳ್ತಾಯಿದ್ರು. ಹೀಗೆ ಒಂದು 4 ಹಂತಗಳಲ್ಲಿ ನಾವು ಸಾಹಿತ್ಯವನ್ನು ನೋಡುವ ಇನ್ನೂ ಅನೇಕ ದಾರಿಗಳಿದ್ದಾವೆ. ಅಲ್ಲಿ ಬಂದಾಗ ಆ ಹಿನ್ನೆಲೆಯಲ್ಲಿ ಸಾಹಿತ್ಯ ಮತ್ತು ಬದ್ಧತೆಯ ಪ್ರಶ್ನೆ ಏನಾಗುತ್ತೆ ಅಂದರೆ, ಸಾಹಿತ್ಯದೊಳಗೆ ಬರುವಂಥ ಬದ್ಧತೆಯ ಸ್ವರೂಪ ಏನಿರುತ್ತೆ? ಬಹಳ ಮೊದಲನೇದಾಗಿ ಕೇಳ್ಕೊಳ್ಬೇಕಾಗಿರೋದು, ಸಾಹಿತ್ಯದಲ್ಲಿ ಬದ್ಧತೆ ಅನ್ನೋದು ಇರಬೇಕಾ? ಒಬ್ಬ ರೈಟರ್ಗೆ ಅಥವಾ ಒಂದು ಬರವಣಿಗೆಗೆ ಒಂದು ಬದ್ಧತೆ ಅನ್ನೋದು ಇರಬೇಕಾ? ಅದು ಇರಬೇಕಾ ಅಥವಾ ಬೇಡವಾ ಅಂತ ನಾವು ಹೇಳೋಕ್ಕೆ ಶುರು ಮಾಡಿದಾಗ, ಹಾಗಂದ್ರೆ ಏನು ಅಂತಲೂ ಹೇಳಬೇಕಾಗತ್ತೆ. ಏನು ಹಾಗಾದರೆ ಯಾವುದು ಬದ್ಧತೆ ಅಂತ ಹೇಳಿದ್ರೆ ನಾವು ಮುಂದಕ್ಕೆ ಹೋಗ್ಬೋದು. ಅದಕ್ಕೆ ಹೀಗೆ ತೊಗೋಬೋದು ಅನಿಸುತ್ತೆ. ಸಾಹಿತಿ ಆದವರಿಗೆ ತಮ್ಮ ಸಾಹಿತ್ಯದ ಬಗ್ಗೆ ಬದ್ಧತೆ ಇರಬೇಕಾ? ತಮ್ಮ ಬರವಣಿಗೆಗೆ ತಾವೇನೋ ಕಥೆ ಬರೀತಾರೆ, ಅದರ ಬಗ್ಗೆ ಅವರಿಗೆ ಏನಿರಬೇಕು?
ಇನ್ನೂ ಸ್ಪಷ್ಟ ಆಗಲ್ಲ. ಹಂಗಂದ್ರೆ ಏನು? ಬರೀ ನಾವು ಶಬ್ದದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕೊನೆಗೂ ತಾನು ಪೆನ್ನು ಹಾಳೆ ಇಟ್ಕೊಂಡು ಅಥವಾ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಬರೆಯೋಕ್ಕೆ ಕೂತಾಗ ಒಬ್ಬ ಲೇಖಕ ಅಥವಾ ಲೇಖಕಿಗೆ ಅವ್ರ ಜೊತೆ ಇರುವುದು ಇನ್ನೇನೂ ಅಲ್ಲ. ಅವ್ರ ಜೊತೆ ಇರುವುದು ಅವರ ಶಬ್ದ ಜಗತ್ತು. ಅವ್ರಿಗೆ ದೈವದತ್ತವಾಗಿ ಪ್ರತಿಭೆಯಿಂದ ಒಂದಷ್ಟು ಬರೀಲಿಕ್ಕೆ ಬರ್ತದೆ. ಅಂದರೆ ಭಾಷೆನೇ ಅವರಿಗೆ ಭಾಳ ಮೂಲಭೂತ ಘಟಕ. ಅವರಿಗೆ ಬೇರೆ ಇನ್ನೆಲ್ಲ ಇರ್ಬೋದು. ಅವರಿಗೆ ಅವರ ಧಾರ್ಮಿಕ ನಂಬಿಕೆ ಇರ್ಬೋದು, ಅವರ ವೈಚಾರಿಕ ನಂಬಿಕೆ ಇರ್ಬೋದು, ಬೇರೆ ಬೇರೆ ಇನ್ನೂ ಸಾಕಷ್ಟು ಇರಬಹುದು. ಆದರೆ ಅದೆಲ್ಲವೂ ಅವತಾರ ತಾಳಬೇಕಾಗಿರೋದು, ಮೂರ್ತ ಸ್ವರೂಪವನ್ನು ಪಡಿಬೇಕಾಗಿರೋದು ಅವರ ಭಾಷೆ ಮೂಲಕವೇ. ಭಾಷೆನೇ ಅವರಿಗೆ ವಾಸ್ತವ. ಎಂಥ ದೊಡ್ಡ ಲೇಖಕರಾದರೂ ಅವರು ಅತ್ಯಂತ ಗಹನವಾದ, ಅತ್ಯಂತ ಅಮೂರ್ತವಾದ ವಿಚಾರಗಳನ್ನು ಅಥವಾ ಅತ್ಯಂತ ಕೋಮಲವಾದ, ಸುಂದರವಾದ ವಿಚಾರಗಳನ್ನು ವ್ಯಕ್ತಪಡಿಸ್ಲಿಕ್ಕಿರೋದು ಅವ್ರಿಗೆ ಭಾಷೆನೇ. ಆ ಭಾಷೆ ಬಗ್ಗೆ ಅವರ ಬದ್ಧತೆ ಏನು ಅಂತ ಬೇಕಾದರೆ ಒಂದು ಪ್ರಶ್ನೆಯನ್ನು ನಾವು ರಚಿಸ್ಕೋಬಹುದು. ಭಾಷೆ ಬಗ್ಗೆ ಅವರ ಆ್ಯಟಿಟ್ಯೂಡ್ ಏನು, ತಮ್ಮ ಕೃತಿಯಲ್ಲಿ ಬರುವ ಭಾಷೆಯ ಬಗ್ಗೆ. ಜನರಲ್ ಆಗಿರುವ ಒಟ್ಟು ಕನ್ನಡ ಭಾಷೆ, ಇಂಗ್ಲೀಷ್ ಭಾಷೆ ಆ ಥರ ಅಲ್ಲ. ತಾನು ಕೃತಿನಲ್ಲಿ ಬರೀಬೇಕಾದ್ರೆ ಯಾವ ಥರ ಭಾಷೆಯನ್ನು ಬರೀಬೇಕು, ಆ ಭಾಷೆಯನ್ನು ಅವರು ಎಷ್ಟು ಎಚ್ಚರದಿಂದ ಬಳಸಬೇಕು ಅಂತಿದ್ದಾರೆ, ಅಥವಾ ಎಷ್ಟು ಸಲೀಸಾಗಿ ಅದನ್ನು ಅವರು ತೆಗೆದುಕೊಂಡು ಹೋಗ್ತಿದ್ದಾರೆ, ಅಲ್ಲಿ ಯಾವ್ಯಾವ ರೀತಿ ಉಲ್ಲಂಘನೆಗಳನ್ನು ಅವ್ರು ಮಾಡಲಿಕ್ಕೆ ಇಷ್ಟಪಡ್ತಾರೆ, ಅಥವಾ ಇಲ್ಲ ನಾನು ಆದಷ್ಟು ಹಿಂದಿಂದ ಬಂದಿರುವಂಥ ರೀತಿಯ ಒಂದು ಭಾಷಾ ಶೈಲಿಗೆ ನನ್ನನ್ನು ನಾನು ಸೇರಿಸ್ಕೊಳ್ತೀನಿ ಅನ್ನೋ ರೀತಿ ಇದೆಯಾ. ಗೋಪಾಲಕೃಷ್ಣ ಅಡಿಗರು ತಮ್ಮ ಒಂದು ಲೇಖನದಲ್ಲಿ ಒಂದು ಮಾತು ಹೇಳ್ತಾರೆ, ಎಂಥ ಕ್ರಾಂತಿಕಾರಿಯಾಗಿರೋ ಲೇಖಕನಾದರೂ ಸಾಹಿತ್ಯದಲ್ಲಿ ರಚನೆ ಮಾಡಲಿಕ್ಕೆ ಬಂದಾಗ, ಭಾಷೆ ವಿಚಾರಕ್ಕೆ ಬಂದಾಗ ಅವನು ಸಂಪ್ರದಾಯಸ್ಥನೇ ಆಗಿಬಿಡ್ತಾನೆ ಅಂತ. ಇದು ಅಡಿಗರು ಹೇಳೋ ಮಾತಿದು. ಯಾವ ಅರ್ಥದಲ್ಲಿ ಅವ್ರು ಹೇಳ್ತಿದ್ದಾರೆ ಅಂದರೆ, ನಾನು ಬಳಸುವ ಈ ಕನ್ನಡ ಇದೆಯಲ್ಲ, ಇವತ್ತು ನಾವೆಲ್ಲ ಮಾತನಾಡುವ ಕನ್ನಡ ಇದೆಯಲ್ಲ, ಆ ಕನ್ನಡ ನಾನು ಸೃಷ್ಟಿ ಮಾಡಿರೋ ಭಾಷೆ ಅಲ್ಲ, ನಾನು ಬಳಸ್ತಿರೋ ಭಾಷೆ ಅಷ್ಟೇ. ನಾನು ಅದರ ಒಬ್ಬ ವಾಹಕ. ನನ್ನ ಮೂಲಕ ಅದು ಮಾತಾಡ್ತಾ ಇದ್ದೀನಿ, ಕನ್ನಡ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ಯಾರು ಕಿವಿಗೋ ಬೀಳುತ್ತೆ, ನನ್ನ ಮಗಳ ಕಿವಿಗೆ, ಮಗನ ಕಿವಿ, ಅವರು ಅದನ್ನು ಬೆಳೆಸ್ಕೊಂಡು ಹೋಗ್ಬೋದು. ಹೊರತು ನಾನು ಭಾಷೆಯನ್ನು ಸೃಷ್ಟಿಸ್ತಿಲ್ಲ, ನಾನು ನನ್ನ ಸಾಹಿತ್ಯವನ್ನು ಸೃಷ್ಟಿಸ್ತಾ ಇರ್ಬೋದು, ನಾನು ನನ್ನ ಕಥೆಯನ್ನು ಸೃಷ್ಟಿ ಮಾಡ್ತಾ ಇರ್ಬೋದು. ಆದರೆ ನಾನೇ ಕನ್ನಡ ಭಾಷೆಯನ್ನು ಸೃಷ್ಟಿ ಮಾಡ್ತಾ ಇಲ್ಲ. ನನಗಿಂತ ಹಿಂದಿನವರು ಕನ್ನಡ ಭಾಷೆಯನ್ನು ಸೃಷ್ಟಿ ಮಾಡಿದರು, ಹಿಂದಿನ ಶತಮಾನಗಳವರು. ಎಷ್ಟೋ 2000 ವರ್ಷಗಳಿಂದ ಅದು ಬರ್ತಾ ಇದೆ ಕನ್ನಡ ಭಾಷೆ. ಅದು ಹಾಗೆ ಬರ್ತಾ ಇಲ್ಲ, ಅದು ಅನೇಕ ಅವಸ್ಥಾಂತರಗಳನ್ನು ಹೊಂದಿದೆ, ಅನೇಕ ರೂಪಾಂತರಗಳನ್ನು ಹೊಂದಿದೆ. ಹೊರಗೂ ಹೌದು, ಒಳಗೂ ಹೌದು. ಹೊರಗೆ ಅಂದರೆ ಬರವಣಿಗೆಯ ಲಿಪಿಯಲ್ಲಿ, ಅದರ ಅಂದಚಂದಗಳಲ್ಲೆಲ್ಲ ಅದು ಅನೇಕ ರೀತಿ ವ್ಯತ್ಯಾಸಗಳನ್ನು ಹೊಂದಿದೆ. ಅದನ್ನು ಲಿಪಿಶಾಸ್ತ್ರ ತೋರಿಸುತ್ತೆ. ಅಷ್ಟೇ ಅಲ್ಲದೆ ಒಳಗಡೆನಲ್ಲಿ, ಸತ್ವದಲ್ಲಿ, ಅಂದರೆ ಅದರ ಅಭಿವ್ಯಕ್ತಿ ಕ್ರಮದಲ್ಲಿ ವ್ಯತ್ಯಾಸ ಆಗಿದೆ. ಹಳೆಗನ್ನಡದ ಸಾಹಿತ್ಯ ಅಂತ ಯಾವ್ದು ನಾವು ಹೇಳ್ತೀವಿ ಇವತ್ತು, ಕವಿರಾಜ ಮಾರ್ಗ ಮತ್ತು ಅದರಿಂದ ಮುಂದಿನ ಸಾಹಿತ್ಯ, ಅದಕ್ಕಿಂತ ಹಿಂದೆ ಇದ್ದಂಥ ಸಾಹಿತ್ಯ ಒಬ್ಬೊಬ್ಬರು ತಮಗೆ ಬೇಕಾದಂತೆ ತುಂಬ ಅನಿರ್ದಿಷ್ಟವಾಗಿ, ಖಚಿತವಿಲ್ಲದ ರೀತಿಯಲ್ಲಿ ಸಾಕಷ್ಟು ರೀತಿ ಬರವಣಿಗೆಯನ್ನು ಮಾಡಿರಬೇಕು. ಯಾಕೆಂದರೆ ಕವಿರಾಜ ಮಾರ್ಗವನ್ನು ಓದಿದ್ರೆ ಅದರಲ್ಲಿ ಕವಿರಾಜ ಮಾರ್ಗಕಾರ ಒಂದು ಮಾತು ಹೇಳ್ತಾನೆ, ಈ ಕನ್ನಡ ಎಷ್ಟು ರೀತಿಯಲ್ಲಿದೆ ಅಂತ ಹೇಳಿದ್ರೆ ವಾಸುಕಿಗೂ ಕೂಡ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ. ಅಂದರೆ ಪಲವು ಕನ್ನಡಗಳು ಅಂತ ಹೇಳ್ತಾನೆ. ಹಲವು ರೀತಿ ಕನ್ನಡಗಳು ಬಂದ್ಬಿಟ್ಟಿದ್ದು, ಕನ್ನಡ ಅಂತಿರಲಿಲ್ಲ, ಕನ್ನಡಗಳು ಆಗಿತ್ತು. ಅಂದರೆ ಅದಕ್ಕೆ ಒಂದು ಸಾಹಿತ್ಯಿಕವಾಗಿ ಬೇಕಾದಂಥ ಒಂದು ಹದವನ್ನು ಮತ್ತೊಂದು ಸರ್ತಿ ನಿರ್ಮಾಣ ಮಾಡಬೇಕಾದ ಸ್ಥಿತಿ ಇತ್ತು. ಅಂದರೆ ಸ್ಟ್ಯಾಂಡರ್ಡೈಸೇಷನ್ ಅಂತ ಹೇಳ್ತೀವಲ್ಲ, ಅದು ಅವಶ್ಯಕತೆ ಇತ್ತು. ಅದು ಬಂದ ಮೇಲೆ ಕನ್ನಡದಲ್ಲಿ ನಿಮಗೆ ಪಂಪನ ಕೃತಿ, ಆಮೇಲೆ ರನ್ನ, ಜನ್ನ, ಬೇರೆ ಬೇರೆ ಕ್ಲಾಸಿಕಲ್ ಲಿಟ್ರೇಚರ್ ಅನ್ನೋದೆಲ್ಲ ಬಂದಿದ್ದು ಆಮೇಲೆ, ಕವಿರಾಜ ಮಾರ್ಗದ ಈ ಸಾಹಿತ್ಯ ರಚನೆಯ ನಂತರದಲ್ಲಿ. ಅಂದರೆ ಪಂಪ ಕನ್ನಡವನ್ನು ಬರೀತಿದ್ದಾನೆ ಅಂದರೆ ಅವನು ಹಿಂದಿನಿಂದ ಅನೇಕ ದತ್ತವಾಗಿ ಬಂದಿರೋದನ್ನು ತೆಗೆದುಕೊಂಡಿರ್ತಾನೆ. ಅಲ್ಲಿ ಅವನಿಗೆ ಭಾಷೆಯ ಬಗ್ಗೆ ಬದ್ಧತೆ ಅನ್ನೋದು ಬೇಕಾಗತ್ತೆ. ಅಂದರೆ ಕನ್ನಡಕ್ಕೆ ಅದರದ್ದೇ ಒಂದು ಚಹರೆ ಇದೆ, ಕನ್ನಡಕ್ಕೆ ಅದರದ್ದೇ ಆದಂಥ ಒಂದು ಬಿಂಕ ಭಿನ್ನಾಣ ಇದೆ, ಅದರದ್ದೇ ಆದಂಥ ಒಂದು ನಡಿಗೆ ಇದೆ. ಆ ನಡಿಗೆ ಅರ್ಥ ಆದರೆ ಮಾತ್ರ ಅದು ಕನ್ನಡದಲ್ಲಿ ಬರೆದರೆ ಜನಗಳ ಮನಸ್ಸಿಗೆ ತಟ್ಟತ್ತೆ. ಭಾಳ ಸರಳವಾಗಿ 4 ವರ್ಷದ ನನ್ನ ಮಗಳಿಗೆ ನಾನು ಗೋವಿನ ಹಾಡನ್ನು ಹಾಡಿದ್ರೆ ಮನೆಯಲ್ಲಿ, ಆ ಹಾಡಿನ ಮಧ್ಯಭಾಗದಲ್ಲಿ ಆ ಕರು ಮತ್ತು ಹಸುವಿನ ನಡುವೆ, ತಾಯಿ ಹಸುವಿನ ನಡುವೆ ಮಾತುಕತೆ ನಡೆದಾಗ ಆ ಮಾತುಗಳನ್ನು ಕೇಳಿ ಮಗಳ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆ?
ಅವಳು ಕನ್ನಡ ಭಾಷಾ ಪಂಡಿತಳಲ್ಲ, ಇನ್ನೂ 4 ವರ್ಷ. ಯಾಕಂದರೆ ಅದು ಚೆನ್ನಾಗಿ ಮಿದ್ದು ಹೃದಯಕ್ಕೆ ಮುಟ್ಟುವಂತೆ ತಯಾರಾಗಿರುವಂಥ ಒಂದು ಭಾಷಾ ಶೈಲಿ, ಅದು ಭಾಷಾ ಆಕಾರ, ಭಾಷಾ ಶರೀರ ಅಂತ ಹೇಳ್ಬೋದು. ಅದು ಆ ಹಾಡನ್ನು ಯಾರು ಬರೆದ ಜನಪದ ಕವಿ, ಅವನಿಗೆ ಎಷ್ಟೋ ಕಾಲದಿಂದ ಬಂದುಬಿಟ್ಟಿದೆ ಅದು. ಅದರೊಳಗಡೆ ಸತ್ಯದ ಮಾತು ಬರುತ್ತೆ, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ ಅಂತೆಲ್ಲ ಬರುತ್ತೆ. ಮತ್ತು ಭಾಳ ಸುಂದರವಾಗಿರುವ ಒಂದು ಮಲೆನಾಡಿನ ವರ್ಣನೂ ಬರುತ್ತೆ. ಇದು ಏಕಕಾಲಕ್ಕೆ ಅಲ್ಲಿ ಸಂಭವಿಸ್ತಾ ಇದೆ. ಅಂದರೆ ಅಲ್ಲಿ ಚಿಂತನೆಯ ಅಂಶ ಇದೆ, ಕಾವ್ಯದ ಸೌಂದರ್ಯದ ಅಂಶ ಇದೆ, ಮತ್ತು ಅವೆರಡೂ ಸೇರಿಕೊಂಡಿರೋದು ಭಾಷೆ ಒಳಗಡೆ. ಧರಣಿ ಮಂಡಲ ಮಧ್ಯದೊಳಗೆ ಅಂತ ಶುರುವಾದಾಗ ಸರಳವಾಗಿರುತ್ತೆ ಭಾಷೆ. ಒತ್ತಕ್ಷರಗಳಿಲ್ಲದಂಥ ಹೆಚ್ಚು ಬಹಳ ಮೃದುವಾದ ಪದಗಳಿಂದ ಜೋಡಣೆಯಾಗಿರುವ ಮೆರೆಯಿತು ಕರ್ನಾಟಕ ದೇಶದಲ್ಲಿರು ಕಾಳಿಂಗ ನೆಂಬಗೊಲ್ಲನ ಪರಿಯ ನಾನೆಂತು ಪೇಳುವೆನು. ನೋಡಿ ಇಲ್ಲಿ ಒತ್ತಕ್ಷರಗಳು ತುಂಬ ಕಡಿಮೆ. ಹೀಗೆ ಅವನು ನಿರ್ಮಾಣ ಮಾಡಿರ್ತಾನಲ್ವ, ಇದು ಸಾಹಿತ್ಯದಲ್ಲಿ ಬದ್ಧತೆಯ ಒಂದು ಅಂಶ. ಇದು ಸುಮ್ಮನೆ ನಾವು ಇವಾಗ ಸಿನಿಮಾದಲ್ಲಿ ಇತ್ತೀಚೆಗೆ ಬರುವ ಹಾಡುಗಳನ್ನು ನಾವು ನೋಡ್ತೀವಲ್ಲ, ಸುಮ್ಮನೆ ಪದದ ಮೇಲೆ ಪದ ಪಕ್ಕದ ಇಟ್ಕೊಂಡು ಹೋದರೆ ಅದು ಭಾಷೆ ಆಗಲ್ಲ, ಅದು ಭಾಷೆ ಥರ ಕಾಣಿಸುತ್ತೆ ಅದು. ಹಾಗಾಗಿ ಅದು ನಮ್ಮ ಮನಸ್ಸಿಗೆ ಉಳಿಯಲ್ಲ, ಅದು ಹೃದಯಕ್ಕೆ ಹಿತವನ್ನು ಕೊಡಲ್ಲ. ಇನ್ನು ಸಂಸ್ಕಾರವನ್ನು ಕೊಡೋದು ಇನ್ನೂ ದೂರದ ಮಾತಾಯಿತು, ಸ್ವಲ್ಪ ನೆನಪಿಗೂ ಬರೋದಿಲ್ಲ ಅದು. ಹೃದಯಕ್ಕೊಪ್ಪುವ ಭಾಷೆ, ರಾಗಲಯ ವಿಸ್ತಾರ, ಮತಿವಿಚಾರಕ್ಕೆ ತಕ್ಕ ಭಾಷೆ. ಡಿ ವಿ ಜಿಯವರು ಭಾಷೆಯ ಬಗ್ಗೆ ಯಾವುದೇ ಪಂಥದ, ಯಾವುದೇ ರಾಜಕೀಯ ಸಾಮಾಜಿಕ ಧಾರೆಯಿಂದನೇ ಬರಲಿ ಲೇಖಕ ಅಥವಾ ಬರದೇ ಇರಲಿ, ಭಾಷೆಯ ಬಗ್ಗೆ ಅವರು ಯಾವ ರೀತಿ ನಿಲುವನ್ನು ಇಟ್ಕೊಂಡಿರ್ತಾರೆ. ಬರೀ ನಿಲುವಂದರೆ ಅದು ಬುದ್ಧಿಯಲ್ಲಿ ಬರುವ ನಿಲುವಲ್ಲ, ಅದು ಅವರ ಸಹಜವಾಗಿ ಅವರ ಬರವಣಿಗೆಯಲ್ಲಿ ಅದು ಏನು ತೋರ್ಪಡ್ತದೆ ಅನ್ನೋದು ತುಂಬ ನಿರ್ಣಾಯಕವಾಗಿರುತ್ತೆ. ಎಷ್ಟು ನಿರ್ಣಾಯಕವಾಗಿರುತ್ತೆ ಅಂತ ಹೇಳಿದ್ರೆ, ವಚನಕಾರರು ಆ ರೀತಿಯ ಕನ್ನಡವನ್ನು ಅವರು ಅವತ್ತು ಬರೀದೇ ಹೋಗಿದ್ದಿದ್ರೆ ಇವತ್ತು ನಾವು ಮಾತನಾಡೋ ಕನ್ನಡ ಈ ರೀತಿ ಇರ್ತಾ ಇರಲಿಲ್ಲ. ದಾಸರು, ಪುರಂದರದಾಸರು, ಕನಕದಾಸರು, ಅನೇಕ ದಾಸರುಗಳು ಈ ಥರದ ಅವ್ರ ಕಾಲದಲ್ಲಿ ಒಂದು ಕನ್ನಡವನ್ನು ಬರೆದ್ರಲ್ಲ ಅವರು. ಗುಮ್ಮನ ಕರೆಯದಿರೆ ಅಮ್ಮ ನೀನು ಗುಮ್ಮನ ಕರೆಯದಿರೆ, ಅದು ಹೇಗಿದೆ ಅದು ಪದ್ಯ. ಅದು ಆ ರೀತಿಯ ಒಂದು, ನೀವು ಅದನ್ನು ಜಾನಪದೀಯ ಶೈಲಿ ಅಂತ ಹೇಳ್ಬೋದು, ಜನರು ಮಾತನಾಡುವ ಭಾಷೆಗೆ ತುಂಬ ಹತ್ತಿರದ ಭಾಷೆ ಅಂತ ಹೇಳ್ಬೋದು. ಅದನ್ನು ಅವರು ಇಟ್ಕೊಂಡು ಅದರ ಮೂಲಕ ತಮ್ಮ ಬರವಣಿಗೆಯನ್ನು ಅವರು ಕೀರ್ತನೆಗಳನ್ನು ಕಟ್ತಾ ಹೋದರು. ಈ ವಚನಕಾರರು ತಮ್ಮ ವಚನಗಳನ್ನು ಕಟ್ತಾ ಹೋದರು. ಯಾವ ವಿಚಾರವನ್ನು ಬೇಕಾದರೂ ಬಹಳ ಸಶಕ್ತವಾಗಿ ನಾವು ನಮ್ಮ ಭಾಷೆಯಲ್ಲಿ ಹೇಳ್ತೀವಿ ಅನ್ನುವಂಥ ಒಂದು ಆತ್ಮವಿಶ್ವಾಸವನ್ನು ಒಬ್ಬ ಲೇಖಕ ತನ್ನ ಭಾಷೆಯಲ್ಲಿ ಪ್ರಕಟಪಡಿಸ್ತಾನೆ. ಹಾಗಾಗಿ ಅವರಿಗೆ ಆಗಿನ ಕಾಲದ ಸಾಹಿತಿಗಳಿಗೆ ಕನ್ನಡ ಭಾಷೆಯ ಬಗ್ಗೆ ಆತಂಕದ ಪ್ರಶ್ನೆಗಳು ಇರಲಿಲ್ಲ. ಕನ್ನಡ ಭಾಷೆ ಏನಾಗ್ಬಿಡುತ್ತೆ, ಕನ್ನಡದ ಮುಂದಿನ ದಿನಗಳು ಹೇಗಿರ್ತವೆ ಅನ್ನುವ ಪ್ರಶ್ನೆ ಪುರಂದರದಾಸರಿಗೆ ಇರಲಿಲ್ವೇನೋ, ಕನಕದಾಸರಿಗೆ ಇರಲಿಲ್ಲ. ಯಾಕೆಂದರೆ ಅವರು ಬಹಳ ಆತ್ಮವಿಶ್ವಾಸದಿಂದ ಕೂಡಿರುವ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಆ ಪದ್ಯ ನೆನಪಿಸ್ಕೊಂಡ್ರೆ ಗೊತ್ತಾಗುತ್ತೆ. ಅದು ನಾನು ಹೇಳ್ತಿರೋದು ಏನು ಅಂದರೆ, ಅವರು ಆ ಭಾಷೆಯನ್ನು ಸಾಹಿತಿಗಳು ಯಾವುದೇ ಪ್ರಕಾರದಲ್ಲಿ ಬರೀಲಿ, ಹಳೆಗನ್ನಡದಲ್ಲಿ ಹೆಚ್ಚು ಕಂಡು ಬರೋದು ನಮಗೆ ಕಾವ್ಯ, ಅಲ್ಲಿ ಅವರು ತುಂಬ ಆತ್ಮವಿಶ್ವಾಸದಿಂದ ತುಂಬ ಸಲೀಸಾಗಿ ಅನೇಕ ಲಯಗಳಲ್ಲಿ ಅದನ್ನು ಅವರಿಗೆ ಹೇಳಲಿಕ್ಕೆ ಸಾಧ್ಯ ಆಗ್ತಾಯಿತ್ತು. ಅಲ್ಲಿ ಕೇವಲ ಪಾಂಡಿತ್ಯ ಮಾತ್ರ ಬರಲ್ಲ, ಅದು ದೊಡ್ಡದೇ, ಅದರ ಜೊತೆಗೆ ಅದು ಕಮ್ಯುನಿಕೇಟ್ ಆಗಬೇಕಲ್ಲ ಸಹೃದಯರಿಗೆ, ಅದು ಚೆನ್ನಾಗಿ ಬರ್ತಾ ಹೋಯಿತು. ಹಾಗಾಗಿ ನೂರಾರು ಮನೆಗಳಲ್ಲಿ ತಾಯಿಯಂದರು ಮಕ್ಕಳಿಗೆ ಊಟ ಮಾಡಿಸಬೇಕಾದ್ರೆ ಪುರಂದರದಾಸರು ಬಂದುಬಿಡ್ತಾರೆ. ಸೊ ಪುರಂದರದಾಸರು 16ನೇ ಶತಮಾನದ ಕವಿ ಅಲ್ವೇ ಅಲ್ಲ. ಕನಕದಾಸರು ಬಂದುಬಿಡ್ತಾರೆ, ಸಂಜೆ ದೀಪ ಹಚ್ಚುವಾಗ ಕನಕದಾಸರು ಬಂದೇ ಬಿಡ್ತಾರೆ ಎಲ್ಲರ ಮನೆಗೂ. ಹೆಂಗೆ ಬರ್ತಾರೆ? ಚಿಲಿಪಿಲಿ ಎಂದೋದುವ ಗಿಳಿಗಳಿರ ನೀವು ಕಾಣಿರೆ ನೀವು ಕಾಣಿರೆ ಅಂತ ಹೇಳಬೇಕಾದ್ರೆ ಅದು ಸಹಜವಾಗಿದೆ ಅದು. ಅಥವಾ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ನೆಲ್ಲಿಯ ಕಾಯಿಗೂ ಸಮುದ್ರದ ಉಪ್ಪಿಗೂ ಎತ್ತಣಿಂದೆತ್ತಣ ಸಂಬಂಧವಯ್ಯ, ಎನಗೂ ಗುಹೇಶ್ವರ ಲಿಂಗಕ್ಕೆಯೂ ಎತ್ತಣಿಂದೆತ್ತಣ ಸಂಬಂಧವಯ್ಯ. ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಅಂತ ಒಂದು ಸಿನಿಮಾ ಹಾಡಿದೆ ನೋಡಿ, ಇದೇ ರೂಪಕ ಅದು. ಏನೀ ಸ್ನೇಹ ಸಂಬಂಧ ಅದು ಹೇಗೆ ಬರುತ್ತೆ, ಅಲ್ಲಿ ಹೇಗೆ ಅವರು ಅದನ್ನು ಪಿಕಪ್ ಮಾಡ್ತಾರೆ, ಅಲ್ಲಿಂದ ಹೇಗೆ ಎತ್ಕೋತಾರೆ ಅಲ್ಲಿಂದ ಅಂದರೆ ಅದು ಅಷ್ಟು ಸಹಜವಾಗಿ ಭಾಷೆ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ. ಕುಮಾರವ್ಯಾಸನ ಕಾವ್ಯಕ್ಕೆ ಬಂದರೂ ಅದೇನೇನೆ,
ಅವನ ಮಾತು, ಅದರ ವೈಖರಿ, ಅವನ ಹಾಸ್ಯ, ಅವನ ಬೈಗುಳ, ದೊಡ್ಡ ಶಬ್ದ ಭಂಡಾರ. ಬಸವಣ್ಣನ ಬಿಟ್ಟು ಅತಿ ದೊಡ್ಡ ಬೈಗುಳ ಶಬ್ದ ಭಂಡಾರ ಕುಮಾರವ್ಯಾಸನಲ್ಲಿದೆ. ಇದು ಆ ಸಾಹಿತಿಗೆ ಗೊತ್ತಿರಬೇಕು. ಅಂದರೆ ಯಾರು ಸಾಹಿತ್ಯವನ್ನು ರಚನೆ ಮಾಡ್ತಿರ್ತಾನೆ ಅವನಿಗೆ ಗೊತ್ತಿರಬೇಕದು. ಇಲ್ಲ ಅಂದರೆ ಅದು ಪತ್ರಿಕಾ ವರದಿಗಿಂತಲೂ ನೀರಸವಾಗಿರುತ್ತೆ. ಸೊ ಆವಾಗ ಆ ಸಾಹಿತ್ಯಕ್ಕೆ ಗ್ರಾಹಕರು, ವಾಚಕರು ಹುಟ್ಕೊಳ್ಳೋದಿಲ್ಲ. ಅದು ಹಾಗೆ ಸ್ವರ್ಗ ಹೋಗಿಬಿಡುತ್ತೆ. ಅದು ದೊಡ್ಡ ಕೊರತೆ ಇವತ್ತು ನಾವು ಕಂಡು ಬರ್ತಾ ಇರುವುದು ನಮ್ಮ ಇತ್ತೀಚಿನ ಹೊಸ ತಲೆಮಾರಿನ ಬರವಣಿಗೆಗಳಲ್ಲಿ ಕಂಡು ಬರ್ತಾ ಇರೋದು ಅವರ ವೈಚಾರಿಕತೆ ಬಗ್ಗೆ ಅಲ್ಲ, ಅವರ ಭಾಷಾ ಸೌಷ್ಠವ, ಅವರ ಭಾಷಾ ಸಾಮರ್ಥ್ಯ ಅನ್ನುವುದು ತುಂಬ ತಳಕ್ಕೆ ಹೋಗ್ತಾ ಇದೆ. ಸೊ ಹಾಗಾಗಿ ಸಾಹಿತಿಗೆ ಪ್ರಾಣ ಅಂದರೆ ಅವನ ಭಾಷೆನೇ. ಅದ್ರ ಮೂಲಕವೇ ಅವನು ಎಲ್ಲವನ್ನೂ ಹೇಳಬೇಕು. ಅಲ್ಲಮಪ್ರಭುಗಳು ಒಂದು ಮಾತು ಹೇಳ್ತಾರೆ, ಭಾಷೆ ಎಂಬುದು ಪ್ರಾಣಘಾತಕ ಅಂತ. ಭಾಷೆ ಎಂಬುದು ಪ್ರಾಣಘಾತಕ ಅಂತ. ಆದರೆ ಯಾಕೆ ಅಂದರೆ ಅಲ್ಲೊಂದು ಸೂಕ್ಷ್ಮ ಇದೆ. ಅತಿ ಸೂಕ್ಷ್ಮವಾದ ವಿಚಾರಗಳನ್ನು ಯಾವುದು ನಿಮ್ಮ ಮನಸ್ಸಿನಲ್ಲಿ ತರಂಗಗಳು ಬರ್ತಾ ಇದೆ, ಭಾವನೆಗಳದ್ದು, ಅದೆಲ್ಲವನ್ನು ಭಾಷೆಯಲ್ಲಿ ಹೇಳೋಕ್ಕಾಗಲ್ಲ. ಅಲ್ಲಿ ಎರಡು ದೃಷ್ಟಿಕೋನ ಇದೆ ಸಾಹಿತಿಗಳಲ್ಲಿ, ಈ ಭಾಷಾ ಬದ್ಧತೆಗೆ ಸಂಬಂಧಪಟ್ಟಂತೆ. ಭಾಷೆ ಮೂಲಕ ನಾನು ನನ್ನೆಲ್ಲ ವ್ಯವಹಾರ ಮಾಡ್ತೀನಿ, ವ್ಯಾಪಾರವನ್ನು, ಸಾಹಿತ್ಯ ವ್ಯಾಪಾರವನ್ನು. ಆದರೆ ನನ್ನ ಎಲ್ಲ ಅಭಿಪ್ರಾಯಗಳನ್ನು ಭಾಷೆಯು ದಕ್ಕಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಉಳಿದು ಬಿಡುತ್ತೆ. ಭಾಷೆಯಲ್ಲಿ ಹೇಳೋಕ್ಕಾಗದೇ ಇರುವುದು ಎಷ್ಟೋ ಸಂಗತಿಗಳು ಉಳಿದು ಬಿಡುತ್ತೆ. ಅದು ವಿಶೇಷವಾಗಿ ಅನುಭವ ಸಾಹಿತ್ಯವನ್ನು ಕುರಿತು ಹೇಳುವಾಗ ಈ ಮಾತು ಹೇಳ್ತಾರೆ. ಎಲ್ಲಿ ಮಾತೆಲ್ಲ ಮುಗಿತದೋ, ಮೌನ ಶುರುವಾಗುತ್ತೋ ಅಲ್ಲೇ ಅನುಭವ ಶುರುವಾಗುವಂಥದ್ದು. ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ಅನುಭವವನ್ನು ಭಾಷೆ ಒಳಗಡೆ ಹೇಳೋಕ್ಕಾಗಲ್ಲ. ಅಲ್ಲಮಪ್ರಭುನೇ ಇದನ್ನು ಇನ್ನೊಂದು ಮಾತಿನಲ್ಲಿ ಹೇಳ್ತಾರೆ, ಪದವನ್ನು ಅರ್ಪಿಸಬಹುದಲ್ಲದೆ ಪದಾರ್ಥವನ್ನು ಅರ್ಪಿಸಬಹುದೇ, ಪದವನ್ನು ಅರ್ಪಿಸಬಹುದಲ್ಲದೆ ಪದಾರ್ಥವನ್ನು ಅರ್ಪಿಸಬಹುದೇ, ವೇದಕ್ರಿಯಾ ಆಗಮಗಳನ್ನು ಅರ್ಪಿಸಬಹುದಲ್ಲದೆ ಭಕ್ತಿಯನ್ನು ಅರ್ಪಿಸಬಹುದೇ. ಹೇಳ್ಬೋದು, ಹೊರಗಡೆ ಏನೆಲ್ಲ ಹೇಳ್ಬೋದು ಅದೆಲ್ಲ ಹೇಳಿ ಮುಗಿಸ್ಬಿಡ್ಬೋದು. ಆದರೆ ಭಕ್ತಿನ ಹೇಗೆ ಇದು ಮಾಡೋದು ಅಂದರೆ ಅದು ಬಹಳ ಸೂಕ್ಷ್ಮವಾದ್ದು, ತುಂಬ ಅಂತರಂಗದ್ದು. ಅದನ್ನು ಅವರು ಇನ್ನೊಂದು ಕಡೆ ಪದದಲ್ಲಿ ಕನ್ಯೆಯ ಸ್ನೇಹದಂತೆ ಅಂತ ಹೇಳ್ತಾರೆ. ಕನ್ಯೆಯ ಸ್ನೇಹದಂತೆ, ಅದು ಬಹಳ ಲಜ್ಜೆಯಿಂದ ಕೂಡಿರುತ್ತೆ, ಬಹಳ ನಾಚಿಕೆಯಿಂದ ಕೂಡಿರುತ್ತೆ. ಬಹಳ ಡಂಗೂರವಾಗಿ ಬರೋವಂಥದ್ದಲ್ಲ ಅದು. ಅದನ್ನು ಹಿಡಿಯೋಕ್ಕೆ ಹೋದರೆ ಸಿಗೋದಿಲ್ಲ ಅದು. ರೇಷ್ಮೆ ಪಕ್ಕ ನಯ ಮುಟ್ಟಲಾರೆ ಭಯ, ಪಾತ್ರಗಿತ್ತಿ ಪಕ್ಕ ನೋಡಿದೇನ ಅಕ್ಕ. ಒಂದು ಚಿಟ್ಟೆ ಮುಟ್ಟಕ್ಕೆ ಹೋದರೆ ಅದರ ಬಣ್ಣ ಅದು ಹಾಗೆ ಕೈ ಗಂಟ್ಕೊಂಡ್ಬಿಡುತ್ತೆ, ಚಿಟ್ಟೆ ಹಾರೋಗಿಬಿಡುತ್ತೆ. ಭಾಷೆ ಅನ್ನುವುದು ಇಷ್ಟು ಸೂಕ್ಷ್ಮವಾಗಿದೆ. ಆದರೆ ಕವಿಗೆ ಬೇರೆ ದಾರಿ ಇಲ್ಲ. ಅವನ ಹಣೆ ಬರಹ, ಅವನ ವಿಧಿ, ಅವನು ಭಾಷೆ ಜೊತೆಯಲ್ಲೇ ಸಂಸಾರ ಮಾಡಬೇಕು. ಕವಿಯ ಸಂಸಾರ ಇರುವುದೇ ಭಾಷೆಯ ಜೊತೆಯಲ್ಲೇ, ಸಾಹಿತ್ಯ ಲೇಖಕರ ಸಂಸಾರ. ಅದರ ಮೂಲಕವೇ ಅವರು ಎಲ್ಲವನ್ನೂ ಹೇಳಬೇಕು. ಆದರೆ ಅದು ಬೇಕಾದಾಗ, ಬೇಕಾದ ಹದದಲ್ಲಿ, ಬೇಕಾದ ರೀತಿಯಲ್ಲಿ ಬಂದ್ಬಿಡುತ್ತೆ ಅಂತೇನಿಲ್ಲ. ಅದು ಬರೋ ತನಕ ಅವರು ಅದರ ಜೊತೆಯಲ್ಲೇ ಸರಸವನ್ನು, ಸಲ್ಲಾಪವನ್ನು, ಪ್ರಾರ್ಥನೆಯನ್ನು, ಎಲ್ಲವನ್ನೂ ಮಾಡ್ತಾ ಇರಬೇಕು. ಇದನ್ನು ಮುಂದಕ್ಕೆ ಹೋಗೋಕ್ಕೆ ಮುಂಚೆ ಆ ವಿಷಯಕ್ಕೆ ಒಂದು ಉಲ್ಲೇಖ ಹೇಳಿ ಮುಂದಕ್ಕೆ ಹೋಗ್ತೀನಿ. ಬೇಂದ್ರೆ ಅವರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪದ್ಯದಲ್ಲಿ, ತಾಯಿ ಸರಸ್ವತಿ ಅವಳ ತೊಡೆ ಮೇಲೆ ಕವಿ ಮಲಗಿದ್ದಾನೆ ಅಂತ ನೀವು ಕಲ್ಪಿಸ್ಕೋಬಹುದು. ಹಸಾದ ಮಿಂಚಿನಿಂದ ಬೀಸಿದ್ದ ಸೆರಗಿನಿಂದ ಸೆಳೆದಂತೆ 2 ನೂಲು ಉಳಿದಾವ 4 ಸಾಲು. ಹಸಾದ ಮಿಂಚಿನಿಂದ, ಮಿಂಚು ಥರ ಪ್ರತಿಭೆ ಹಿಂಗೆ ಹೋಗ್ತಾ ಇದೆ ಅಂದರೆ ಅದು ಅವಳ ಸೆರಗು, ಸರಸ್ವತಿಯ ಸೆರಗು, ಅದು ಶಾರದೀಯ ಸೆರಗು. ಬಿಸಿದ್ದ ಸೆರಗಿನಿಂದ ಆ ಮಗು ತಾಯಿ ತೊಡೆ ಮೇಲೆ ಮಲಗಿಸ್ತಾ ಇರ್ತಾಳೆ ರಚ್ಚೆ ಮಾಡುವಾಗ. ಇನ್ನೇನು ನಿದ್ದೆ ಬಂತು ಅಂದಾಗ ತೆಗೆದು ತೊಟ್ಲಿಗೋ ಹಾಸಿಗೆಗೋ ಹಾಕ್ತಾಳೆ. ಹಾಕುವಾಗ ಮಗು ತಾಯಿ ಸೆರಗನ್ನು ಹಿಡ್ಕೊಂಡಿರುತ್ತೆ. ಆ ಸೆರಗನ್ನು ಹಿಂಗೆ ಬಿಡಿಸ್ಕೊತಾಳವಳು. ಬಿಡಿಸ್ಕೊಂಡಾಗ 2 ನೂಲು ಉಳಿಯುತ್ತೆ. ಅದೇ ರಾಮಾಯಣ, ಅದೇ ಮಹಾಭಾರತ, ಅದೇ ರಾಮಾಯಣ ದರ್ಶನಮು, ಈ ದೊಡ್ಡ ದೊಡ್ಡ ಕೃತಿಗಳು ಅಂತ ಯಾವ್ದು ಹೇಳ್ತೀವಿ, ಮಹಾಕೃತಿಗಳು, ಅವೆಲ್ಲ ಆ ಪ್ರತಿಭೆಗೆ ಕವಿ ಒಂದು ಸರ್ತಿ ತಾಕಿಸಿದಾಗ ತನ್ನ ಮೈಯನ್ನು ಅವನ ಕೈನಲ್ಲಿ ಉಳಿದಂಥ 2 ನೂಲು, ಅವೇ 4 ಸಾಲು, ಅವೇ ಜಗತ್ತಿನ ದೊಡ್ಡ ದೊಡ್ಡ ಸಾಹಿತ್ಯ ಕೃತಿಗಳಾಗಿದ್ದಾವೆ. ಅಂದರೆ ಪೂರ್ತಿ ಅದನ್ನು ಹೀರುವುದು, ಭಾಷೆಯ ಎಲ್ಲ ಸ್ತರಗಳನ್ನು ಸಾಧ್ಯವಿಲ್ಲ ಅನ್ನುವ ಒಂದು ವಿನೀತ ಭಾವದಿಂದಲೇ ದೊಡ್ಡ ದೊಡ್ಡ ಕವಿಗಳು ಭಾಷೆಯನ್ನು ಅವರು ಉಪಕ್ರಮಿಸ್ತಾರೆ, ಭಾಷೆಯನ್ನು ಅವರು ಉಪಾಸನೆ ಮಾಡ್ತಾರೆ. ನಮ್ಮಲ್ಲಂತೂ ಭಾಷೆಯಲ್ಲಿ ಅನೇಕ ಸ್ತರಗಳಿವೆ ಅಂಥೇಳಿ ಬೇರೆ ಬೇರೆ ದಾರ್ಶನಿಕ ಪಂಥಗಳಲ್ಲಿ ಬರುತ್ತೆ. ಅದು ಪರ, ಅದು ಪಶ್ಯಂತಿ, ಮಧ್ಯಮ, ವೈಖರಿ,
ಅಂತೆಲ್ಲ ಹಂತಗಳಿದೆ. ನಾವು ಹೇಳೋವಂಥದ್ದೆಲ್ಲ ತುಂಬ ಹೊರಮಟ್ಟದ ವೈಖರಿ, ಅದು ಬಹಳ ಆಳದಲ್ಲಿರುವಂಥದ್ದು ಭಾಷೆ ಎನ್ನುವುದು. ಅಂದರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಲ್ಯಾಂಗ್ವೇಜಿನ ಬಗ್ಗೆ ಅದನ್ನು ಇವತ್ತಿನ ನಮ್ಮ ಕಮ್ಯುನಿಕೇಟಿವ್ ಇಂಗ್ಲೀಷು, ಕಮ್ಯುನಿಕೇಷನ್ ಕನ್ನಡ, ಕಮ್ಯುನಿಕೇಟಿವ್ ಅಂತ ಹೇಳಿಬಿಟ್ಟು ಏನಂದರೆ ಸುಮ್ಮನೆ ಒಂದು ಸ್ವಲ್ಪ ಬರ್ಕೊಂಡಿದ್ದು, ಒಂದು ಸ್ವಲ್ಪ ಬರೆದಿದ್ದೆಲ್ಲ ಓದೋಕ್ಕೆ ಅರ್ಥ ಆದ್ರಾಯಿತು, ಸುಮ್ಮನೆ ಒಂಚೂರು ಬರೆದ್ರೆ ಸಾಕು, ಇಷ್ಟೇ ಇದು ಭಾಷೆ ಅಂತ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ, ವಿಭಾಗಗಳಲ್ಲಿ ಭಾಷೆಗೆ ಇರುವಂಥ ಘಟಕಗಳನ್ನೇ ಮುಚ್ತಾ ಇದ್ದಾರೆ, ಅಥವಾ ಅದಕ್ಕಿರುವ ಪೀರಿಯಡ್ಗಳನ್ನೆಲ್ಲ ಕಡಿಮೆ ಮಾಡ್ತಿದ್ದಾರೆ, ಅವಧಿಗಳನ್ನೇ ಕಡಿಮೆ ಮಾಡ್ತಿದ್ದಾರೆ. ವಿಜ್ಞಾನವೋ ಕಾಮರ್ಸೋ ಅದಕ್ಕೆ 4 ಗಂಟೆ ಇದ್ದರೆ ಇದಕ್ಕೆ 3 ಗಂಟೆನೋ 2 ಗಂಟೆಗೋ ಬರುವ ಸಂದರ್ಭ ಯಾಕೆ ಬಂದಿದೆ ಅಂದರೆ, ಅದರ ಹಿಂದಿರುವ ಭಾವನೆ ಅದು ಸುಮ್ಮನೆ ಏನೋ ಒಂದನ್ನು ಹೀಗೆ ಕಮ್ಯುನಿಕೇಟ್ ಮಾಡೋದಷ್ಟೇ ಅಂತ. ಒಬ್ಬ ಸೈಕಾಲಜಿಸ್ಟ್ ಮಾತನ್ನು ಕುಸುಮಾಕರ ದೇವರಗಣ್ಣೂರವರು ಅವ್ರ ಲೇಖನದಲ್ಲಿ ಹೇಳ್ತಾರೆ. ಮಗುವಿನ ಕಲಿಕೆಯ ಹಂತದಲ್ಲಿ ನೀವೇನಾದರೂ ಅದಕ್ಕೆ ಬೇರೆ ಬೇರೆ ಕಲಿಕಾ ಸಾಮರ್ಥ್ಯಕ್ಕೆ ಕುಂದು ಬರುವ ರೀತಿಯಲ್ಲಿ ಅದಕ್ಕೆ ದಂಡಿಸಿದರೆ, ದೊಡ್ಡವನಾದ ಮೇಲೆ ಮಗು ಅದನ್ನು ಸರಿಪಡಿಸಿಕೊಳ್ಳಬಹುದು. ಭಾಷೆ ಮತ್ತು ಸಾಹಿತ್ಯ ಸಂವೇದನೆಗೆ ಸಂಬಂಧಪಟ್ಟದ್ದನ್ನೇನಾದರೂ ಮೊಟಕು ಮಾಡಿದರೆ ಚಿಕ್ಕ ವಯಸ್ಸಿನಲ್ಲಿ, ವಾಪಸ್ ಅದು ಸರಿಪಡಿಸಲಾಗದ ನಷ್ಟವನ್ನು ಉಂಟು ಮಾಡ್ತದೆ. ಇವತ್ತು ಬಹುತೇಕ ಅದೇ ಆಗ್ತಾ ಇರೋದು. ಸೊ ಭಾಷೆ ಅನ್ನುವುದು ಇಷ್ಟು ಮುಖ್ಯವಾಗ್ತದೆ. ಅಂದರೆ ನಾವು ಒಬ್ಬ ಲೇಖಕ ಮೇಲ್ಗಡೆ ತುಂಬ ಅವನು ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇರ್ಬೋದು ಅವನ ಬರವಣಿಗೆಯಲ್ಲಿ, ಆದರೆ ಒಳಗಡೆ ಅವನು ಕುಮಾರವ್ಯಾಸನ ಓದಿದರೆ, ಅವನ ಪಂಪನ್ನು ಓದಿದರೆ, ಅವನು ವಚನಕಾರರನ್ನು ಓದಿದರೆ, ದಾಸರನ್ನು ಓದಿದರೆ, ಅಥವಾ ನವೋದಯದ ದೊಡ್ಡ ದೊಡ್ಡ ಲೇಖಕರು ಕವಿಗಳನ್ನು ಓದಿದರೆ, ಆಗ ಅವನ ಭಾಷೆಯ ರೀತಿಯೇ ಬೇರೆ ಇರುತ್ತೆ. ಆಗ ಏನಾಗತ್ತೆ ಅಂದರೆ, ಓದುಗರಿಗೆ ಅವ್ರ ಲ್ಯಾಂಗ್ವೇಜು ಕಮ್ಯುನಿಕೇಟ್ ಆಗುತ್ತೆ. ಯಾಕೆಂದರೆ ಅದು ಯಾವುದೋ ಒಂದು ಹಳೆಯ ಇದ್ರ ಜೊತೆ, ನೆನಪಿನ ಜೊತೆಯಲ್ಲಿ, ಹಳೆಯ ಒಂದು ಸ್ಟ್ರಕ್ಚರ್ ಜೊತೆಯಲ್ಲಿ ಇದು ಬೇರೆ ರೀತಿಯಲ್ಲಿ ಸಂಬಂಧಪಡ್ತಾ ಇರುತ್ತೆ. ಅದು ತುಂಬ ಮುಖ್ಯ. ಅದು ಗೋಪಾಲಕೃಷ್ಣ ಅಡಿಗರ ಅನೇಕ ಪದ್ಯಗಳನ್ನು ಓದಿದವರು ಕುಮಾರವ್ಯಾಸನ್ನು ಓದಿದರೆ ಬಹಳ ಸಲೀಸಾಗಿ ಅಲ್ಲಿ ರಿಲೇಟ್ ಆಗ್ತಾ ಇರುತ್ತೆ. ಅದು ನಮ್ಮ ಅನೇಕ ದಾಸರ, ಶರಣರ, ಪಂಥದವರ, ಬೇರೆ ಬೇರೆ ಪಂಥದವರ ಸಾಹಿತ್ಯವನ್ನು ನೋಡಿದವರಿಗೆ ಬೇಂದ್ರೆಯವರ ಪದ್ಯಗಳನ್ನು ನೋಡುವಾಗ ಬಹಳ ಸುಲಭವಾಗದು ಸಂಬಂಧ ಉಂಟಾಗ್ತಾ ಇರುತ್ತೆ. ಮತ್ತು ಅದು ಹಾಗೆ ಉಳಿಯುತ್ತದು. ಇದೊಂಥರ ಒಳಗಡೆ ನಡೆಯುವಂಥ ಕ್ರಿಯೆ ಇದು. ಹಾಗಾಗಿ ಸಾಹಿತಿಯು ತನ್ನ ಭಾಷೆಯನ್ನು ಎಷ್ಟು ಗಂಭೀರವಾಗಿ ತುಂಬ ಲವಲವಿಕೆಯಿಂದ ಅವನು ಸ್ವೀಕರಿಸ್ತಾನೆ, ಪರಿಭಾವಿಸ್ತಾನೆ, ಸಮಾಜ ಕೂಡ, ಓದುಗರು ಕೂಡ ಅವನ ಭಾಷೆಯನ್ನು ಅದೇ ರೀತಿಯಲ್ಲಿ ತೆಗೆದುಕೊಳ್ತಾರೆ. ಆವಾಗ ಅವರು ಮನಸ್ಸಿನಲ್ಲಿ ಅದು ಅಚ್ಚಳಿಯದಂತೆ ಉಳ್ಕೊಂಡು ಬಿಡುತ್ತೆ ಅದು ಆ ಭಾಷೆ. ಇದು ಒಂದು ಆಯಾಮ. ಎರಡನೇದು, ಸಾಹಿತಿಗಳಾದವರು ಕಲೆಯನ್ನು ಅಥವಾ ತಮ್ಮ ಕಲಾತ್ಮಕತೆಗೆ ಅವರು ಯಾವ ರೀತಿ ಬದ್ಧತೆಯನ್ನು ಹೊಂದಿದ್ದಾರೆ, ಅದ್ರ ಬಗ್ಗೆ ಅವ್ರದ್ದು ಹೇಗಿದೆ ಅನ್ನುವಾಗ, ಸಾಹಿತ್ಯವಿರುವುದು ಜೀವನದ ಒಂದು ಭಾಗ ಅಷ್ಟೇ, ಅದೇನು ಮುಖ್ಯ ಅಲ್ಲ, ಅದೇ ಸರ್ವಶ್ರೇಷ್ಠ ಅಲ್ಲ. ಜೀವನದ ಅನೇಕ ವ್ಯಾಪಾರಗಳಲ್ಲಿ, ಅನೇಕ ವಿಚಾರಗಳಲ್ಲಿ ಸಾಹಿತ್ಯನೂ ಒಂದು. ಅನೇಕ ಚಟುವಟಿಕೆಗಳನ್ನು ಮಾಡ್ತೀವಿ ಜೀವನದಲ್ಲಿ, ವ್ಯಾಪಾರ ವಹಿವಾಟು ಮಾಡ್ತೀವಿ, ಮನೆ ಕಟ್ಟಿಸ್ತೀವಿ, ಕಚೇರಿಗೆ ಹೋಗ್ತೀವಿ, ಸಂಸಾರ ತೂಗಿಸ್ತೀವಿ. ಇದೆಲ್ಲ ಮಾಡೋದ್ರ ಜೊತೆಯಲ್ಲಿ ಸಾಹಿತ್ಯದ ಬರವಣಿಗೆನೂ ಒಂದು ಭಾಗ ಇದು. ಅಂಥ ಸಾಹಿತ್ಯವನ್ನು ಬರೆದವರೇ ಸಾಕಷ್ಟು ಪ್ರಮಾಣದಲ್ಲಿ ಸಾಹಿತ್ಯವನ್ನು ಬರೆದಿರೋ ಉದಾಹರಣೆ ಇದೆ. DVG ಅವರೇ ತಮ್ಮನ್ನು ಪ್ರಾಥಮಿಕವಾಗಿ ಸಾಹಿತಿ ಅಂತ ಹೇಳ್ಕೊಳ್ತಿರ್ಲಿಲ್ಲ. ನಾನೊಬ್ಬ ಪತ್ರಿಕೋದ್ಯಮಿ ಅಂತ ಪತ್ರಕರ್ತ ಅಂತ. ಆದರೆ ಅವ್ರು ಬರೆದಿರುವ ಸಾಹಿತ್ಯ, ಅದರ ಆಳ, ಅದರ ದಾರ್ಶನಿಕತೆ, ಅದು ಇವತ್ತಿಗೂ ಜನಗಳನ್ನು ಮುಟ್ಟುತ್ತಿರುವ ರೀತಿ. ಮತ್ತು ಅವ್ರು ಹೇಳ್ತೀಯಾರೆ, ನಾನೇನು ಭಾಳ ದೊಡ್ಡ ಸಾಹಿತಿ ಅಂತ ಅಲ್ಲ ಅಂತ. ವಿದ್ಯಾನಿವಾಸ ಮಿಶ್ರ ಅವರು ಲೇಖನದಲ್ಲಿ ಹೇಳ್ತಾರೆ, ಉಳಿದವರು ನನ್ನನ್ನು ಸಾಹಿತಿ ಅಂತ ಕರೀತಾ ಇದ್ದಾರೆ ಅಂತ. ಅದೊಂದು ಆ್ಯಟಿಟ್ಯೂಡ್ ಇದೆ ಸಾಹಿತ್ಯದಲ್ಲಿ. ನಾನು ಹೀಗೆ ಬರ್ಕೊಂಡು ಹೋಗ್ತಾ ಇದ್ದೀನಿ, ಒಂದು ಲೋಕಾನುಭವವನ್ನು ನಾನು ಅದಕ್ಕೆ ಮಾತು ಕೊಡ್ತಾ ಇದ್ದೀನಿ ಅಷ್ಟೇ. ಅದು ದೊಡ್ಡ ಪ್ರಮಾಣದ ಬರವಣಿಗೆ ಆಗಿ ಜನಗಳ ಮನಸ್ಸಿನಲ್ಲಿ ಉಳ್ಕೊಂಡಿರೋದಿದೆ. ಇನ್ನೂ ಒಂದಿದೆ, ಇಲ್ಲ ಕಲೆಯನ್ನು ನಾನು ಕಲೆಗೋಸ್ಕರವೇ ಬರಿತೀನಿ, ನಾನು ಆರ್ಟ್ ಫಾರ್ ಆರ್ಟ್ ಸೇಕ್ ಅಂತ ಒಂದು ಹಿಂದಿನ ಶತಮಾನದಲ್ಲಿ ದೊಡ್ಡ ವಾದ. ಅದು ಕಲೆ ಯಾಕೆ ಅಂದರೆ ಕಲೆಗೋಸ್ಕರವೇ ಕಲೆಯನ್ನು ಸೃಷ್ಟಿ ಮಾಡುವಂಥದ್ದು, ಬೇರೆ ಇನ್ನೇನೂ ಉದ್ದೇಶ ಇಲ್ಲ. ಕಲೆ ಇರುವುದು ಕಲೆಗೋಸ್ಕರ, ಒಂಥರ ಅದು ಶುದ್ಧತೆಯ ವಾದ ಸಾಹಿತ್ಯದಲ್ಲಿ, ಅಥವಾ ಒಟ್ಟು ಕಲೆಯಲ್ಲಿ. ಅದೇ ಪೇಂಟಿಂಗ್ನಲ್ಲೂ ಬಂತು, ಎಲ್ಲ ಕಡೆಯಲ್ಲೂ ಬಂತು. ಯಾಕೆ ಇದನ್ನು ಮಾಡ್ತಾಯಿದ್ದೀನಿ ಅಂದರೆ ಅದನ್ನು ಅದಕ್ಕೋಸ್ಕರನೇ ಮಾಡ್ತಾಯಿದ್ದೀನಿ, ಬೇರೆ ಇನ್ನೇನು ಉದ್ದೇಶ ಇಲ್ಲ. ಅದಕ್ಕೆ ಭಿನ್ನವಾಗಿ ಇನ್ನೊಂದು ವಾದ
ಮಾರ್ಕ್ಸ್ವಾದಿ ಈ ಥರದ ಪಂಥಗಳಿಂದ ಬಂದಿದ್ದು. ಸಮಾಜವನ್ನು ಬದಲಾವಣೆ ಮಾಡೋದಕ್ಕೋಸ್ಕರ ಸಾಹಿತ್ಯ ಬರಿತೀನಿ. ನಾನು ಯಾಕೆ ಸಾಹಿತ್ಯ ಬರಿತಾ ಇದ್ದೀನಿ ಅಂದರೆ ಇದರಿಂದ ಸಮಾಜ ಬದಲಾವಣೆ ಆಗಬೇಕು, ಸುಮ್ಮನೆ ಸಾಹಿತ್ಯ ಬರಿಬಾರ್ದು. ಸಮಾಜದಲ್ಲಿ ಇವತ್ತಿಷ್ಟು ಅನ್ಯಾಯ ಇದೆ, ಇಷ್ಟು ಶೋಷಣೆ ಇದೆ. ಆ ವಿದೇಶದ ಸಮಾಜಗಳಲ್ಲಿ ಯಾವುದೋ ವರ್ಣಭೇದ ನೀತಿ ಇದೆ, ಅಥವಾ ನಮ್ಮ ದೇಶದಲ್ಲಿ ಅವರು ಹೇಳುವಂತೆ ವರ್ಣಾಶ್ರಮದ ಒಂದು ಭೇದ ಇದೆ, ಜಾತಿ ಪದ್ಧತಿಯ ಭೇದ ಇದೆ, ವಿಧವೆಯರ ಸಮಸ್ಯೆ ಇದೆ. ಇದನ್ನು ಹೋಗಲಾಡಿಸಬೇಕು, ಅದಕ್ಕೆ ಒಂದು ಪ್ರತಿಭಟನೆಯ ಅಸ್ತ್ರವಾಗಿ ಆ ಸಮಸ್ಯೆಗಳನ್ನೆಲ್ಲ ಬಯಲಿಗೆಳಿಬೇಕು ಅಂಥೇಳಿ ನಾನು ಸಾಹಿತ್ಯವನ್ನು ಒಂದು ಸೃಷ್ಟಿಯನ್ನು ಮಾಡ್ತೀನಿ. ಅದು ಕಮಿಟ್ಮೆಂಟ್ ಅಂತ. ಅವಾಗ ಕಮಿಟ್ಮೆಂಟ್ ಅನ್ನೋದು ಯಾವುದಾಯಿತು ಅಂದರೆ ಸಾಹಿತ್ಯ ಕೃತಿ ಆಗಲಿಲ್ಲ. ಆವಾಗ ಯಾವ ಸಂಗತಿಗಳನ್ನು ಇವರು ಗುರುತಿಸ್ತಾ ಇದ್ದಾರೋ ಅದರ ಬಗ್ಗೆ ಇವರ ಕಮಿಟ್ಮೆಂಟ್ ಇರೋದು. ಅಂದರೆ ಈ ಸಮಸ್ಯೆಗಳಿದೆಯಲ್ಲ, ಈ ಸಮಸ್ಯೆಗಳು ಹೋಗಬೇಕು ಅನ್ನೋದು ಬದ್ಧತೆ. ಆ ಬದ್ಧತೆಗೆ ಒಂದು ಉಪಕರಣವಾಗಿ, ಒಂದು ಇನ್ಸ್ಟ್ರೂಮೆಂಟಾಗಿ ಸಾಹಿತ್ಯವನ್ನು ಬಳಸುವಂಥದ್ದು. ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತು. ನವೋದಯದಲ್ಲಿ ಕೆಲವರು ಲೇಖಕರು ಈ ರೀತಿ ಬರೆದರು. ಸ್ವಲ್ಪ ಪ್ರಮಾಣ ಕಡಿಮೆ, ಆದರೆ ಇತ್ತು. ಒಂದು ಸುಧಾರಣಾವಾದಿ ಕಾದಂಬರಿಗಳು ಅಂತ ಪ್ರಾರಂಭದಲ್ಲಿ ಇಂದಿರಾಬಾಯಿ ಆ ಥರದ್ದೆಲ್ಲ ಬಂತು. ಗುಲ್ವಾಡಿ ವೆಂಕಟರಾಯರ ಕಾದಂಬರಿ, ಬೋಳುವಾರ ಬಾಬುರಾಯರ ಕಾದಂಬರಿ. ಸ್ವಲ್ಪ ಮಟ್ಟಿಗೆ ಅದರಲ್ಲೆಲ್ಲ ಈ ಥರದ ಒಂದು ಸುಧಾರಣಾವಾದಿ ಪ್ರಕ್ರಿಯೆ, ಅಂದರೆ ಹಿಂದೆ ಯಾವುದು 19ನೇ ಶತಮಾನದಲ್ಲಿ ಬಂಗಾಳದಲ್ಲಿ ಕೇಶವಚಂದ್ರ ಸೇನು, ರಾಜಾರಾಮ್ ಮೋಹನ್ ರಾವ್ ಅವರಿಂದೆಲ್ಲ ಒಂದು ಸಾಮಾಜಿಕ ಚಳುವಳಿಗಳು ನಡೆದಿತ್ತಲ್ಲ, ಅದು ಮಹಾರಾಷ್ಟ್ರದಲ್ಲೂ ಇತ್ತು. ಅದೆಲ್ಲದರ ಪ್ರಭಾವ ಕನ್ನಡದ ಸಾಹಿತ್ಯದ ಮೇಲೆ ಬಂತು. ಸಾಹಿತ್ಯ ಇರುವುದು ಇದನ್ನೆಲ್ಲ ಬದಲಾವಣೆ ಮಾಡಲಿಕ್ಕೆ, ಈ ಸಾಮಾಜಿಕ ಸಮಸ್ಯೆಗಳನ್ನೆಲ್ಲ ವಿಶೇಷವಾಗಿ ಕಾದಂಬರಿಗಳಲ್ಲಿ, ಕಥೆಗಳಲ್ಲಿ ಎತ್ತಿ ತೋರಿಸಬೇಕು ಅಂತ. ಕೊರಡ್ಕಲ್ ಶ್ರೀನಿವಾಸರಾವ್ ಅಂತ ಧನಿಯರ ಸತ್ಯನಾರಾಯಣ ಅಂತ ಒಂದು ಕಥೆ ಇದೆ. ಅದರಲ್ಲಿ ಶ್ರೀಮಂತರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಆಗಬೇಕಾಗಿರುತ್ತೆ. ಆಗ ಈ ಅಸ್ಪೃಶ್ಯ ಜಾತಿಗೆ ಸೇರಿದ ವ್ಯಕ್ತಿ ಅವನ ಮನೆಯಲ್ಲಿ ಒಂದು ಬಾಳೆ ತೋಟ, ಬಾಳೆ ಗಿಡ ಬೆಳೆದಿರುತ್ತೆ. ಮಕ್ಕಳೆಲ್ಲ ಖುಷಿ ಪಡ್ತಿರ್ತಾರೆ ದಿನ ಬಾಳೆ ಗೊನೆ ನೋಡಿ, ಇನ್ನೇನು ಬಾಳೆ ಹಣ್ಣು ಪೂರ್ತಿ ಆಗತ್ತೆ, ನಾವು ತಿನ್ನಬಹುದು ಅಂತ. ಆಮೇಲೆ ಮಾಲೀಕರು ಹೋಗಬೇಕಾದ್ರೆ ಯಜಮಾನರು, ಶ್ರೀಮಂತರು ನೋಡಿಬಿಟ್ಟು, ನಾಳೆ ಹಬ್ಬ ಇದೆ, ಅದನ್ನು ಕತ್ತರಿಸ್ಕೊಂಬಂದು ಮನೆಗೆ ಹಾಕೋದು ನಮ್ಮ ಮನೆಗೆ ಬಾಳೆ ಗೊನೆನ ಅಂತ ಹೇಳ್ತಾರೆ. ಇದು ಕಥೆ ಇಷ್ಟೇ. ಇದನ್ನು ಶ್ರೀಮಂತ ವರ್ಗದ ವಿರುದ್ಧ ಬಡವರ ಒಂದು ನೋವಿನ ಪ್ರತಿಭಟನೆಯ ಸಂಕೇತ ಅನ್ನುವುದಾಗಿ ಇವತ್ತು ಓದ್ತಾ ಇದ್ದಾರೆ ಕನ್ನಡ ಸಾಹಿತ್ಯದಲ್ಲಿ. ವಿಮರ್ಶೆಯಲ್ಲಿ ಆ ಕಥೆಯನ್ನು ಇವತ್ತು ಕನ್ನಡದ ಮೊದಲನೇ ದಲಿತ ಕಥೆ, ದಲಿತೇತರ ವ್ಯಕ್ತಿ ಬರೆದಿರುವಂಥ ಒಂದು ದಲಿತ ಕಥೆ ಅನ್ನುವ ಅರ್ಥದಲ್ಲಿ ಇವತ್ತು ಹೇಳ್ತಿದ್ದಾರೆ. ಅವ್ರು ಯಾಕೆ ಹೇಳ್ತಿದ್ದಾರೆ ಅಂದರೆ ಅದರ ಹಿಂದೆ ಇರುವಂಥ ಉದ್ದೇಶ ಇದು. ಹಿಂದೆ ಇರುವಂಥ ಒಂದು ಅಭಿಪ್ರಾಯ ಏನು ಅಂದರೆ, ಸಾಹಿತ್ಯವು ಇರುವುದು ಈ ಥರದ ಅಸಮಾನತೆಗಳ ವಿರುದ್ಧ ಧ್ವನಿ ಎತ್ತಲು, ಅದಕ್ಕೆ ದನಿಯಾಗಬೇಕು ಅಂತ. ಅದು ಮುಂದೆ ನವೋದಯದ ನಂತರದ ಹಂತದಲ್ಲಿ ಪ್ರಗತಿಶೀಲ ಅಂತ ಯಾವುದು ನಾವು ಹೇಳ್ತೀವಿ, ಆಗ ಕೃಷ್ಣರಾಯರ ಕಾದಂಬರಿಯಲ್ಲಿ, ತರಾಸು ಅವರ, ಬಸವರಾಜ ಕಟ್ಟಿಮನಿಯವರ ಈ ಥರದವರ ಕಾದಂಬರಿಗಳಲ್ಲೆಲ್ಲ ಅದು ಬಂತು. ಪ್ರಧಾನವಾಗಿ ವೇಶ್ಯ ಸಮಸ್ಯೆಯನ್ನು ಇಟ್ಕೊಂಡು ಅದರ ಮೇಲೆ ಬೇಕಾದಷ್ಟು ಕಾದಂಬರಿಗಳನ್ನು ಅವರು ರಚನೆ ಮಾಡೋದ್ರ ಜೊತೆಗೆ ಆ ಕಾದಂಬರಿಗಳು, ಅದು ವಿಶೇಷವಾಗಿ ತರಾಸುಗಿಂತಲೂ ಅನಾಕರವರ ಕಾದಂಬರಿಗಳ ಮುನ್ನುಡಿಗಳೇ ಭಾಳ ದೀರ್ಘವಾಗಿರ್ತಾ ಇದ್ದವು. ಭಾಳ ದೊಡ್ಡ ದೊಡ್ಡ ಮುನ್ನುಡಿಗಳನ್ನು ಬರೆದು ಯಾಕೆ ಇದನ್ನು ಮಾಡ್ತಾ ಇದ್ದೀವಿ, ಪುಸ್ತಕನೇ ಬರೆದ್ರು. ಅದು ಅವ್ರಿಗೂ ಮತ್ತು ಮಾಸ್ತಿಯವ್ರಿಗೂ ಸಾಹಿತ್ಯದಲ್ಲಿ ಅಶ್ಲೀಲತೆ, ಇವ್ರ ಸಾಹಿತ್ಯದಲ್ಲಿ ಅಶ್ಲೀಲತೆ ಇದೆ ಅನ್ನುವ ಪ್ರಶ್ನೆ ಬಂತು. ಆವಾಗ ಬೇರೆಯವರ ಸಾಹಿತ್ಯದಲ್ಲಿ ಇಲ್ವಾ ಅಂಥೇಳಿ ಕೃಷ್ಣರಾಯರು ಸಾಹಿತ್ಯ ಮತ್ತು ಕಾಮಪ್ರಚೋದನೆ ಅಂಥೇಳಿ ಒಂದು ಗ್ರಂಥವನ್ನೇ ಬರೆದರು. ಅವರು ದೊಡ್ಡ ಮಟ್ಟಕ್ಕೆ ಚರ್ಚೆ ನಡೀತು. ಸಾಹಿತ್ಯದಲ್ಲಿ ಅಶ್ಲೀಲ ಅಂದರೆ ಯಾವುದು, ಶೀಲ ಅಂದರೆ ಯಾವುದು ಅನ್ನುವುದೆಲ್ಲ ಚರ್ಚೆ ನಡೀತು. ಇದು ಯಾಕೆ ಇದು ಅಂತ ಹೇಳಿದ್ರೆ, ಅವ್ರಿಗಿದ್ದಂಥ ಒಂದು ದೊಡ್ಡ ನಂಬಿಕೆ, ಆ ಕಾಲದಲ್ಲಿದ್ದಂಥ ನಂಬಿಕೆ ಅಂದರೆ, ನಾವು ಕಾದಂಬರಿಗಳನ್ನು ಬರೆದು ಅದಕ್ಕೆಲ್ಲ ಈ ಥರ ದೊಡ್ಡ ದೊಡ್ಡ ಮುನ್ನುಡಿಗಳನ್ನು ಬರೆದು ಈ ಥರ ಪಾತ್ರಗಳನ್ನೆಲ್ಲ ಸೃಷ್ಟಿ ಮಾಡಿದರೆ ಅದನ್ನು ಓದಿ ಜನಗಳು ಇದನ್ನೆಲ್ಲ ವಿರುದ್ಧ ಹೋರಾಟ ಮಾಡಿಬಿಡ್ಬೋದು, ಅದರಿಂದ ಬದಲಾವಣೆ ಆಗತ್ತೆ, ಸಾಹಿತ್ಯ ಕೃತಿಯ ಮೂಲಕ ದೊಡ್ಡ ಮಟ್ಟದ ಒಂದು ಸಾಮಾಜಿಕ ಬದಲಾವಣೆ ಆಗತ್ತೆ ಅನ್ನೋದು ಬಂತು. ಇದು ಅವರ ಬದ್ಧತೆ. ಅದು ಆ ಥರದ್ದು ಒಂದು ಬದ್ಧತೆಯ ಸ್ವರೂಪ ಇದೆ. ಅಲ್ಲಿ ಬದ್ಧತೆ ಅವರ ಕಾದಂಬರಿಯ ಕಲಾವಂತಿಕೆಗಲ್ಲ, ಕಾದಂಬರಿಯ ಕಲಾತ್ಮಕತೆ ಅಂತ ಒಂದಿದೆಯಲ್ಲ ಅದಕ್ಕಲ್ಲ. ಕಾದಂಬರಿ ಎಷ್ಟು ಚೆನ್ನಾಗಿ ಬಂದಿದೆ, ಪಾತ್ರಗಳೆಲ್ಲ ಚೆನ್ನಾಗಿ ಮೈದುಂಬಿಕೊಂಡು ಬಂದಿದೆಯಾ, ಅಲ್ಲಿಗೆ ಆ ಡೈಲಾಗು, ಆ ಸಂಭಾಷಣೆ ಹೊಂದತ್ತಾ, ಅದಲ್ಲ. ಆ ಸಂಭಾಷಣೆಯಿಂದ ಒಂದು ಸಾಮಾಜಿಕ ಬದಲಾವಣೆ ಸಾಧ್ಯ ಆಗೋದಾದರೆ ಅದಿರಬೇಕು
ಅಂದರೆ ಕಲೆಗಿಂತಲೂ ಸಾಮಾಜಿಕ ಬದಲಾವಣೆಗೆ ಹೆಚ್ಚಿನ ಆದ್ಯತೆ. ಆ ಥರದ ಒಂದು ದೊಡ್ಡ ಆಯಿತು. ಮತ್ತು ಇನ್ನೊಂದು ರೀತಿಯ ಬದ್ಧತೆಯು ಕನ್ನಡ ಸಾಹಿತ್ಯದಲ್ಲಿ ಬಂತು. ಅದು ತುಂಬ ವಿಚಿತ್ರವಾದ್ದು. ವೈಚಾರಿಕವಾಗಿ ಪಾಶ್ಚಾತ್ಯ ಸಾಹಿತ್ಯಕ್ಕೆ ಬದ್ಧತೆ. ಅದು ಯಾವುದು ವೆಸ್ಟಲ್ಲಿ ಏನು ನಡೀತಾ ಇದೆಯೋ ಇವತ್ತು ಟ್ರೆಂಡು, ಅದು ನಮ್ಮಲ್ಲಿ ಬಂದ್ಬಿಡಬೇಕು. ಮೊಕಾಶಿಯವರು ಒಂದು ಲೇಖನದಲ್ಲಿ ತಮಾಷೆಗೆ ಮಾಡ್ತಾರೆ, ಇತ್ತಿತ್ತಲಾಗೆ ಮಿಲ್ಟನ್ ಬಗ್ಗೆ ಏನು ಬಂತಪ್ಪ ಅಂತ. ಮಿಲ್ಟನ್ ಬಗ್ಗೆ ಅಲ್ಲಿ ಏನು ಬಂತೋ ಅದನ್ನು ನಾನು ಇಲ್ಲಿ ಈಗ ಓದ್ಬಿಡ್ಬೇಕು. ನನಗದು ಬೇಕಾ? ನಾನು ಇವಾಗ ಜೀರ್ಣಿಸ್ಕೊಳ್ತಿಬಹುದಾ? ನನ್ನ ಸಂದರ್ಭ ಏನಿದೆ, ನನ್ನ ಸಮಾಜದ ಸಂದರ್ಭ ಏನಿದೆ, ಆ ಥರದ್ದೊಂದು ಶುರುವಾಯಿತು. ನವ್ಯರು ಬಂದಂಥ, ಕನ್ನಡದಲ್ಲಿ ನವ್ಯರು ಬಂದಂಥ ಸಂದರ್ಭದಲ್ಲಿ ಅನೇಕ ಒಳ್ಳೆಯ ಅಂಶಗಳು ಬಂತು, ಇಲ್ಲ ಅಂತಿಲ್ವೇ ಇಲ್ಲ. ಅದರ ಜೊತೆಯಲ್ಲಿ ಪಾಶ್ಚಾತ್ಯ ಸಾಹಿತ್ಯವನ್ನು ತಕ್ಷಣಕ್ಕೆ ನೆನಪಾಗೋದು LS ಶೇಷಗಿರಿರಾಯರು ಒಂದು ಲೇಖನದಲ್ಲಿ ಹೇಳ್ತಾರೆ, ಹಿಂದೆ ಹೇಗಿತ್ತು 30-40 ವರ್ಷದ ಹಿಂದೆ ಅಥವಾ 50 ವರ್ಷದ ಹಿಂದೆ ಅಂದರೆ, ಯಾರು TS ಎಲಿಯಟ್ಟನ್ನು ಉಲ್ಲೇಖ ಮಾಡದೆ ಒಂದು ಭಾಷಣ ಮಾಡಿದ್ರೆ ಅದು ಪೂರ್ಣ ಅಲ್ವೇನೋ ಅಂತ. TS ಎಲಿಯಟ್ಟನ್ನು ತಂದುಬಿಡ್ಬೇಕು ಅದರಲ್ಲಿ ಅಂತ. ಇವಾಗ ಯಾರು ತರ್ತಾನೆ ಇಲ್ವಲ್ಲ. ಅದರರ್ಥ ಎಲಿಯಟ್ ಒಳ್ಳೆ ಲೇಖಕ ಅಲ್ವಾ? ಖಂಡಿತ ಒಳ್ಳೆ ಲೇಖಕ. TS ಎಲಿಯಟ್ ಒಳ್ಳೆ ಲೇಖಕ. ಅದು ಅವಾಗ ಏನಿತ್ತು ಅಂದರೆ ಒಂದು ಟ್ರೆಂಡ್ ಥರ ಅದು. ಹಾಂ, ಹಾಗಾಗಿ ನಮ್ಮಲ್ಲಿ ಏನಾಗಿದೆ ಅಂದರೆ, ಆಮೇಲೆ ಅಲ್ಲಿಯ ಫ್ರೆಂಚ್ ಅಸ್ತಿತ್ವವಾದಿ ಲೇಖಕರು, ಬೇರೆ ಬೇರೆ ಭಾಷೆಯ ಯುರೋಪಿನ ಸಾಹಿತ್ಯದ ಲೇಖಕರು, ಅದು ಕಮು ಇರ್ಬೋದು, ಕಾಫ್ಕಾ ಇರ್ಬೋದು, ಅಥವಾ DH ಲಾರೆನ್ಸು, ಅವರ ಸಾಹಿತ್ಯವನ್ನೆಲ್ಲ ಓದಿಕೊಂಡು ಇಲ್ಲಿ ಒಂದು ರೀತಿಯ ಸಾಹಿತ್ಯವನ್ನು ಸೃಷ್ಟಿ ಮಾಡೋದು ಶುರುವಾಯಿತು. ಗೋಪಾಲಕೃಷ್ಣ ಅಡಿಗರು ಈ ರೀತಿಯ ಕೆಲವು ನವ್ಯ ಸಾಹಿತಿಗಳನ್ನು ಬಿಟ್ಟರೆ ಅಲ್ಲಿ ಆ ಕಾಲದಲ್ಲಿ ಉಳಿದವರು ಪಾಶ್ಚಾತ್ಯ ಸಾಹಿತ್ಯವನ್ನು, ಅದನ್ನು ಮೊಕಾಶಿಯರವರೊಂದು ಲೇಖನದಲ್ಲಿ ಪರಾನ್ನ ಭಕ್ಷಣೆ ಅಂತ ಕರೀತಾರೆ. ಪರಾನ್ನ ಭಕ್ಷಣೆ ಅಂತಂದರೆ ಒಂದು ರೀತಿ ಬೇರೆ ಕಡೆ ತಯಾರಾಗಿರುವ ಆಹಾರವನ್ನು ನಾವು ಸ್ವೀಕರಿಸೋದು ಅಂತ. ಸಾಹಿತ್ಯ ಆಗಾಗಲ್ಲ, ಎಲ್ಲಿಂದ ಬೇಕಾದ್ರೂ ಅದು ಪ್ರೇರಣೆಯನ್ನು ಪಡಿಬಹುದು, ಆದರೆ ಅದು ಇಲ್ಲೇ ಆಗಬೇಕು. ನವೋದಯದವರು ಕೂಡ ಯುರೋಪಿಯನ್ ಸಾಹಿತ್ಯವನ್ನು ಚೆನ್ನಾಗೇ ಅಭ್ಯಾಸ ಮಾಡಿದರು, ಆದರೆ ಅದನ್ನು ಅವರು ಜೀರ್ಣಿಸಿಕೊಂಡ ರೀತಿ, ಸ್ವೀಕರಿಸಿಕೊಂಡ ರೀತಿ ಬೇರೆಯೇ ಇದೆ. ಅದೇ ಒಂದು ವಿಶೇಷ ಅಧ್ಯಯನದ ವಸ್ತು. ಅವರು ಮತ್ತು ಅವರ ನಂತರದವರು ಪಾಶ್ಚಾತ್ಯ ಸಾಹಿತ್ಯವನ್ನು ಜೀರ್ಣಿಸಿಕೊಂಡ ರೀತಿಯಲ್ಲಿ, ಎದುರಿಸಿದ ರೀತಿಯಲ್ಲಿ ತುಂಬ ವ್ಯತ್ಯಾಸ ಇದೆ. ಇವರು ನವ್ಯರು ಬರುವಾಗ ಏನು ಎಲಿಯಟ್ಟು ಈ ಹೆಸರುಗಳನ್ನು ಹೇಳ್ತಿದ್ರು, ವಿ ಸೀತಾರಾಮಯ್ಯನವರಾಗಲಿ, DVG ಅವರಾಗಲಿ, ಅವರ ಬರವಣಿಗೆಗಳಲ್ಲಿ ಅವ್ರಿಗಾಗಲೇ ಅದರ ಬಗ್ಗೆ ಚೆನ್ನಾಗಿರುವಂಥ ತಿಳುವಳಿಕೆ ಜ್ಞಾನ ಇತ್ತು. ಆಗಲೇ ಅದನ್ನು ಅವರು ಓದಿ ಆಗಿತ್ತು. ಆದರೆ ಅದನ್ನು ಅವರು ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ ಅನ್ನೋ ರೀತಿ ಟ್ರೆಂಡಲ್ಲಿ ಯಾರಿಗೂ ಗೊತ್ತಿಲ್ಲದೆ ನಾನೇ ಮೊದಲಿದನ್ನು ಹೇಳಿಬಿಡಬೇಕು, ಎಲ್ಲರಿಗೂ ಒಂದು ರೀತಿ ಭಯಪಡಿಸ್ಬೇಕು, ಆ ಥರದ ಒಂದು ಟ್ರೆಂಡ್ ಇರಲಿಲ್ಲ. ಈ ಸಮಾಜಕ್ಕೆ ಸಹಜವಾಗಿ ಯಾವ ರೀತಿ ಸಾಹಿತ್ಯ ಬೇಕೋ ಅದೇ ರೀತಿ ಸಾಹಿತ್ಯವನ್ನು ಮತ್ತು ಬದುಕನ್ನು ಆವತ್ತಿನ ಕಾಲದವ್ರು ನಡೆಸ್ಕೊಂಡು ಹೋಗ್ತಾಯಿದ್ರು. ಬಂದಾಗ ಏನಾಯಿತು ಅಂದರೆ, ಈ ನವ್ಯ ಸಾಹಿತ್ಯ ಬಂದಾಗ ಕನ್ನಡ ಸಾಹಿತ್ಯದಲ್ಲಿ ಅತಿಬೌದ್ಧಿಕತೆ ಅನ್ನೋದು ಸಾಕಷ್ಟು ಮಟ್ಟಕ್ಕೆ ಬಂತು. ಅಂದರೆ ಸಾಹಿತ್ಯ ಕೃತಿ ಅನ್ನುವುದು ಒಂದು ಸಹೃದಯ ವ್ಯಾಪಾರ ಆಗೋದಕ್ಕಿಂತ, ಅಂದರೆ ಓದಿ ಸ್ಪಂದಿಸುವ ವ್ಯಾಪಾರ ಆಗೋದಕ್ಕಿಂತ ಅದು ಬಹಳ ಬುದ್ಧಿವಂತಿಕೆಯಿಂದ ಕೂಡಿರುವ ಚಟುವಟಿಕೆ. ಗಿರಿ ಅಂತ ಒಬ್ಬರು ಕಾದಂಬರಿಕಾರ ಇವಾಗ ವಾಪಸ್ಸು ವಿದೇಶದಿಂದ ಬಂದಿದ್ದಾರೆ. ಅವ್ರದ್ದೊಂದು ಗತಿಸ್ಥಿತಿ ಅಂತ ಒಂದು ಕಾದಂಬರಿ ಬಂತು. ಅದೊಂದು ಸಾಮಾನ್ಯವಾಗಿರೋ ಕಾದಂಬರಿ, ಅದು ಓದ್ಬೋದಾಗಿರೋ ಕಾದಂಬರಿ. ಆದರೆ ಅವತ್ತು ನವ್ಯದ ಮುಖವಾಣಿಯಾಗಿದ್ದ ಪತ್ರಿಕೆಗಳಲ್ಲಿ ಅದ್ರ ಬಗ್ಗೆ ಹೇಗೆ ಬಂತು ಅಂದರೆ, ಗತಿಸ್ಥಿತಿಯನ್ನು ಓದಿಲ್ಲ ಅಂದರೆ ಅವ್ರಿಗೆ ಸಾಹಿತ್ಯದಲ್ಲಿ ಗತಿನೇ ಇಲ್ಲ ಅಂತ. ಅದು ಆ ಥರದ್ದೇನಲ್ಲ, ಒಳ್ಳೆ ಪುಸ್ತಕವೇ, ಓಕೆ, ಓದ್ಬೋದಾಗಿರೋದು, ಭಾಳ ಶ್ರೇಷ್ಠ ಕೃತಿಯಿಂದ ನಾನೇನು ಅದನ್ನು ಹೇಳಲ್ಲ ನಾನು. ಮತ್ತು ಗತಿಸ್ಥಿತಿ ಮೇಲೆ ವಿಮರ್ಶೆಗಳದ್ದೇ ಒಂದು ದೊಡ್ಡ ರಾಶಿ ಬಂತು. ಅದಿರೋದು ಭಾಳ ಸಣ್ಣ ಪುಸ್ತಕ ಅದು. ಈ ಥರದ್ದು ಒಂದು ಸಾಹಿತ್ಯದಲ್ಲಿ ಬಂತು. ಪಾಶ್ಚಾತ್ಯ ಸಾಹಿತ್ಯದಲ್ಲಿ ಆ ಲೇಖಕರು ಹೇಗಿದ್ದರು ಅನ್ನೋದು ಅದು ಪ್ರತ್ಯೇಕ ವಿಷಯ. ಕಮು ಆಗಿದ್ನಾ, ಕಾಫ್ಕಾ ಆಗಿದ್ನಾ, ಸಾರ್ತರ್ ಆಗಿದ್ನಾ, ಅದು ಬೇರೆ. ಅವನಿಗೆ ನೊಬೆಲ್ ಕೊಡೋಕ್ಕೆ ಹೋದರೆ ಅವ್ನು ಸಾರ್ತರ್ ನೊಬೆಲ್ ತೊಗೊಳ್ಳೋದಿಲ್ಲ, ಅವ್ನು ನೊಬೆಲೇ ಪ್ರಶಸ್ತಿ ತೊಗೊಳ್ಳೋದಿಲ್ಲ. ಇಲ್ಲಿ ಆ ಥರದ್ದು ನೋಡೋದನ್ನ ತುಂಬ ಕಷ್ಟ. ಹಾಗಾಗಿ ಅವರು ಸಾಹಿತ್ಯವನ್ನು ಗಂಭೀರವಾಗಿ ಸ್ವೀಕರಿಸಿದ ರೀತಿಯೇ ಬೇರೆ ಇದೆ. ಆದರೆ ಇಲ್ಲಿ ಅವರ ಸಾಹಿತ್ಯವನ್ನು ಆಧರಿಸಿ ಅದರಿಂದ ಪ್ರಭಾವಿತರಾಗಿ ಬರವಣಿಗೆ ಮಾಡುವಾಗ ಕನ್ನಡತನ, ಭಾರತೀಯತೆ ಅನ್ನುವುದು ತುಂಬ ತಳಮಟ್ಟಕ್ಕೆ ಹೋಗಿ, ಅಥವಾ ಅದನ್ನು ನಿಕೃಷ್ಟ ಅನ್ನೋ ರೀತಿಯಲ್ಲಾಗಿ ಪಾಶ್ಚಾತ್ಯ ಸಾಹಿತ್ಯದ ಪ್ರಭಾವದಲ್ಲಿ ಬರೆದ್ರೇ ಶ್ರೇಷ್ಠ
ಅಂತ ಬಂತಲ್ಲ, ಅದನ್ನು ನಾನು ನನ್ನ ಉಪನ್ಯಾಸದಲ್ಲಿ ಪಾಶ್ಚಾತ್ಯ ಸಾಹಿತ್ಯಕ್ಕೆ ತೋರಿಸಿದ ಬದ್ಧತೆ ಅಂತ ಗುರುತಿಸ್ತಾ ಇರೋದು. ಯಾವ ಸಾಹಿತ್ಯಕ್ಕೂ ಯಾವುದೋ ಒಂದು ಗುಂಪಿಂದ ಬಂದಿರೋ ಇದಕ್ಕೆ ನಾವೇನು ಆ ರೀತಿ ಇದನ್ನು ತೋರಿಸ್ಬೇಕಾಗಿಲ್ಲ. ಗೋಪಾಲಕೃಷ್ಣ ಅಡಿಗರೇ ಇಂದು ನಮ್ಮಿ ನಾಡು ಅಂತ 3 ಪದ್ಯ ಬರೆದರು, 3 ಭಾಗ. ಅದರಲ್ಲಿ 2ನೇ ಭಾಗದ ಪದ್ಯದಲ್ಲಿ ಹೇಳ್ತಾರೆ ಅವರು, ಪಡುವಣದ ಗಾಳಿ ಆಡಿದರೆ ತೂಗುವುದು ಅಟ್ಟೆ, ಎಂಥ ಮಾರ್ದನಿ ಎಂಥ ನಕಲು ಕುಣಿತ. ಇದು ಆ ಕಾಲದ ಗದ್ಯದಲ್ಲಿ ಬಂದಂಥ ಕೆಲವು ಕಥೆಗಳು ಕಾದಂಬರಿಗಳಿಗೆ ಹಿಡಿದ ಕನ್ನಡಿ ಅಂತ ಇದೆ ಈ ಮಾತು. ಎಂಥ ಮಾರ್ದನಿ ಎಂಥ ನಕಲು ಕುಣಿತ. ಅದು ನಕಲು ಕುಣಿತ ಆಗಬಾರ್ದು, ಅಸಲಿ ಕುಣಿತ ಆಗಬೇಕು. ಅದು ಹೇಗಿದ್ದರೂ ಜನ ಅದನ್ನು ಖುಷಿಯಾಗಿ ಓದ್ತಾರೆ. ಅದು ನಡೀಲಿಲ್ಲ. ಸ್ವಲ್ಪ ತಮಾಷೆಗೆ ಹೇಳೋದಾದರೆ ಭೈರಪ್ಪನವರು ಅದನ್ನು ಅವರು ಒಂದು ನಾನೇಕೆ ಬರೆಯುತ್ತೇನೆ ಪುಸ್ತಕದಲ್ಲಿ, ಆಕ್ಸಿಜನ್ ಸಿಲಿಂಡರ್ ಮೇಡ್ ಇನ್ ಪ್ಯಾರಿಸ್ ಅಂತ ಹೇಳೋದು. ಅದಕ್ಕೆ ಸೊ ಅದು ನಮ್ಮ ಆಮ್ಲಜನಕವನ್ನು ನಾವೇ ಸೃಷ್ಟಿ ಮಾಡ್ಕೋಬೇಕು. ನಮ್ಮ ಸಾಹಿತ್ಯಕ್ಕೆ ಬೇಕಾದ ಆಮ್ಲಜನಕವನ್ನು ನಾವೇ ಸೃಷ್ಟಿ ಮಾಡ್ಕೋಬೇಕು. ಹೇಗೆ ರಕ್ತವು ಹೃದಯಕ್ಕೆ ಬಂದು ಅದು ಶುದ್ಧವಾಗಿ ಮತ್ತೆ ಉತ್ತಮ ರಕ್ತ ಇಡೀ ದೇಹಕ್ಕೆ ಹೋಗುತ್ತೋ, ಸಾಹಿತ್ಯವೆನ್ನುವುದು ಆ ರೀತಿಯ ಒಂದು ಆಮ್ಲಜನಕದ ಸಂಚಾರದ, ರಕ್ತ ಸಂಚಾರದ ಒಂದು ಚಟುವಟಿಕೆ ಅದು. ಆಗ ಅದು ಸಮಾಜಕ್ಕೆ ಬೇಕಾದ ಚೈತನ್ಯವನ್ನು, ಸ್ಫೂರ್ತಿಯನ್ನು ಸಹಜವಾಗೇ ಕೊಡ್ತಾ ಇರುತ್ತೆ. ಅದು ಆಗದೆ ಹೋದಾಗ ಏನಾಗುತ್ತೆ, ಸಾಹಿತ್ಯ ಓದ್ದವ್ರಿಗೆ ನಾನು ಓದಿದ್ದು ಒಳ್ಳೆಯ ಕೃತಿ ಹೌದೋ ಅಲ್ವೋ ಅನ್ನುವಂಥದ್ದು, ಮತ್ತು ಅದಕ್ಕೋಸ್ಕರ ಅವರು ಸಂಪೂರ್ಣವಾಗಿ ವಿಮರ್ಶಕರ ಮೇಲೆ ಆಧರಿಸ್ಕೊಂಡು ಓದೋದು, ಆ ವಿಮರ್ಶಕರುಗಳು ತಮಗೆ ಹೇಗೆ ಬೇಕೋ ಆ ರೀತಿಯಲ್ಲಿ ಕೃತಿಗಳನ್ನು ಮೇಲಾಟ ಮಾಡೋದು, ಮೇಲೆತ್ತೋದು, ಕೆಳಗೆ ಹಾಕೋದು, ಅದನ್ನೆಲ್ಲ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದರೆ, ಸಾಹಿತ್ಯದ ಬಗ್ಗೆ ಸಮಾಜದಲ್ಲಿ ಅದುವರೆಗೂ ಉಳ್ಕೊಂಡು ಬಂದಂಥ ಒಂದು ಅಭಿರುಚಿ ಇತ್ತಲ್ಲ, ಆ ಅಭಿರುಚಿ ನಷ್ಟವಾಗುತ್ತೆ. ಭಾಳ ಮುಖ್ಯವಾಗಿ 60-70 ದಶಕದಲ್ಲಿ ಕನ್ನಡದಲ್ಲಿ ಆಗಿದ್ದು ಅಂದರೆ, ಈ ವಾಚಕರ ಲೋಕವನ್ನು ಗಳಗನಾಥರ ಕಾಲದಿಂದ ಕಟ್ಕೊಂಡು ಬಂದಿದ್ದರು. ಹಳ್ಳಿಗೆ ಹೋಗಿ ಅದೊಂದು ಬೇರೆ ಬದ್ಧತೆಯ ಕತೆ ಗಳಗನಾಥರದ್ದು. ಅದನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬಹುದು ಅನಿಸುತ್ತೆ. ಗಳಗನಾಥರಿಗೆ ವೇದಗಳಲ್ಲಿ ಪರಮನಿಷ್ಠೆ, ವೇದ ಮತ್ತು ಹಿಂದೂ ಪುರಾಣಗಳು ಅದರಲ್ಲೆಲ್ಲ, ಭಾರತೀಯ ಪುರಾಣಗಳು, ವೈದಿಕ ಪುರಾಣಗಳು, ಅದರ ಸಾಹಿತ್ಯವನ್ನು ಚೆನ್ನಾಗಿ ಜನಗಳಿಗೆ ಹಂಚಬೇಕು, ತಿಳಿಸ್ಬೇಕು, ಪ್ರಚಾರ ಮಾಡಬೇಕು ಅಂತ ಆಸೆ. ಅದಕ್ಕೆ ಅವರಿಗೆ ಹಣ ಇಲ್ಲ. ಕೊನೆಗೆ ಒಂದು ಗೋಶಾಲೆ ನಡೆಸಿ ಅದರಿಂದ ಏನಾದರೂ ಲಾಭ ಬರೋದಾದರೆ ಅದರ ಹಣದಿಂದ ಈ ಕೆಲಸ ಮಾಡೋದು. ಇದು ಯಾವ ಕಾಲಕ್ಕೂ ಅದು ಲಾಭದಾಯಕ ಕೆಲಸ ಆಗೋಕ್ಕೆ ಸಾಧ್ಯ ಇಲ್ಲ. ಗೋಶಾಲೆ, ಆ ಗೋಶಾಲೆ ನಡೆಸೋಕ್ಕಾಗಲ್ಲ ಅಂತ ಪ್ರಿಂಟಿಂಗ್ ಪ್ರೆಸ್ ಮಾಡಿ, ಅವನು ಆ ಮನುಷ್ಯನ ಬದ್ಧತೆಯ ದೃಷ್ಟಿಕೋನ ಹೇಗಿದೆ ನೋಡಿ. ಆಮೇಲೆ ಕಾದಂಬರಿಗಳನ್ನೆಲ್ಲ ಬರೆದು, ಆ ಕಾದಂಬರಿಗಳನ್ನು ಗಂಟುಗಳಲ್ಲಿ ಹೊತ್ಕೊಂಡು, ಗಂಟು ಮೂಟೆ ಊರೂರಿಗೆ, ಹಳ್ಳಿಗಳಿಗೆಲ್ಲ, ಊರುಗಳಿಗೆ ತಿರುಗಿ ಅಲ್ಲಿ ಚಂದಾದಾರರನ್ನು ಮಾಡಿ ಅವರಿಗೆ ಕಾದಂಬರಿಗಳನ್ನು ಕೊಟ್ಟು ಓದಿಸಿ, ಪ್ರತಿ ಸರ್ತಿ ಹೋಗುವಾಗ ಮನೆಗಳಲ್ಲಿ ಮಹಿಳೆಯರು, ಗೃಹಿಣಿಯರು ಕಾಯ್ತಾ ಇರ್ತಿದ್ರು. ಅವರು ಸಾಮಾನ್ಯರು, ಮನೆ ಕೆಲಸ ಮಾಡಿಕೊಂಡು ಹೊಲಗದ್ದೆ ಕೆಲಸ ಮಾಡ್ಕೊಂಡಿರೋ ಸಾಮಾನ್ಯ ಹಳ್ಳಿಯ ರೈತಾಪಿ ಹೆಣ್ಣು ಮಕ್ಕಳು, ಅವರು ಇವ್ರ ಕಾದಂಬರಿಗಳನ್ನೆಲ್ಲ ಬರಮಾಡಿಕೊಂಡು ಓದ್ತಾಯಿದ್ರು. ಅವರು ಆ ಕಾದಂಬರಿಯಲ್ಲಿ ಒಂದು ಯಾವುದೋ ಪದ್ಮನಯಿನೇ, ಆ ಕಾದಂಬರಿಯಲ್ಲಿ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು, ಈಗ ನಮ್ಮ ನಾಯಕಿಯಾದ ಪದ್ಮನಯಿನು ಏನು ಮಾಡುತ್ತಿದ್ದಾಳೋ ಏನೋ ಅಂತ ಹೇಳ್ಬಿಟ್ಟು ಅಲ್ಲಿಗೆ ತೆಗೆದುಕೊಂಡು ಹೋಗೋದು. ಆ ಥರದ ತುಂಬ ಒಂದು ನಾಟಕೀಯವಾದ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿ ಕನ್ನಡದ ಬಗ್ಗೆ ಒಂದು ಅಭಿಮಾನವನ್ನು, ಸಂಸ್ಕೃತಿ ಮತ್ತು ಧರ್ಮದ ಬಗ್ಗೆ ಅಭಿಮಾನವನ್ನು ಏಕಕಾಲಕ್ಕೆ ಅವರು ಹೆಚ್ಚು ಘೋಷಣೆಯನ್ನು ಏನು ಹೇಳದೆ ಅವರು ಮಾಡ್ತಾ ಹೋಗಿದ್ರು. ಅವರು ಅಲ್ಲಿಂದ ಒಂದು ಓದುಗರ ಪರಂಪರೆ ನವೋದಯದಲ್ಲಿ ಬಂದಿತ್ತು. ಆಮೇಲೆ ಅನಾಕರು ಕಾದಂಬರಿಗಳನ್ನು ಓದೋರು, ತರಾಸು ಕಾದಂಬರಿ ಒಂದು ದೊಡ್ಡ ಗುಂಪೇ ಇತ್ತು. ಅದು ಈ ನವ್ಯ ಬರುವಾಗ ಅದು ಒಂದು ಕಟ್ಟಾಯಿತು, ಆ ತಂತು ಕಟ್ಟಾಯಿತು, ಹೋಯ್ತದು. ಓದುಗರೆಲ್ಲ ಒಂದು ರೀತಿ ತಬ್ಬಿಬ್ಬಾಗುವಂಥ ಸ್ಥಿತಿ ಬಂತು. ಯಾಕೆಂದರೆ ಇದನ್ನು ಅವ್ರು ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ಇವ್ರು ಯಾವುದನ್ನು ಬರೀತಾರೆ, ಇದು ಅರ್ಥ ಆಗ್ತಿಲ್ಲ ವ್ಯಾಖ್ಯಾನವಿಲ್ಲದೆ. ಹಾಗಾಗಿ ಸಾಹಿತ್ಯದಲ್ಲಿ ನಮ್ಮ ನವ್ಯ ಸಾಹಿತಿಗಳಲ್ಲಿ ಅನೇಕರು, ಎಲ್ಲರೂ ಅಂತ ಹೇಳಲ್ಲ, ಅನೇಕರು ತೋರಿಸಿದಂಥ ಈ ಬದ್ಧತೆ ಏನಿತ್ತು ಪಾಶ್ಚಾತ್ಯ ಸಾಹಿತ್ಯದ ಕಡೆ, ಇದು ಸಾಹಿತ್ಯದ ಬಗ್ಗೆ ಇದ್ದಂಥ ಒಂದು ಸಹಜವಾದ ಹರಿವು, ಸಹಜವಾದ ಒಂದು ಓಟ ಏನಿತ್ತು, ಆ ಓಟಕ್ಕೆ ತಡೆಯನ್ನು ತಂತು. ದೊಡ್ಡ ಒಂದು ಓದುಗರ ಗುಂಪು ಹಿನ್ನಡೆಯನ್ನು ಸಾಧಿಸ್ತು. ಇಲ್ಲೇ ಹೇಳಬೇಕಾಗಿರೋದು ಅಂದರೆ, ನಮ್ಮನ್ನು ಆಗ ಕೈ ಹಿಡಿದವರು ಜನಪ್ರಿಯ ಲೇಖಕಿಯರು. ಇವತ್ತು ಯಾರನ್ನ ಅನೇಕ ಹೆಸರುಗಳು ನಾವು ಹೇಳ್ತಾ ಇದ್ದೀವಿ, ಉಷಾ ನವರತ್ನರಾಮ್ ತನಕ, ಸಾಯಿ ಸುತೆ ಇತ್ಯಾದಿಗಳು. ಮತ್ತು ಮಹಿಳಾ ಅವರಿಗಿಂತಲೂ ಇನ್ನೂ ಉತ್ತಮ ದರ್ಜೆಯಲ್ಲಿ ಲೇಖನ ಕವಿತೆ ಇದನ್ನು ಕಾದಂಬರಿಗಳನ್ನು ಬರೆದಂಥ ತ್ರಿವೇಣಿಯವರು, ಎಂ ಕೆ ಇಂದಿರಾ ಅವರು, ಅವರ ಕೃತಿಗಳು ಬೇರೆ ಒಂದು ಓದುಗರನ್ನು ಸೃಷ್ಟಿ ಮಾಡಿಕೊಂಡು
ಅವ್ರಿಗಿದ್ದಂಥದ್ದು ಏನು ಅಂದರೆ, ಯಾರನ್ನ ನಾವು ಸಾಮಾನ್ಯವಾಗಿ ಜನಪ್ರಿಯ ಲೇಖಕಿಯರು ಅಂತ ಹೇಳ್ತೀವಿ, ಅವ್ರಿಗಿದ್ದಿದ್ದು ಏನಂದರೆ, ನಾನು ಕೃತಿ ಬರಿತೀನಿ, ಜನ ಓದಬೇಕು, ಸಂತೋಷ ಪಡಬೇಕು ಅಷ್ಟೆ. ಬೇರೆ ಏನೂ ಇಲ್ಲ ಅದರ ಹಿಂದೆ. ಬೇರೆ ಯಾವ ದೊಡ್ಡ ದೊಡ್ಡ ಅಭಿಪ್ರಾಯಗಳಾಗಲಿ ವಿಚಾರಗಳಾಗಲಿ, ಜನ ಅದನ್ನು ಓದಬೇಕು, ಖುಷಿ ಪಡಬೇಕು ಜನ. ಅಥವಾ ಜನಕ್ಕೊಂದಷ್ಟು ಕಾಲ ಹರಣಕ್ಕಾದರೂ ಇದರಿಂದ ಉಪಯೋಗ ಆದರೂ ಪರವಾಗಿಲ್ಲ. ಅಂದರೆ ಅವರು ತಮ್ಮ ಸಾಹಿತ್ಯದ ಬಗ್ಗೆ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿರಲಿಲ್ಲ. ಆದರೆ ಜನ ಅದನ್ನು ಎದೆಗಪ್ಪಿಕೊಂಡು ಓದಿದ್ರು, ಧಾರಾವಾಹಿಗಳ ಮೂಲಕ ಓದಿದ್ರು. ಸೊ ಈ ಥರದ ಕಲೆ ಮತ್ತು ಕಲಾತ್ಮಕತೆಗೆ ಈ ಥರದ ಮಜಲುಗಳಿದೆ. ಸೊ ಯಾವುದನ್ನು ನಾನು ಈ ಅನಾಕರು ಅವರ ಕಾಲದಲ್ಲಿ ಬಂದಂಥ ಈ ಸಾಹಿತ್ಯ ಬದಲಾವಣೆ ಆಗುತ್ತೆ ಅಂದ್ರಲ್ಲ, ಮತ್ತೆ ಆ ಟ್ರೆಂಡು ಅಂಬೇಡ್ಕರ್ ವಾದ, ಲೋಹಿಯಾ ವಾದ, ಈ ಸಿದ್ಧಾಂತಗಳನ್ನು ಇಟ್ಕೊಂಡು ಬಂದಂಥ 70-80ರ ದಶಕದ ದಲಿತ ಮತ್ತು ಬಂಡಾಯ ಸಾಹಿತ್ಯ ಅದರ ಸಂದರ್ಭದಲ್ಲಿ ಬಂತು. ಖಡ್ಗವಾಗಲಿ ಕಾವ್ಯ, ಜನರ ನೋವಿಗೆ ಮಿಡಿಯುವ ಪ್ರಾಣಮಿತ್ರ. ಕಾವ್ಯ ಅನ್ನೋದು ಖಡ್ಗವಾಗಲಿ, ಜನಗಳ ನೋವಿಗೆ ಅದು ಮಿಡಿಬೇಕು ಕಾವ್ಯ ಅನ್ನುವ ರೀತಿಯಲ್ಲಿ ಸಾಹಿತ್ಯ ರಚನೆ ಬಂತು. ಅದು ಕೂಡ ತೆಲುಗಿನಿಂದ ತೆಗೆದುಕೊಂಡಿರೋ ಒಂದು ಮಾತು. ಯಾಕೆ ಆದರೆ ಇಲ್ಲಿ ಗಮನಿಸಬೇಕಾಗಿರೋದು, ವಾಪಸ್ಸು ಹಳೆ ಪ್ರಶ್ನೆ ಉಳ್ಕೊಳ್ಳುತ್ತೆ. ಸಾಹಿತ್ಯ ಕೃತಿಯನ್ನು ಓದುವಾಗ ಯಾರೋ ಒಂದು ಸ್ವಲ್ಪ ಮನಸ್ಸಿಗೆ ಏನೋ ಒಂದು ಆಗಬಹುದು, ಒಂದು ಸ್ಪಂದನ ಆಗಬಹುದು. ಆದರೆ ಅದರಿಂದ ಸಮಾಜದಲ್ಲಿ ಬದಲಾವಣೆ ಆಗತ್ತಾ? ಕೃತಿ ಓದುವಾಗ ನನಗೆ ದುಃಖ ಆಗುತ್ತೆ. ಈಗ ಯಾವುದೋ ಒಂದು ಸಿನಿಮಾದಲ್ಲಿ ಯಾರೋ ಒಬ್ಬ ಹೇಳ್ತಾನೆ, ನಾನು ಭ್ರಷ್ಟಾಚಾರ ಮಾಡಲ್ಲ, ನಾನು ಲಂಚ ತೆಗೆದುಕೊಳ್ಳೋದಿಲ್ಲ ಅಂತ ಒಬ್ಬ ಹೀರೋ ಒಂದು ಡೈಲಾಗ್ ಹೇಳ್ತಾನೆ. ಅದು ನೋಡಿ ನಾನು ಸಿನಿಮಾ ನನಗೆ ಮೈಯೇ ಪುಳುಕ ಆಗಿಬಿಡುತ್ತೆ, ರೋಮಾಂಚನ ಆಗುತ್ತೆ. ವಾಸ್ತವ ಜೀವನದಲ್ಲಿ ಏನಾಗುತ್ತೆ? ಆ ಎಫೆಕ್ಟ್ ಹಾಗೇ ಇರುತ್ತಾ? ಅದು ಅಷ್ಟು ನೇರವಾಗಿರುತ್ತಾ? ಗೊತ್ತಿಲ್ಲ. ಅದಕ್ಕೆ ಈ ವಿಷಯವನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದು. ಸಾಹಿತ್ಯದಲ್ಲಿ ಅದು ನಮಗೆ ಮನಸ್ಸಿಗೆ ಮುಟ್ಟಿಬಿಡುತ್ತೆ, ಹೃದಯಕ್ಕೆ ತಟ್ಟುತ್ತೆ. ಆದರೆ ವಾಪಸ್ ನಾನೊಬ್ಬ ಸಾಮಾಜಿಕನಾಗಿ, ಒಬ್ಬ ವ್ಯಕ್ತಿಯಾಗಿ ನನ್ನ ಜೀವನವನ್ನು ನಡೆಸಬೇಕಾದ್ರೆ, ಮನೆಯಲ್ಲಾಗಲಿ ಅಥವಾ ಹೊರಗಡೆ ಆಗಲಿ, ಅಲ್ಲಿ ಅದು ಯಾವ ರೀತಿ ಪರಿಣಾಮವನ್ನು ಉಂಟು ಮಾಡುತ್ತೆ? ಇದು ಹೇಳಿ ಮುಗಿಸೋಕ್ಕಾಗದ ಆಯಾಮಗಳನ್ನು ಹೊಂದಿರುವಂಥದ್ದು. ಹಿಂದೆ ತುಷಾರ ಪತ್ರಿಕೆಯಲ್ಲಿ LS ಶೇಷಗಿರಿರಾಯರು ಒಂದು ಅಂಕಣ ಬರೀತಾಯಿದ್ರು. ಅಂಕಣದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಸಾಹಿತ್ಯದ ಪರಿಣಾಮಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯನ್ನು ತೆಗೆದರು. ಒಂದು ಬ್ಯಾಂಕಲ್ಲಿ ಒಬ್ಬರು ಕ್ಯಾಶಿಯರು ಆವತ್ತು ಎಲ್ಲ ಮುಗಿದ ಮೇಲೆ, ಆಫೀಸಿಂದೆಲ್ಲ ಮುಗಿದ ಮೇಲೆ ಎಲ್ಲ ಕ್ಯಾಶ್ನೆಲ್ಲ ನೋಡುವಾಗ ಟ್ಯಾಲಿ ಆಗ್ತಾಯಿಲ್ಲ. ಒಂದು 5,000 ರೂಪಾಯಿ ಟ್ಯಾಲಿ ಆಗ್ತಾಯಿಲ್ಲ. ಅವ್ರಿಗೆ ನೆನಪಿದೆ, ಅದೆಲ್ಲೋ ಒಂದು ಇತ್ತು ಅದು ದುಡ್ಡಿಂದು. ಹೀಗೆ ಮಾಡಿ ಮ್ಯಾನೇಜರಿಗೆ ದುಂಬಾಲು ಬಿದ್ದು, ನಾಳೆ ನಾನು ಅದನ್ನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಅವರು ಮನೆಗೆ ಬಂದರು. ತುಂಬ ಸಂಭಾವಿತ ವ್ಯಕ್ತಿ, ತುಂಬ ಪ್ರಾಮಾಣಿಕ, ಮನಸ್ಸಿಗಿಷ್ಟು ಕುಗ್ಗಿ ಹೋಗಿದ್ದಾರೆ ಅವರು. ಅಂದರೆ ನಾನೊಬ್ಬ ಕಳ್ಳ ಆಗಿಬಿಟ್ಟೆ, ಏನು ಮಾಡೋದು? ಮನೆಯಲ್ಲಿ ಊಟ ಸೇರ್ತಾ ಇಲ್ಲ, ಯಾರ ಹತ್ರನೂ ಇದನ್ನು ಹೇಳೋಕ್ಕೂ ಸಂಕೋಚ, ನಾಚಿಕೆ, ಮುದುಡಿ ಹೋಗಿಬಿಟ್ಟಿದ್ದಾರೆ. ಎಲ್ಲ ಮಲ್ಕೊಂಡ ಮೇಲೆ ನಿದ್ರೆ ಬರ್ತಾ ಇಲ್ಲ ಇವರಿಗೆ, ಒದ್ದಾಡ್ತಿದ್ದಾರೆ ಮಾನಸಿಕವಾಗಿ, ಅಷ್ಟು ಹಿಂಸೆ. ಲೈಟ್ ಹಾಕಿದ್ರು, ಪುಸ್ತಕದ ರ್ಯಾಕಿಂದ ಒಂದು ಯಾವುದೋ ಪುಸ್ತಕ ಸಿಕ್ತು, ತೆಗೆದ್ರು. ಯಾವ ಪುಟ ಸಿಕ್ತೋ ಅದನ್ನು ತೆಗೆದ್ರು. ಅದು ನೋಡಿದ್ರೆ ಕಾಡಿನಲ್ಲಿ ಮಹಾಭಾರತದಲ್ಲಿ ಕೃಷ್ಣ ಬಂದುಬಿಟ್ಟಿದ್ದಾನೆ. ದ್ರೌಪದಿ, ಪಾಂಡವರೆಲ್ಲ ತಮ್ಮ ಕಷ್ಟಗಳನ್ನು ಕೃಷ್ಣನ ಜೊತೆ ಹಂಚ್ಕೊಳ್ತಾ ಇದ್ದಾರೆ ಕುಮಾರವ್ಯಾಸನಲ್ಲಿ. ಅದನ್ನು ಮೆಲ್ಲಗೆ ಓದ್ತಾ ಹೋದರು. ಆಮೇಲೆ ಸ್ವಲ್ಪ ಗಟ್ಟಿ ದನಿನಲ್ಲಿ ಸಾವಕಾಶವಾಗಿ ಓದಿದ್ರು. ಬೆಳಗಿನಿಂದ ಆಫೀಸಿನ ಒತ್ತಡ, ನೋವು ಎಲ್ಲ ಇತ್ತಲ್ಲ, ಅದೆಲ್ಲ ಕಣ್ಣೀರಾಗಿ ಬಂತು. ಚೆನ್ನಾಗಿ ಹತ್ಕೊಂಡು ಪದ್ಯ ಓದಿದ್ರು. ಆಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಉತ್ತರ ಏನು ಸಿಗಲಿಲ್ಲ. ಜೀವನದ ಈ ಸಮಸ್ಯೆ ಇತ್ತಲ್ಲ, ದುಡ್ಡು ಕಳೆದು ಹೋಗಿದ್ದು, ಅದಕ್ಕೇನು ಉತ್ತರ ಸಿಗಲಿಲ್ಲ. ಪುಸ್ತಕ ಇಟ್ಬಿಟ್ಟು ಏನಾರೋ ಆಗಲಿ, ಪಾಂಡವರಿಗೆ ಕಷ್ಟ ತಪ್ಪಲಿಲ್ಲ ಅಂದಮೇಲೆ ಇನ್ನು ನಂದೇನು ಕತೆ ಅಂದ್ಬಿಟ್ಟು ಪುಸ್ತಕ ಮುಚ್ಚಿಟ್ಟು ಮಲಕ್ಕೊಂಡ್ರು. ಬೆಳಗ್ಗೆ ಆಫೀಸ್ಗೆ ಹೋದರು. ಇನ್ನೂ ಅದೇ ಥರ ಮನಸ್ಸಿತ್ತು. ಇದನ್ನು ತೆಗೆದು ಅವ್ರದ್ದು ಡ್ರಾವರೆಲ್ಲ ತೆಗೆದು ದುಡ್ಡಿನ ನೋಡಿದ್ರೆ ಕೆಲಸದ ಏನಾಗುತ್ತೆ, ಆ ಡ್ರಾವರ್ ಕೊನೆಯ ಭಾಗದಲ್ಲಿ ಸ್ವಲ್ಪ ಒಂದು ಜಾಗ ಇರುತ್ತೆ, ಅಲ್ಲಿ ಹೋಗಿ ಸಿಗಾಕೊಂಬಿಟ್ಟಿದೆ ಈ ನೋಟಿನ ಕಟ್ಟು. ಎಲ್ಲೂ ಹೋಗಿಲ್ಲ ಅದು. ಅದನ್ನೆಲ್ಲ ಪೆಡೆಯೆಲ್ಲ ಜೋರಾಗಿ ಎಳೆದು ಎಲ್ಲ ತೆಗೆಸಿ ಎಲ್ಲ ಮಾಡಿದ್ರೆ ಆ ಕಟ್ಟು ಅಲ್ಲೇ ಸಿಕ್ತು. ಅಂದರೆ ಅವ್ರಿಗೆ ಅವತ್ತು ನೆಮ್ಮದಿ ಕೊಟ್ಟಿದ್ದು ಕುಮಾರವ್ಯಾಸ ಭಾರತ. ಸಾಹಿತ್ಯದಲ್ಲಿ ಬದ್ಧತೆ ಅಂದರೆ ಈ ಥರದ ಆಯಾಮವೂ ಇರಬಹುದು ಅದರಲ್ಲಿ. ಆದರೆ ಇದು ಯಾವಾಗಲೂ ಹೀಗೆ ಆಗತ್ತಾ? ಇದೇನು ಫಾರ್ಮುಲಾ ಥರ ಇದನ್ನು ಹೀಗೆ ನೋಡ್ಬೋದಾ? ಗೊತ್ತಿಲ್ಲ ನಮಗೆ.
ಆಮೇಲೆ ಬೇರೆ ಬೇರೆ ವೈಚಾರಿಕತೆಗಳಿಂದ ಬರ್ತಾರಲ್ಲ, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಒಬ್ಬೊಬ್ಬರು ಒಂದೊಂದು ರೀತಿಯ ಐಡಿಯಾಲಜಿ ಅಂತ ಒಂದಿದೆ. ಉದಾಹರಣೆಗೆ ನಾನು ದೇವರನ್ನು ನಂಬುವುದಿಲ್ಲ ಅಂತ ಒಂದು ವಿಚಾರ ಇದೆ, ನಾನು ಜಾತಿಗಳನ್ನು ನಂಬುವುದಿಲ್ಲ ಅಂತ ಇದೆ. ಈ ಥರದ್ದೆಲ್ಲ ಬೇರೆ ಬೇರೆ ವಾದಗಳು ನಮ್ಮ ಸುತ್ತ ಇದೆ. ಇದನ್ನು ಸಾಹಿತ್ಯದ ಬದ್ಧತೆಯ ಪ್ರಶ್ನೆಯಾಗಿ ತೆಗೆದುಕೊಂಡಾಗ ಹೇಗೆ ಕಾಣಿಸುತ್ತೆ ಅದು? ದೇವರನ್ನು ನಾನು ನಂಬೋದಿಲ್ಲ, ನಾನು ಒಂದು ಕಾದಂಬರಿ ಬರಿಬೇಕು, ಅದರೊಳಗಡೆ ದೇವರನ್ನು ನಂಬುವ ಒಂದು ಪಾತ್ರವನ್ನು ಈಗ ಸೃಷ್ಟಿ ಮಾಡಬೇಕಾಗಿದೆ. ಹೇಗೆ ಸೃಷ್ಟಿ ಮಾಡೋದು? ಅದನ್ನು ನಾನು ಜಾಳಾಗಿ ಆ ಪಾತ್ರ ಸೋತು ಹೋಗಿಬಿಡ್ಬೇಕು, ಓದ್ದವ್ರಿಗೆ ಗೊತ್ತಾಗ್ಬಿಡ್ಬೇಕು ಈ ಪಾತ್ರ ಏನಿಲ್ಲ ಇದು, ಆ ಥರ ಮಾಡಬೇಕಾ? ಇಲ್ಲ, ನಾನು ದೇವರನ್ನು ನಂಬಲ್ಲ ಅನ್ನೋದು ನನ್ನ ನಿಲುವು. ಆದರೆ ಕಾದಂಬರಿ ಒಳಗಡೆ ಆ ದೇವರನ್ನು ನಂಬುವ ಪಾತ್ರವನ್ನು ಸೃಷ್ಟಿ ಮಾಡೋದಾದರೆ ಅದಕ್ಕೆ ಸಂಪೂರ್ಣ ಶಕ್ತಿಯನ್ನು ತುಂಬಿ, ಕಲೆಯ ದೃಷ್ಟಿಯಿಂದ ಅದಕ್ಕೆ ಏನೆಲ್ಲ ಸಂಸ್ಕಾರಗಳನ್ನು ಕೊಡಬೇಕು ಆ ಪಾತ್ರಕ್ಕೆ ಅದೆಲ್ಲವನ್ನು ಕೊಟ್ಟು ಅದು ಹಾಗೇ ಇರುವಂತೆ ಮಾಡ್ತೀನಿ ಅನ್ನೋದು ಇನ್ನೊಂದು ದೃಷ್ಟಿ. ಅಲ್ಲಿ ಎದುರಾಗುವುದು ಆ ಕಲಾವಿದ ತನ್ನ ಕಲಾಕೃತಿ ಬಗ್ಗೆ ಯಾವ ರೀತಿ ಧೋರಣೆ ಹೊಂದಿದ್ದಾನೆ ಅನ್ನೋದು. ಅವನು ತನ್ನ ಆರ್ಟನ್ನು, ತನ್ನ ಕಥೆಯನ್ನು, ಕಾದಂಬರಿಯನ್ನು, ನಾಟಕವನ್ನು ಗಂಭೀರವಾಗಿ ಪರಿಗಣಿಸಿದರೆ ತನ್ನ ವೈಯಕ್ತಿಕ ನಂಬಿಕೆ ಏನೇ ಇದ್ದರೂ ಕೂಡ ಆ ಕಲಾಕೃತಿಯನ್ನು ಸೃಷ್ಟಿ ಮಾಡುವಾಗ ಅದಕ್ಕೆ ಏನು ಬೇಕೋ ಅದನ್ನೆಲ್ಲ ತೊಗೊಂಬರ್ತಾನೆ. ಇಲ್ಲ ಅಂದರೆ ಅದನ್ನು ನಾವು ತೆಗೆದುಕೊಂಬರೋದಿಲ್ಲ. ಶಿವರಾಮ್ ಕಾರಂತರ ಬಹುತೇಕ ಕಾದಂಬರಿಗಳಲ್ಲಿ ಬರುವ ಮುದುಕಿಯರು, ಹಣ್ಣು ಅಜ್ಜಿಯರ ಪಾತ್ರಗಳನ್ನು ಜ್ಞಾಪಿಸ್ಕೊಂಡ್ರೆ ಕಾರಂತರ ಅನೇಕ ನಿಜ ಜೀವನದ ಧೋರಣೆಗಳಿಗೂ ಆ ಪಾತ್ರಗಳ ನಡವಳಿಕೆಗೂ ತುಂಬ ವ್ಯತ್ಯಾಸ ಇದೆ. ಆ ಪಾತ್ರಗಳು ನಂಬಿರುವ ಮೌಲ್ಯಗಳಿಗೂ, ಆ ಪಾತ್ರಗಳು ಪ್ರತಿಪಾದಿಸುವ ದೈವಶ್ರದ್ಧೆ ಇತ್ಯಾದಿಗಳಿಗೂ, ಕಾರಂತರ ಜೀವನದಲ್ಲಿ ಅವರು ಇಟ್ಕೊಂಡಿದ್ದಂಥ ಅಷ್ಟೇ ಪ್ರಾಮಾಣಿಕವಾದ ನಿಲುವುಗಳಿಗೂ ತುಂಬ ವ್ಯತ್ಯಾಸ ಇದೆ. ಇದನ್ನು ನೋಡಬೇಕು. ಒಂದು ಪಾತ್ರದ ಸ್ವಭಾವ ಇದೆಯಲ್ಲ, ಆ ಪಾತ್ರದ ಸ್ವಭಾವಕ್ಕೆ ನಾನು ಏನೆಲ್ಲವನ್ನು ಧಾರೆ ಎರೆದ್ರೆ ಅದು ಪರಿಪೂರ್ಣವಾದಂಥ ಒಂದು ಪಾತ್ರ ಆಗತ್ತೆ ಅನ್ನೋದು ಮಾತ್ರ ನನಗೆ ಮುಖ್ಯ. ಆ ಹೊತ್ತಿನಲ್ಲಿ ನಂಗೆ ಮುಖ್ಯದ ಯಾವುದೂ ಮುಖ್ಯ ಇಲ್ಲ. ಇದು ಮೈಕಲ್ ಏಂಜಲೋ ಒಂದು ಸರ್ತಿ ಕ್ರಿಸ್ತನ ಒಂದು ಚಿತ್ರವನ್ನು, ಶಿಲ್ಪವನ್ನು ಬಿಡಿಸ್ತಾ ಇದ್ದಂತೆ. ಪೂರ್ತಿ ಮುಗಿದಿತ್ತಂತೆ. ಕಾಲಿಗೆ ಆ ಮೊಳೆ ಹೊಡೆದಿರ್ತಾರಲ್ಲ, ಅದನ್ನು ಅವನು ಇನ್ನೊಂದು ಸ್ವಲ್ಪ ಸೂಕ್ಷ್ಮ ಮಾಡ್ತಾ ಇದ್ದ ಆ ಭಾಗವನ್ನು. ಯಾರೋ ಒಬ್ಬ ಬಂದ, ಅವನು ಮೈಕಲ್ ಏಂಜಲೋ ಅದನ್ನು ಹೊಡೆಯೋದು ಉಳಿಯಿಂದ ಹಿಂಗೆ ಮುಖ ನೋಡೋದು ಮೇಲ್ಗಡೆ ತಲೆ ಎತ್ತಿ. ಏನು ಹಿಂಗೆ ಹೊಡೆದಂಗೆ ನೋಡ್ತಿದೆಯಲ್ಲ ಅಂತ ಕೇಳಿದಂತೆ. ಹೊಡೆದ್ಬಿಟ್ಟು ಅವ್ನು ನೋವಾಗ್ತಿದೆಯಾ ನೋಡ್ತಿದ್ದೀನಿ. ಏನನ್ನು ಸೂಚಿಸುತ್ತೆ ಅಂದರೆ ಅವನ ತಾದಾತ್ಮ್ಯತೆ ಆ ಕೃತಿ ಬಗ್ಗೆ. ಯಾಕೆ ಇದನ್ನೆಲ್ಲ ಹೇಳ್ತೀನಿ ಅಂದರೆ, ಕೊನೆಗೂ ಕೃತಿಕಾರರು ತಮ್ಮ ಕೃತಿಯ ಬಗ್ಗೆ ತಾಳುವಂಥ ಒಟ್ಟಾರೆ ಈ ಥರದ ಧೋರಣೆ ಇದೆಯಲ್ಲ, ಅದು ತುಂಬ ಮುಖ್ಯ ಆಗತ್ತೆ. ಸಾಹಿತ್ಯದಲ್ಲಿ ಈ ಥರದ ಕಲಾತ್ಮಕತೆಗೆ ಸಂಬಂಧಪಟ್ಟಂತೆ ಬಂದರೆ ಇನ್ನೂ ಒಂದು ಭಾಗ ಇದೆ. ಅದೇನೆಂದರೆ, ಆ ಕೃತಿಯನ್ನು ಸೃಷ್ಟಿ ಮಾಡಬೇಕಾದ್ರೆ ಆ ಕೃತಿಯು ಏನೇನನ್ನು ಬಯಸತ್ತೋ ಅದೆಲ್ಲಕ್ಕೆ ತನ್ನನ್ನು ತಾನು ಒಡ್ಡಿಕೊಂಡು ತಾನು ಬೆಳೀತಾ ಹೋಗುವಂಥದ್ದು. ವಿಶೇಷವಾಗಿ ಸಿನಿಮಾಗಳಲ್ಲಿ ನೋಡ್ತೀರ ನೋಡಿ. ಒಂದು ಸಿನಿಮಾದಲ್ಲಿ ನಿಮಗೆ ಯಾವುದೋ ಒಂದು ಸ್ಟಂಟ್ ಮಾಡಬೇಕಂದ್ರೆ, ಯಾವುದೋ ಒಂದು ರೀತಿ ಒಂದು ಪಾತ್ರ ಮಾಡಬೇಕು ಅಂದರೆ ಅದಕ್ಕೆ ತಕ್ಕಂತೆ ಆ ಕಲಾವಿದರು ಮತ್ತೆ ದೇಹವನ್ನು ಅವರು ಬದಲಾಯಿಸ್ಕೊತಾರೆ. ದಪ್ಪ ಆಗ್ಬೇಕಾದ್ರೆ ದಪ್ಪ ಆಗ್ತಾರೆ, ಸಣ್ಣ ಆಗ್ಬೇಕಾದ್ರೆ ಸಣ್ಣ ಆಗ್ತಾರೆ, ಯಾವುದೋ ಒಂದು ಈಜು ಕಲಿಬೇಕಾ ಕಲಿತಾರೆ, ಇನ್ನೇನೋ ಒಂದು ಸಾಹಸ ಮಾಡಬೇಕಾ ಮಾಡ್ತಾರೆ. ಸಾಮಾನ್ಯ ನಟನಾಗಿದ್ದ ಅಕ್ಷಯ್ ಕುಮಾರ್ ಥರದವರು ಇವತ್ತು ಬೇರೆ ಒಂದು ಆಯಾಮದ ನಟ ಆಗಿರೋದಕ್ಕೆ ಇದೇ ಕಾರಣ. ಆಮೀರ್ ಖಾನ್ ಕೂಡ ಅದೇ ರೀತಿ ತುಂಬ ಸಾಮಾನ್ಯ ರೀತಿ ಪಾತ್ರಗಳು, ಎಲ್ಲ ರೀತಿ ಈ ಚಾಕ್ಲೇಟ್ ಹೀರೋಗಳು ಅಂತಾರೆ, ಆ ಥರ ಪಾತ್ರ ಮಾಡ್ತಿದ್ದರು ಪ್ರಾರಂಭದಲ್ಲಿ. ಆದರೆ ಇವತ್ತು ಅವರು ಬೇರೆ ಬೇರೆ 3 ಇಡಿಯಟ್ಸಲ್ಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಮಾಡಿರೋ ಪಾತ್ರ ನೋಡಿದ್ರೆ ಅದು ವ್ಯತ್ಯಾಸ ಇದೆ. ಅಪೂರ್ವ ಸೋದರಂಗಳಲ್ಲಿ ಕಮಲ್ ಹಾಸನ್ ಅವರು ಮಾಡಿದ ಪಾತ್ರವನ್ನು ನೋಡಿದ್ರೆ ಅದಕ್ಕೆ ಅವರು ತಮ್ಮನ್ನು ಬೇರೆ ರೀತಿಯಲ್ಲೇ ಇದು ಮಾಡಿಕೊಡ್ಬೇಕು. ಸಿನಿಮಾದಲ್ಲಿ ಉತ್ಕೃಷ್ಟತೆಯನ್ನು ಕಂಡು ಮಧ್ಯದ ಹಂತದಲ್ಲಿ ಸಾಮಾನ್ಯ ದರ್ಜೆ ಸಿನಿಮಾ ಕೊಡೋಕ್ಕೆ ಶುರು ಮಾಡಿದ ಅಮಿತಾಬ್ ಬಚ್ಚನ್ ಅವರು ಆಮೇಲೆ ಅವರ ವೃದ್ಧಾಪ್ಯದ ಹಂತದಲ್ಲಿ ಮಾಡುತ್ತಿರುವ ಬೇರೆ ಬೇರೆ ಸಿನಿಮಾಗಳಿದೆಯಲ್ಲ ಇವತ್ತು, ಅಲ್ಲಿ ಅವರಲ್ಲಿ ಒಂದು ಉಠಾವು ಕಾಣಿಸುತ್ತೆ, ಒಂದು ಹೊಸ ಜಿಗಿತ ಕಾಣಿಸುತ್ತೆ.
ಅದೇನೆಂದರೆ ಕಲೆಗಾಗಿ ತಮ್ಮನ್ನು ಅವರು ದೈಹಿಕವಾಗಿ ಮಾನಸಿಕವಾಗಿ ಹೊಸ ದಿಕ್ಕುಗಳಲ್ಲಿ ಅವರು ಬದಲಾಯಿಸ್ಕೊಳ್ಳೋದಕ್ಕೆ ಆಂತರಿಕವಾಗಿ ಬದಲಾಯಿಸ್ಕೊಳ್ಳಿಕ್ಕೆ ಸಿದ್ಧ ಇರ್ತಾರೆ. ಅದೇನು ತಾಲೀಮ್ ಕೇಳುತ್ತೋ ಆ ಪಾತ್ರ, ಆ ತಾಲೀಮನ್ನು ಅವ್ರು ಮಾಡೋಕ್ಕೆ ಸಿದ್ಧ ಇರ್ತಾರೆ. ಆಗ ನೋಡೋರಿಗೆ ಅದೊಂದು ಸಹಜವಾಗಿರುವ ಅಭಿನಯ ಅನಿಸುತ್ತೆ, ತುಂಬ ನ್ಯಾಚುರಲ್ ಆಗಿರೋದು ಅಂತ. ಇದನ್ನು ನಾವು ಸಾಹಿತ್ಯ ಬರವಣಿಗೆ ಸಂದರ್ಭದಲ್ಲಿ ನಮ್ಮ ಕನ್ನಡದ ಮಟ್ಟಿಗೆ ವಿಶೇಷವಾಗಿ ಭೈರಪ್ಪನವರ ಸಂದರ್ಭದಲ್ಲಿ ನೋಡ್ಬೋದು. ಭೈರಪ್ಪನವರು ಕಾದಂಬರಿ ಕ್ಷೇತ್ರದಲ್ಲಿ ಬೆಳೀತಾ ಹೋದಂತೆ ಅದಕ್ಕೆ ಅವರು ಮಾಡಿಕೊಳ್ಳುವ ಸಿದ್ಧತೆಗಳು ಕೂಡ ಅಷ್ಟೇ ರೋಚಕವಾಗಿರುವ, ಉಳಿದವರಿಗೆ ತುಂಬ ಪಥಪ್ರದರ್ಶಕವಾಗಿರುವ ರೀತಿಯ ಬದಲಾವಣೆಗಳವು. ಆ ಥರ ಕಾರಂತರು 1-2 ಕಾದಂಬರಿಗಳಲ್ಲಿ ಮಾತ್ರ ಹಿಂದೆ ಅವರು ಮಾಡಿದ್ರು. ಅವರು ಕುಡಿಯರ ಕೂಸು ಬರೀಬೇಕಾದ್ರೆ ಕಾರಂತರು ಮಲೆ ಕುಡಿಯರು ಅನ್ನುವಂಥ ಟ್ರೈಬ್ ಏನಿದ್ದಾರೆ, ಬುಡಕಟ್ಟಿನ ಜನ, ಅವರ ಜೊತೆ ಇದ್ದು ಕೆಲವು ಕಾಲ ಅವರ ರೀತಿ ನೀತಿಗಳನ್ನು ಅಭ್ಯಾಸ ಮಾಡಿ ಆಮೇಲೆ ಅವರು ಕೃತಿಯನ್ನು ಬರೆದರು. ಅವರು ಚೋಮಂದುಡಿಯನ್ನು ಬರೀಬೇಕಾದ್ರೆ ದಲಿತರ ಜೀವನದ ವಾಸ್ತವದ ಅನುಭವಗಳನ್ನು ಗಮನದಲ್ಲಿಟ್ಕೊಂಡವರು ಬರೆದರು. ಭೈರಪ್ಪನವರು ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿ ಹಾಕಿದಾಗ ಡೆಲ್ಲಿನಲ್ಲಿದ್ದರು. ಡೆಲ್ಲಿನಲ್ಲಿದ್ದಾಗ ಅವರು ಬೇರೆ ಬೇರೆ ರೀತಿಯಲ್ಲಿ ಹಳೆಯ ಬಟ್ಟೆಗಳು, ಪ್ಯಾಂಟು ಶರ್ಟ್ ಎಲ್ಲ ಹಳೇದು ಹಾಕ್ಕೊಂಡ್ಬಿಟ್ಟು ಆ ಇಂದಿರಾ ಗಾಂಧಿ ಏರ್ಪಡಿಸ್ತಿದ್ದಂಥ ಆಕೆಯ ಪರವಾದ ರ್ಯಾಲಿಗಳು, ಆ ರ್ಯಾಲಿಗಳಲ್ಲಿ ಹೋಗುವಂಥದ್ದು. ಅವರು ಭಿತ್ತಿಯಲ್ಲಿ ಬರೀತಾರೆ ಅದನ್ನು ಆತ್ಮಕಥೆಯಲ್ಲಿ. ಹೋಗಿ ನಾನು ಕೂಗದೆ ನಿನಗೆ ಎಷ್ಟು ಕೊಟ್ಟರು, ನಂಗೆ 5 ರೂಪಾಯಿ ಕೊಟ್ಟರು ಅಂತ, ಅವ್ನು ನಂಗೆ 3 ರೂಪಾಯಿ ಕೊಟ್ಟರು ಅಂತ. ಇನ್ನೊಂದು ಕಡೆ ಹೋಗಿಬಿಟ್ಟು ನನಗೆ 3 ರೂಪಾಯಿ ಕೊಟ್ಟರು, ನಿಂಗೆ ಎಷ್ಟು ಕೊಟ್ಟರು, ನನಗೆ 4 ಕೊಟ್ಟರು, ನಿಂಗೆ 3 ರೂಪಾಯಿನೇ ಕೊಟ್ಟರು ಅಂತ. ಮಧ್ಯಾಹ್ನ ತನಕ ಸಂಜೆ ತನಕ ಆ ಕೂಲಿ ಕಾರ್ಮಿಕರನ್ನು ಕರ್ಕೊಂಡು ಬಂದು ಏನು ಘೋಷಣೆಗಳನ್ನು ರಾಜಕೀಯ ಮುಖಂಡರುಗಳು ಕೂಗಿಸ್ತಾ ಇದ್ರು ಅದರ ಒಳಗಿನ ವಿವರಗಳನ್ನೆಲ್ಲ ಅವ್ರು ತಗೊಳ್ತಾರೆ. ನೌಕರಿಲಿರೋರು, ಸಂಸಾರ ಹೊಂದಿಗರು. ಆದರೆ ಕಲೆ ಇದನ್ನು ಬೇಡ್ತಾ ಇದೆ, ಇದು ನನಗೆ ನೇರ ಅನುಭವ ಇರಬೇಕು. ಎಮರ್ಜೆನ್ಸಿನಲ್ಲಿ ಒಂದು ಸರ್ಕಾರ ಹೇಗೆ ನಡ್ಕೊಳ್ಳುತ್ತೆ, ಒಂದು ಕೇಂದ್ರ, ಅದು ಅನುಭವಕ್ಕೆ ಬರಬೇಕು ನನಗೆ. ನಾನು ಡೆಲ್ಲಿಲಿದ್ದು ಅದನ್ನು ಪಡೆದೆ ಅಂದರೆ ಏನು ಪ್ರಯೋಜನ, ಅದನ್ನು ಅವರು ಮಾಡ್ತಾರೆ. ತೀಚೆಗೆ ಬರೆದ ಯಾನ ಕಾದಂಬರಿಯಲ್ಲೂ ಅವರ ಇದಕ್ಕೆ ಹೋಗಬೇಕಾದ್ರೆ, ಬಾಹ್ಯಾಕಾಶಕ್ಕೆ ಹೋಗುವಂಥ ಸ್ಪೇಸ್ಶಿಪ್ಪು ಇತ್ಯಾದಿಗಳನ್ನೆಲ್ಲ ಬರೀಬೇಕಾದ್ರೆ ಇಲ್ಲಿ ಯಾವ್ಯಾವುದನ್ನು ಅವರು ಅನುಭವಕ್ಕೆ ಪಡಿಬಹುದೋ, ಹಾರಾಟಕ್ಕೆ ಸಂಬಂಧಪಟ್ಟಿದ್ದು, ವಿಮಾನ ಹಾರಾಟಕ್ಕೆ, ಅದನ್ನು ಅವರು ಪಡೀತಾರೆ 82-83ನೇ ವಯಸ್ಸಿನಲ್ಲಿ. ಅದು ಕಲೆಯ ಬಗ್ಗೆ ಅವರಿಗಿರುವಂಥ ಕಮಿಟ್ಮೆಂಟ್. ಅದು ವಿದೇಶದಲ್ಲಿ ಈ ಥರ ತುಂಬ ಜನ ಲೇಖಕರಿದ್ದಾರೆ, ಕಲಾವಿದರಿದ್ದಾರೆ, ಸಂಗೀತಗಾರರು, ಪೇಂಟರ್ಸು. ಅವರು ಅನುಭವ ನನ್ನ ಹತ್ರ ಬರಲಿ ಅಂತ ಕೂತಿರಲ್ಲ ಮನೇಲಿ. ಮಳೆ ಬರುವ ಕಾಲಕ್ಕೆ ಒಳಗಾಕ ಕುಂತೀಯ ಇಳೆಯೊಡನೆ ಝಳಕ ಆಡೋಣ, ಮೋಡಗಳ ಆಟ ನೋಡೋಣ, ಬೇಂದ್ರೆ ಅವರು ಮಾತಿದು. ಹಾಗೆ ಅನುಭವಕ್ಕೆ ಅವರು ಒಡ್ಡುಕೊಂಡು ಹೋಗ್ತಾರೆ. ಅನುಭವ ಪಕ್ಕದ ರಸ್ತೆಯಲ್ಲಿ ಸಿಗದೇ ಇರ್ಬೋದು, ಪಕ್ಕದ ದೇಶದಲ್ಲಿ ಸಿಗುತ್ತಾ, ಇನ್ನೊಂದು ಮೂಲೆಯಲ್ಲಿ ಸಿಗುತ್ತಾ, ಅಲ್ಲಿಗೆ ಹೋಗ್ತಾರೆ. ಅವ್ರ ಪರ್ವ ಎಲ್ಲ ಬರೆಯುವಾಗ ಹಿಮಾಲಯವನ್ನು ಅನೇಕ ಸರ್ತಿ ಅವರು ಓಡಾಟ ಮಾಡ್ತಾರೆ. ಅಲ್ಲಿರುವ ಬುಡಕಟ್ಟಿನ ಜನ ಹೇಗಿದ್ದಾರೆ, ಅವರ ಪದ್ಧತಿಗಳೇನು, ಅದನ್ನು ಅವರು ಅಭ್ಯಾಸ ಮಾಡ್ತಾರೆ. ತುಂಬ ಶ್ರಮ ಆಗತ್ತೆ, ಅದರಿಂದ ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ ಹೊರೆ ಆಗತ್ತೆ. ಆದರೆ ಅದನ್ನು ಮಾಡೋದ್ರಿಂದ ಆ ಕೃತಿ ಏನಾದರೂ ಇನ್ನಷ್ಟು ಪಟುತ್ವವನ್ನು ಪಡೆಯೋದಾದರೆ, ಇನ್ನಷ್ಟು ಅದು ಗಟ್ಟಿಗೊಳ್ಳೋದಾದರೆ, ಇನ್ನಷ್ಟು ಕಾಂತಿಗೊಳ್ಳೋದಾದರೆ, ನಿಜಕ್ಕೂ ಅದೊಂದು ಒಳ್ಳೆಯ ಸಾಹಿತ್ಯ, ಪ್ರಮಾಣಬದ್ಧ ಸಾಹಿತ್ಯ ಕೃತಿಯಾಗೋದಾದರೆ ಆ ಶ್ರಮಕ್ಕೆ ಇಂಥ ಲೇಖಕರು, ಭೈರಪ್ಪನವರಂಥ ಲೇಖಕರು ಸಿದ್ಧರಿರ್ತಾರೆ. ಹಾಗಾಗಿ ಜನ ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ ಅವರ ಕೃತಿಗಳಿಗೆ ಮುಗಿಬೀಳ್ತಾರೆ. ಯಾಕೆಂದರೆ ಅವ್ರಿಗದು ನಿಜವಾದ ಒಂದು ಹೃದಯ ಸ್ಪಂದನವಾಗಿ ಕಾಣಿಸ್ತಾ ಇರುತ್ತೆ. ಯಾವುದು ಓದಿ ಬರೆದಿರುವ, ಸುನ್ನೆಯಲ್ಲಿ ಕೂತ್ಕೊಂಡು ಬರೆದಿರುವ ಅನುಭವವಾಗಿ ಕಾಣಿಸ್ತಾ ಇರೋದಿಲ್ಲ. ಜಲಪಾತ ಓದ್ದವ್ರಿಗಂತೂ ಅದರೊಳಗಡೆ ಆ ಗರ್ಭಿಣಿ ಹೊಟ್ಟೆಯಲ್ಲಿ ಆ ಭ್ರೂಣ ಬೆಳೆಯುವುದು, ಆ ಗರ್ಭಿಣಿಯ ಹಂತಗಳಿದೆಯಲ್ಲ, ಇಷ್ಟು ಸಹಜವಾದ ರೀತಿಯಲ್ಲಿ ಒಬ್ಬ ಪುರುಷ ಲೇಖಕನಾದವನು ಬರೆಯೋಕ್ಕಾಗತ್ತಾ? ಇದು ಎಷ್ಟು ಸ್ತ್ರೀಯರೇ ಬರೆಯೋ, ಲೇಖಕಿಯರೇ ಇರುವ ಅನೇಕ ಕಾದಂಬರಿಗಳಲ್ಲಿ ಈ ಥರದ್ದು ಬಂದಿಲ್ಲ. ಆ ಗರ್ಭಿಣಿಯ ಅವಸ್ಥೆಯನ್ನು ವಿವರಿಸುವಂಥದ್ದು. ಅದು ಯಾಕೆ ಬರುತ್ತೆ ಅಂದರೆ ಕಲೆಯನ್ನು ಕುರಿತಂತೆ ಅವರಿಗಿರುವ ಧೋರಣೆಯಲ್ಲಿ ಬರುತ್ತೆ. ಹಾಗಾಗಿ ಸಾಹಿತ್ಯದಲ್ಲಿ ನಮಗೆ ಬಹಳ ಮುಖ್ಯವಾಗಿ ಉಳಿಯುವಂಥದ್ದು ಯಾವುದು ಅಂತ ಹೇಳಿದ್ರೆ, ಅವರು ಭಾಷೆಯ ಬಗ್ಗೆ ತೋರಿಸುವ ಬದ್ಧತೆ, ತಮ್ಮ ಕಲಾವಂತಿಕೆ, ತಮ್ಮ ಕಲಾಕೃತಿಯ ಬಗ್ಗೆ, ಅಥವಾ ಫಾರಮ್ ಅಂತ ತಾವು ಆಯ್ಕೆ ಮಾಡಿಕೊಂಡಿರೋ ಫಾರಮ್ ಯಾವುದಿದೆ ಆ ಫಾರಮ್ ಬಗ್ಗೆ ಅವರು ತೆಗೆದುಕೊಂಡಿರುವಂಥ, ತೋರಿಸುವಂಥ ಬದ್ಧತೆ, ಇದು ತುಂಬ ಮುಖ್ಯ ಆಗತ್ತೆ. ಈ ಥರ ಇಲ್ಲದೆ ಹೋದಾಗ
ಹೊರಗಿನಿಂದ ಹೇರ್ಕೊಂಡಿರೋದು ಬಂದಾಗ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿಗೆ ಸಾಹಿತ್ಯ ಈಡಾಗುತ್ತೆ. ಅದು ಯಾವುದು ಅಂತ ಇನ್ನು ಕೆಲವು ಅಂಶಗಳಲ್ಲಿ ನೋಡ್ಬೋದು. ಯಾವುದನ್ನು ಇವತ್ತು ನಾವು ಕನ್ನಡದಲ್ಲಿ ರ್ಯಾಷನಾಲಿಟಿ ಅಂತ ಹೇಳ್ತಾ ಇದ್ದೀವಿ, ವೈಚಾರಿಕತೆ ಅಂತ ಹೇಳ್ತಾ ಇದ್ದೀವಿ, ಅದು ನನ್ನ ದೃಷ್ಟಿನಲ್ಲಿ ನೇರವಾಗಿ ಸಾಹಿತ್ಯ ಕೃತಿಗೆ ಅಷ್ಟಾಗಿ ಸಂಬಂಧಪಡದೇ ಇರೋದದು. ಅದು ಇಲ್ಲದೇನೂ ಸಾಹಿತ್ಯವನ್ನು ನಾವು ಹುಟ್ಟು ಹಾಕ್ಬೋದು, ಸಾಹಿತ್ಯದ ದೋಣಿಯನ್ನು ನಡೆಸ್ಬೋದು, ಸಾಹಿತ್ಯವನ್ನು ಬರೀಬಹುದು, ಸಾಹಿತ್ಯವನ್ನು ಓದಬಹುದು. ಮತ್ತು ಇದ್ದರೂ ಅದು ಅಂತರ್ಗತವಾಗಿರಬೇಕಷ್ಟೇ. ಆ ಕೃತಿ ಒಳಗಡೆ ಅದು ಕಂಡೂ ಕಾಣದಂತೆ ಅದರ ಪಾಟಿಗೆ ಅದು ಇರಬೇಕದು. ಆದರೆ ಇವತ್ತೇನಾಗಿದೆ ಅಂದರೆ ಘೋಷಿತವಾದಂಥ ಅನೇಕ ಸಾಹಿತ್ಯಕ ಗುಂಪುಗಳಿದ್ದಾವೆ. ಅವುಗಳು ತಮ್ಮದೇ ಆಗಿರುವ ನಿರ್ದಿಷ್ಟವಾದ ಕೆಲವು ಮಾನದಂಡಗಳನ್ನು, ಐಡಿಯಾಲಜಿಗಳನ್ನು ಮಾಡಿವೆ. ನಾನು ಈಗ ಒಬ್ಬಳು ಸ್ತ್ರೀ ಆದವಳು ಒಂದು ಪದ್ಯ ಬರೆದುಬಿಟ್ರೆ, ಒಂದು ಕವನ ಸಂಕಲನ ತಂದುಬಿಟ್ರೆ, ಒಂದು ನಾಟಕ ಬರೆದ್ರೆ ತಕ್ಷಣ ಶುರುವಾಗತ್ತೆ. ನೀನು ಮಹಿಳೆ ಇದೆಯಾ, ನೀನು ಪುರುಷರನ್ನು ದ್ವೇಷಣೆ ಮಾಡಬೇಕು, ಪುರುಷರಿಂದ ಅನ್ಯಾಯ ಆಗ್ತಾಯಿದೆ, ನೀನು ನಮ್ಮ ಸ್ತ್ರೀವಾದಿ ಸಂಘಕ್ಕೆ ಸೇರಿಕೊಳ್ಳೇಬೇಕು, ನೀನು ನಮ್ಮ ರೀತಿಯಲ್ಲೇ ಬರೀಬೇಕು, ಹೀಗೆ ಬರೀಬೇಕು ನೀನು. 1-2 ಬರೆಯೋ ಹೊತ್ತಿಗೆ ಆ ಥರ ದಾರಿನಲ್ಲಿ ಇವರು ಹೋದರೆ ಅವರು ಸಾಹಿತ್ಯ ಅಲ್ಲಿಗೆ ಸಮಾಧಿ ಆಗತ್ತೆ, ಮುಂದೆ ಓದೋದಿಲ್ಲ. ಮೊಕಾಶಿಯವರು ಮಹಿಳೆಯರಿಗೆ ಲೇಖಕಿಯರಿಗೆ ಅಂತ ಒಂದು ಲೇಖನ ಬರೆದಿದ್ದಾರೆ ಜಿ ವೆಂಕಟಸುಬ್ಬಯ್ಯನವರ ಹಿಂದೆ ಒಂದು ಅಭಿನಂದನಾ ಗ್ರಂಥದಲ್ಲಿ. ಅದರೊಳಗಡೆ ಹೇಳ್ತಾರೆ, ನೋಡಿ ನಿಮ್ಮ ಕಾದಂಬರಿಗಳನ್ನು ಓದ್ಕೊಂಡು ಸಿನಿಮಾದವರು ಡೈರೆಕ್ಟರ್ಗಳು ಸಿನಿಮಾ ಮಾಡಲಿಕ್ಕೆ ಬರ್ತಾ ಇರೋದು ಅದರೊಳಗಡೆ ತುಂಬ ವಿಚಾರ ಇದೆ, ಸೈಕಾಲಜಿ ಇದೆ ಅಂತ ಅಲ್ಲ. ನಿಮಗೆ ಯಾರ್ದಾರು ಮನೆಗೆ ಹೋದರೆ ಅವ್ರ ಮನೆ ಕರ್ಟನ್ ನೋಡ್ತೀರಾ, ಅವ್ರ ಮನೆ ಹಾಸಿರೋ ಟೇಬಲ್ ಮೇಲೆ ಏನು ಹಾಸಿದ್ದೀರಾ ನೋಡ್ತೀರಾ, ಟೀ ಕೊಟ್ಟರೆ ಟೀ ಕೊಟ್ಟಿರೋ ಪಿಂಗಾಣಿ ಹೇಗಿದೆ ನೋಡ್ತೀರಾ, ಅದ್ರ ಡಿಸೈನ್ ನೋಡ್ತೀರಾ. ಗಂಡಸರು ಇದನ್ನೆಲ್ಲ ನೋಡಲ್ಲ. ನಿಮಗೆ ಈ ಥರದ ಬೇರೆಯವರು ಗಂಡಸರು ಅಬ್ಸರ್ವ್ ಮಾಡಲಿಕ್ಕೆ ಆಗದೇ ಇರೋ ಅನೇಕ ಸೂಕ್ಷ್ಮತೆಗಳು ನಿಮಗೆ ಗೊತ್ತಿದೆ. ಅದು ನಿಮ್ಮಲ್ಲಿರೋದ್ರಿಂದ ನಿಮ್ಮ ಕಾದಂಬರಿಗಳನ್ನು ಅವರು ಸಿನಿಮಾ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ನೀವೇನಾದರೂ ನವ್ಯರನ್ನು ನೆಚ್ಕೊಂಡ್ಬಿಟ್ಟು ಅವ್ರ ಥರನೇ ಅತಿ ಬೌದ್ಧಿಕತೆಯಿಂದ ಮಾಡೋಕ್ಕೆ ಹೋದರೆ ಯಾರೂ ಬರೋದಿಲ್ಲ ಅಂತ ತಮಾಷೆ ಮಾಡ್ತಾರೆ. ಈ ತಮಾಷೆ ಹೌದು, ಸ್ವಲ್ಪ ನಿಜವೂ ಹೌದು. ಇದು ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ ಅವರವರಿಗೆ ಅವರು ಸಹಜವಾಗಿರುತ್ತಲ್ಲ ಅದರಲ್ಲಿ ಬರ್ಕೊಂಡು ಹೋದಾಗ ಅದು ತುಂಬ ಎತ್ತರಕ್ಕೆ ಹೋಗ್ತಾ ಇರುತ್ತೆ. ಒಂದು ಸರ್ತಿ ಕುರ್ತಕೋಟಿಯವರೇ ಭೈರಪ್ಪನವ್ರಿಗೆ ಒಂದು ಸಜೆಷನ್ ಕೊಡ್ತಾರೆ, ನಿಮ್ಮ ಕಾದಂಬರಿಗಳಲ್ಲಿ ತುಂಬ ವೈಚಾರಿಕ ಒಂದು ಪಟುತ್ವ ಇದೆ, ಗಟ್ಟಿತನ ಇದೆ, ಅದಕ್ಕೆ ನೀವು ಹೆಚ್ಚು ಶ್ರೀರಂಗರ ಕಾದಂಬರಿಗಳನ್ನು ಅಧ್ಯಯನ ಮಾಡಿ. ಶ್ರೀರಂಗರದ್ದು ಸಾಕಷ್ಟು ಬರೆದಿದ್ರು ಅಷ್ಟೊತ್ತಿಗೆ, ಶ್ರೀರಂಗರ ಕಾದಂಬರಿಗಳನ್ನು ಅಧ್ಯಯನ ಮಾಡಿ. ಇವ್ರು ಹೇಳ್ತಾರೆ, ನಾನು ಇನ್ನೂ ಬೆಳೀತಿರೋ ಲೇಖಕ, ನನ್ನ ಮಾರ್ಗವನ್ನು ನಾನು ಕಂಡ್ಕೋಬೇಕು, ನಾನು ಯಾರ ಪ್ರಭಾವಕ್ಕೂ ಒಳಗಾಗಕ್ಕೆ ಇಷ್ಟಪಡೋದಿಲ್ಲ. ಈ ಥರದ ನಿಲುವುಗಳಿರುತ್ತಲ್ಲ ಅದು ಭಾಳ ನಿರ್ಣಾಯಕವಾಗಿರ್ತವೆ ಸಾಹಿತ್ಯದಲ್ಲಿ. ಇದೂ ಬದ್ಧತೆಯೇ. ನನ್ನ ಸಾಹಿತ್ಯವನ್ನು ನಾನು ನಿರ್ಧರಿಸ್ಕೊಳ್ತೀನಿ, ನನ್ನ ಓದುಗರು ನಿರ್ಧರಿಸ್ತಾರೆ ಅಷ್ಟೇ. ಮೊದಲು ನಾನು ನಿರ್ಧರಿಸ್ಕೊಳ್ತೀನಿ, ಅದನ್ನು ಬರಿತೀನಿ, ನನ್ನ ಓದುಗರು ಅದನ್ನು ಇಷ್ಟಪಡ್ತಾರೆ ಅಥವಾ ಇಷ್ಟಪಡೋದಿಲ್ಲ, ಮುಗೀತದು. ನಾನು ಅದನ್ನು ಇನ್ಯಾವುದೋ ಒಂದು ವಾದಕ್ಕೆ, ಇನ್ನೊಂದು ಇದಕ್ಕೆ ನಾನು ಚೌಕಟ್ಟಿಗೆ ಅಳವಡಿಸೋದಕ್ಕೆ ಹೋಗಲ್ಲ. ಅಂದರೆ ಹೇಗೆ ನಾವು ಮನೆಗೆ ಹೋದ ಮೇಲೆ ನಮ್ಮ ಕೋಟನ್ನು ಒಂದು ಹ್ಯಾಂಗರಿಗೆ ನೇತಾಕ್ತೀವೋ ಹಾಗೆ ಸಾಹಿತ್ಯವನ್ನು ಒಂದು ಸಿದ್ಧಾಂತದ ಹ್ಯಾಂಗರಿಗೆ ನೇತಾಕಲಿಕ್ಕೆ ಬರುವುದಿಲ್ಲ. ಅದು ಸಾಹಿತ್ಯದ ನೇಣುಗಂಬ ಆಗುತ್ತೆ. ಆ ಸಾಹಿತ್ಯ ಆ ಕಾಲದಲ್ಲಿ 1-2 ಮರುಮುದ್ರಣ ಆಗಿ ಒಂದಷ್ಟು ಜನ ಅದನ್ನು ಇಷ್ಟಪಟ್ಟು ಆ ಸಿದ್ಧಾಂತ ಪ್ರಚಲಿತವಿರೋ ತನಕ ಇರ್ಬೋದು. ಆಮೇಲೆ ನನಗೆ ಇಂಗ್ಲೀಷ್ ಪಾಠ ಮಾಡಿದಂಥ ಸ್ನೇಹಿತರು, ಹಿಂದೆ ನನ್ನ ಗುರುಗಳು ಶ್ರೀಯುತ ಮನ್ವಾಚಾರ್ ಅಂತ, ತರಗತಿನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದರು. ಸಾಹಿತ್ಯದಲ್ಲಿ ಇದೇ ಬದ್ಧತೆಗೆ ಸಂಬಂಧಪಟ್ಟಿದ್ದು. ನೋಡಿ, ಯಾವ ಸಮಸ್ಯೆಗಳನ್ನು ಜಾರ್ಜ್ ಬರ್ನಾರ್ಡ್ ಶಾ ಅವನ ನಾಟಕಗಳಲ್ಲಿ ತೆಗೆದಿದ್ದಾನೋ, ನಾಳೆ ಆ ಸಮಸ್ಯೆಗಳೇನಾದರೂ ಇಂಗ್ಲೆಂಡಿನ ಸಮಾಜದಿಂದ ಹೊರಟೋದ್ರೆ ಆ ಕೃತಿಯ ಮಹತ್ವ ಏನಾಗಿರುತ್ತೆ ಅಂತ. ಇವತ್ತು ಆ ಸಮಸ್ಯೆ ಇದೆ ಅಂತ ಆ ಸಮಸ್ಯೆಯ ತೀವ್ರತೆ ತಟ್ತಾ ಇರೋದ್ರಿಂದ ಇದನ್ನು ಓದುವಾಗ ನಮಗದು ನಿಜ ಅನಿಸುತ್ತೆ, ಹೌದು ಅನಿಸುತ್ತೆ. ನಾಳೆ ಹೊರಟೋಗುತ್ತೆ ಆ ಸಮಸ್ಯೆ. ಸಮಾಜ ಅಂದಮೇಲೆ ಅದು ಚಲನಶೀಲ. ಅದು ಯಾವ ಸಮಾಜವೂ ಸ್ಥಗಿತ ಅಲ್ಲವೇ ಅಲ್ಲ, ಬದಲಾವಣೆ ನಿಯಮ. ಹೋಗ್ತಾ ಇದೆ ಸಮಾಜ ಮುಂದಕ್ಕೆ. ಮುಂದೆ ಹೋದಾಗ ಈ ಸಮಸ್ಯೆಯನ್ನೇ ಶ್ರೇಷ್ಠ, ಇದೇ ಸಾರ್ವಕಾಲಿಕ ಸಮಸ್ಯೆ ಅಂತ ಇಟ್ಕೊಂಡು ಅದರ ಮೇಲೆ ಮೊಣಕೈ ಊರಿ ಅವನು ಕೃತಿ ಬರೆದಿದ್ದರೆ ನಾಳೆ 50 ವರ್ಷ 70 ವರ್ಷ 100 ವರ್ಷ ಬಿಟ್ಟ ಮೇಲೆ ಆ ಕೃತಿ ಹೇಗಿರುತ್ತೆ?
ಯಾಕೆ ಒಬ್ಬ ವ್ಯಾಸನ ಕೃತಿ, ಒಬ್ಬ ವಾಲ್ಮೀಕಿಯ ಕೃತಿ, ಕಾಳಿದಾಸನ ಕೃತಿಯೋ ಕುಮಾರವ್ಯಾಸನ ಕೃತಿ ಉಳಿಯುತ್ತೆ ಇಷ್ಟು ಸಾವಿರಾರು ವರ್ಷಗಳ ಕಾಲ, ನೂರಾರು ವರ್ಷಗಳ ಕಾಲ ಅಂದರೆ ಅವರು ಕೈ ಹಾಕಿರೋ ಸಮಸ್ಯೆಗಳು ಮಾನವನ ಜೀವನದ ಯಾವತ್ತಿನ ಸಮಸ್ಯೆಗಳು, ಜೀವಂತವಾಗಿರೋ ಸಮಸ್ಯೆಗಳು. ಮನುಷ್ಯನ ಜೀವನದಲ್ಲಿ ಬರುವಂಥ ಈ ಮೂಲಭೂತ ಪ್ರವೃತ್ತಿಗಳಿದೆಯಲ್ಲ, ಅವುಗಳಿಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳನ್ನು ಎತ್ಕೊಂಡು ಅವರು ಬರೆದಾಗ ಮತ್ತು ಅದಕ್ಕೆ ಅವರು ಏನೆಲ್ಲ ನ್ಯಾಯವನ್ನು ಒದಗಿಸ್ಬೇಕು ಅದನ್ನು ಒದಗಿಸಿದಾಗ ಆ ಕೃತಿಯು ದೇಶಕಾಲಗಳ ಎಲ್ಲೆಗಳನ್ನು ಮೀರಿ ಅಥವಾ ಅದು ಸಂಸ್ಕೃತಿಗಳ ಎಲ್ಲೆಗಳನ್ನು ಮೀರಿ ಎಲ್ಲರ ಮನಸ್ಸಿಗೂ ಅದು ತಟ್ತಾ ಇರುತ್ತೆ. ಹಾಗಾಗಿ ಸಾಹಿತಿಯಾದವನು ನಾನು ವಿಶ್ವ ಸಾಹಿತ್ಯಕ್ಕೆ ಹೆಗಲೆಣೆಯಾಗುವ ಸಾಹಿತ್ಯವನ್ನು ಬರೆಯುವ ಪ್ರಯತ್ನವನ್ನಾದರೂ ಮಾಡ್ತೀನಿ, ಆಗತ್ತೋ ಬಿಡತ್ತೋ ನನ್ನ ಕೈಯಲ್ಲಿಲ್ಲ ಅಂತ ಅವನು ದೃಢ ಸಂಕಲ್ಪಳಾಗಿ ಬರೆದ್ರೆ ಆ ಸಾಹಿತ್ಯ ಹೆಚ್ಚು ಉಳಿಯುವ ಸಾಧ್ಯತೆ ಇರುವ ಸಾಹಿತ್ಯವಾಗಬಹುದು. ಅದು ಇಲ್ಲ ಸುಮ್ಮನೆ ಸುತ್ತಮುತ್ತಲಿರುವಂಥ ಅವತ್ತಿನ ಒತ್ತಡ, ಸ್ನೇಹಿತರ ಗುಂಪುಗಳ ವಾದಗಳ, ವಿಮರ್ಶಕರ ಪತ್ರಿಕೆಗಳ ಒತ್ತಡಗಳೇನಿದೆ, ಇವತ್ತಿನ ಮತ್ತು ಮಾಧ್ಯಮಗಳ ಒತ್ತಡ ಏನಿದೆ, ಅದಕ್ಕೆ ತುತ್ತಾಗಿ ಬರೆದ್ರೆ ಆ ಸಾಹಿತ್ಯ ಬಡಕಲಾಗೋದ್ರಲ್ಲಿ ಏನೂ ಅನುಮಾನ ಇದೆ ಅಂತ ಅನಿಸಲ್ಲ. ಹಾಗಾಗಿ ಸಾಹಿತ್ಯದಲ್ಲಿ ಬದ್ಧತೆಯ ಪ್ರಶ್ನೆ ಬಂದಾಗ ಬಹಳ ಮುಖ್ಯವಾಗಿ ಬೇಕಾಗಿರೋದು ಸಮಕಾಲೀನ ಒತ್ತಡದಿಂದ ಲೇಖಕರಾದವರು ತಮ್ಮನ್ನು ಬಿಡಿಸ್ಕೊಂಡು ತಮ್ಮ ಸ್ವಕೇಂದ್ರದಲ್ಲಿ ನಿಂತ್ಕೊಂಡು ಹೇಗೆ ಬರವಣಿಗೆಯನ್ನು ಮುಂದುವರಿಸ್ತಾರೆ, ಊರ್ಜಿತ ಮಾಡ್ತಾರೆ. ಇದೇ ಡಿ ವಿ ಜಿಯವರು ಮಂಕುತಿಮ್ಮನ ಕಗ್ಗವನ್ನು ಬರೆದಾಗ ಸಾಕಷ್ಟು ಜನ ಅದು ಕವಿತೆನೇ ಅಲ್ಲ ಅಂತ ಆಡ್ಕೊಂಡವರಿದ್ದಾರೆ. ಸಾಕ್ಷಿ ಪತ್ರಿಕೆ ಒಳಗಡೆನಲ್ಲೇ ಒಂದು ಲೇಖನ ಬಂತು, ಇದು ಕಾವ್ಯ ಅಲ್ಲ ಇದು ಅಂತ. ಸುಮ್ಮನೆ ನಾನು ನಮ್ಮ ಸ್ನೇಹಿತರು ಹಿರಿಯರು ಶೇಷಶಾಸ್ತ್ರಿಯವ್ರ ಹತ್ರ ಮಾತಾಡುವಾಗ ಅವ್ರು ಹೇಳ್ತಾರೆ, ಇವ್ರನ್ನ ಯಾರು ಕೇಳಿದವರು ಅದು ಕಾವ್ಯ ಹೌದು ಅಲ್ವೋ ಅಂತ. ಏಕೆಂದರೆ ಲಕ್ಷಗಟ್ಟಲೆ ಜನ ಡಿ ವಿ ಜಿಯವ್ರು ಮೊದಲು ಅದನ್ನು ಒಂದು ಕ್ರಮದಲ್ಲಿ ಹಚ್ಚಾಕ್ಸಿರ್ತಾರೆ, ಆಮೇಲೆ ಸ್ವಲ್ಪ ಅದು ವ್ಯತ್ಯಾಸ ಮಾಡಿದಾಗ ಅನೇಕರು ಅವ್ರ ಹತ್ರ ಕಂಪ್ಲೇಂಟ್ ಮಾಡ್ತಾರೆ, ಹೀಗೆ ಮಾಡಬಾರ್ದು ಗುಂಡಪ್ಪನವ್ರೆ ನೀವು, ಯಾಕೆಂದರೆ ನಾವು ಅದೆಲ್ಲ ಬಾಯ್ಪಾಠ ಮಾಡ್ಕೊಂಡ್ಬಿಟ್ಟಿದ್ದೀವಿ ಒಂದು ಆರ್ಡ್ರಲ್ಲಿ, ಅದೆಲ್ಲ ವ್ಯತ್ಯಾಸ ಆಗಿಬಿಡುತ್ತೆ ಇವಾಗ. ಅದೇನು ಸರಳವಾಗಿರೋ ರಚನೆಗಳೇನಲ್ಲ. ಸಾಹಿತ್ಯ ಇವತ್ತು ಬರುವ ನಮ್ಮ ಸಾಹಿತ್ಯ ಥರದ ಪದ್ಯಗಳ ಥರ ರಚನೆಗಳೇನಲ್ಲ, ಕಠಿಣವಾಗಿದೆ. ಶಬ್ದಗಳು, ಕಾನ್ಸೆಪ್ಟ್ಗಳು ಅನೇಕ ಕಡೆ ತುಂಬ ಕಷ್ಟವಾಗಿದೆ. ಆದರೆ ಸಾಮಾನ್ಯ ಜನ ಅಂತ ಹೇಳೋರು, ಅವ್ರು ಯಾರು MA ಕಾಲೇಜ್ ಮೇಸ್ಟ್ರುಗಳಲ್ಲ, ಸಾಮಾನ್ಯ ಜನಗಳು, ಈ ಸಭೆಯಲ್ಲೂ ಅನೇಕರು ಇರ್ತಾರೆ ಅಂಥವ್ರು, ಅವರು ನೂರಾರು ಪದ್ಯಗಳು ಅವರಿಗೆ ಹೃದ್ಗತ ಆಗಿದೆ ಮತ್ತು ಜೀವನದಲ್ಲಿ ಸಂದರ್ಭಕ್ಕೆ ಬಂದಾಗ ಅದನ್ನು ಹೇಳ್ತಾರೆ ಅವರು. ಇದು ಹೇಗೆ ಸಾಧ್ಯ ಆಯಿತು ಇದು? ಯಾಕೆಂದರೆ ಇದು ಜೀವನದಲ್ಲಿ ಸಹಜವಾಗಿ ಬಂದಿರುವಂಥದ್ದು ಇದು. ಸೊ ಸಾಹಿತ್ಯದಲ್ಲಿ ಬದ್ಧತೆ ಅಂದರೆ ಅದು ಜೀವನವನ್ನು ನೋಡುವುದು ಮತ್ತು ಜೀವನದ ಬಗ್ಗೆನೇ ಬರವಣಿಗೆಯನ್ನು ಮಾಡುವಂಥದ್ದು. ಬಹಳ ಒಂದು ಒಳ್ಳೆಯ ಕಥೆಯನ್ನು ಬೇಂದ್ರೆಯವರು ಇದಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾರೆ. ಸಾಹಿತಿಯಾದವರು ಜೀವನವನ್ನು ನೋಡಲು ಯಾವ ದೃಷ್ಟಿ ಇಟ್ಕೊಂಡಿದ್ರೆ ಅವರ ಸಾಹಿತ್ಯದಲ್ಲಿ ಒಂದು ಉತ್ತಮವಾದಂಥ ಅಭಿರುಚಿ ಅನ್ನೋದು ಬರುತ್ತೆ. ಬೆಟ್ಟಗುಡ್ಡದ ಪ್ರದೇಶದಲ್ಲಿ ಪ್ರಯಾಣ ಮಾಡ್ತಿರ್ತಾರೆ ಒಂದು ಜೀಪಲ್ಲಿ. ಹೀಗೆ ತಿರುವುಗಳಲ್ಲಿ ಹತ್ಕೊಂಡು ಹೋಗ್ತಾ ಇರುತ್ತೆ ಜೀಪು. ಒಂದು ಕಡೆ ತಿರುವಿನಲ್ಲಿ ಕಾಣಿಸುತ್ತೆ ಅವಳು ಪುಟಾಣಿ ಹುಡುಗಿ ಬರ್ತಾ ಇರ್ತಾಳೆ. ಪುಟಾಣಿ ಹುಡುಗಿ ಬರ್ತಿರ್ಬೇಕಾದ್ರೆ ಅವಳು ಹೆಗಲ ಮೇಲೆ ಇವನನ್ನು ತಮ್ಮನ್ನು ಸೊಂಟದ ಮೇಲೆ ಇಟ್ಕೊಂಡು ಇನ್ನೊಂದು ಕೈನಲ್ಲಿ ಒಂದು ಕೊಡ ಇಟ್ಕೊಂಡು ಬರ್ತಿರ್ತಾಳೆ. ಮೇಲ್ಗಡೆ ನೀರು ತೊಗೊಳಕ್ಕೆ ಬರ್ತಿರ್ತಾರೆ. ಇವ್ರು ಜೀಪ್ ನಿಲ್ಲಿಸ್ತಾರೆ. ಯಾಕವ ಹಿಂಗೆ ಬರ್ತಿದ್ಯಾ ಅಂತಾರೆ. ಹಿಂಗೆ ನೀರಿಲ್ಲ ಬುದ್ಧಿ, ನೀರು ತಗೊಂಡು ಹೋಗ್ಬೇಕು, ಅದಕ್ಕೆ ಬರ್ತಾಯಿದ್ದೀನಿ. ನೀನೇ ಪುಟ್ಟವಳಿದೆಯಾ, ನೀನು ಬೇರೆ ನೀರು ತರ್ತಿದ್ಯಾ, ನಿನ್ನ ಹತ್ರ ಒಂದು ಕೊಡ, ಆಮೇಲೆ ಇವನು ಬೇರೆ ಭಾರ ಅಂತಾರೆ ಬೇಂದ್ರೆ ಅಂತಾರೆ ಇವನು ಬೇರೆ ಭಾರ ಅಂತ. ಆ ಹುಡುಗಿ ಅಂತಾರೆ ಹಾಗಲ್ಲ ಅನ್ಬೇಡಿ, ಅವಳು ಭಾರ ಅಲ್ಲ ನನ್ನ ತಮ್ಮ ಅಂತಾಳೆ. ಇದರ ಅರ್ಥ ಏನು? ಸಾಹಿತ್ಯದಲ್ಲಿ ಬರುವ ಯಾವುದೇ ವಿಚಾರವು ಈ ಕಥೆನಲ್ಲಿ ಹೇಗೆ ಅವಳಿಗೆ ಅದು ಭಾರ ಅಲ್ವೋ, ತಮ್ಮನೋ ತನ್ನ ಒಂದು ಬಹಳ ಒಂದು ಹೃದಯಕ್ಕೆ ಹತ್ತಿರವಾದ ಒಂದು ತುಕಡ ಅಂತ ಹೇಳ್ತೀವಲ್ಲ ಆ ಥರ, ಹಾಗೆ ಬಂದಾಗ ಯಾವುದೂ ಹೆವಿ ಅನಿಸಲ್ಲ. ಆಗ ನೀವು ಧರ್ಮ ಬರೆದ್ರೂ ಹೆವಿ ಅನಿಸಲ್ಲ, ಅಧ್ಯಾತ್ಮ ಬರೆದ್ರೂ ಹೆವಿ ಅನಿಸಲ್ಲ, ಪ್ರಕೃತಿ ಬರೆದ್ರೂ ಹೆವಿ ಅನಿಸಲ್ಲ. ಬಹುತೇಕ ನಮ್ಮ ನವೋದಯದ ಸಾಹಿತ್ಯದಲ್ಲಿ ಈ ಒಂದು ಅಂಶ ನಮಗೆ ಚೆನ್ನಾಗಿ ಕಂಡುಬರುತ್ತೆ ನೋಡಿ. ಅವರು ಗಾಂಧಿವಾದ ತೊಗೊಂಡು ಬರ್ತಾರೆ, ಕ್ರಾಂತಿ ವಿಚಾರ ತೊಗೊಂಡು ಬರ್ತಾರೆ, ಪ್ರಕೃತಿ ತರ್ತಾರೆ, ಅಧ್ಯಾತ್ಮ ಬೇಕಾದಷ್ಟು ತರ್ತಾರೆ. ಅದರಲ್ಲೂ ಬೇರೆ ಬೇರೆ ಪಂಥಗಳ ಕೌಲುಗಳ ಅಧ್ಯಾತ್ಮದ ವಿಚಾರ ಎಲ್ಲ ತರ್ತಾರೆ ಅದರಲ್ಲಿ. ಆದರೆ ಇವತ್ತಿಗೂ ಅದನ್ನು ಎಂಜಾಯ್ ಮಾಡ್ತೀವಿ, ಖುಷಿ ಪಡ್ತೀವಿ.
ಯಾಕಂದರೆ ಅದು ಈಗ ನೋಡು, ನಾನು ನಿನಗೆ ಅರವಿಂದ್ರ ವಿಚಾರ ಹೇಳಿ ಹೆದರಿಸ್ಬಿಡ್ತೀನಿ, ಈಗ ನಿಂಗೆ ವಿವೇಕಾನಂದರನ್ನ ಹೇಳಿ ಹೆದರಿಸ್ಬಿಡ್ತೀನಿ ಅನ್ನುವ ಮುಂದೆ ಬಂದ ನವ್ಯದ ಧೋರಣೆ ರೀತಿ ಇರಲಿಲ್ಲ. ಅದು ಒಳಗಡೆಯಿಂದ ಬಂದಾಗ ಸಮಸ್ಯೆ ಆಗೋದಿಲ್ಲ. ಅದು ಅವರೇ ಹೇಳ್ತಾರೆ, ಬೇಂದ್ರೆಯವರೇನೆ, ಅವ್ರಿಗೊಂದು ಕನಸು ಬೀಳತ್ತೆ. ಆ ಕನಸಿನಲ್ಲೊಬ್ಬ ತೆಲುಗು ದಾಸಯ್ಯ ಬರ್ತಾನೆ. ಅದು ಯಾಕೆ ತೆಲುಗು ದಾಸಯ್ಯ ಬಂದಾಗ ಗೊತ್ತಿಲ್ಲ. ಮರಾಠಿ ಕವಿ ಕನ್ನಡದಲ್ಲಿ ಬರೆಯೋರಿಗೆ ತೆಲುಗು ದಾಸಯ್ಯ ಬರ್ತಾರೆ. ಅದು ಮರಾಠಿ ಮನೆ ಮಾತು, ಕನ್ನಡ ಕವಿ. ಅವನು ಬರ್ತಾನೆ, ಒಂದು ಅಮೃತದ ಪಾತ್ರೆ ಇಟ್ಕೊಂಡಿರ್ತಾನೆ. ಅಮೃತದ ಪಾತ್ರೆ ಇಟ್ಕೊಂಡು ಬಾಯಿ ತೆಗಿ ಅಂತಾನೆ ಬೇಂದ್ರೆಗೆ ದಾಸಯ್ಯ. ಅವ್ರು ಬಾಯಿ ತೆಗಿತಾರೆ. ತೆಗಿಯೋಕ್ಕೆ ಮುಂಚೆ ಕೇಳ್ತಾರೆ, ಬೇಂದ್ರೆ ಸುಮ್ಮನೆ ಅಲ್ವಲ್ಲ ಅವರು, ಏನಿದು ಅಂತ. ಇದು ಅಮೃತ ಕುಂಭ, ಇದರೊಳಗೆ ಏನಿದೆ? ಅಮೃತ ಇದೆ ಅಂತ. ಇದನ್ನೇನು ಮಾಡಬೇಕು? ಕುಡಿಬೇಕು. ಹೇಗೆ ಕುಡಿಬೇಕು? ಸ್ವಲ್ಪ ಕುಡಿಬೇಕು ಅಂತ ಹೇಳಿ ಅವನು ಬಾಯಿಗೆ ಹಾಕದ ಅಂತ ಒಂದು ಕನಸು ಬರುತ್ತೆ ಅವ್ರಿಗೆ. ನಾನು ಹೇಳಿದ ಆ ಥರ ಕನಸು ಕಾಣುವ ಮನಸ್ಸಿನ ಬಗ್ಗೆನೇ ಎಂಥ ಗೌರವ ಉಂಟಾಗತ್ತೆ ನಮಗೆ. ಸೊ ಅದೆಲ್ಲ ಬರಬೇಕಾದ್ರೆ ಸಾಹಿತಿ ಆದವನು, ನಾನು ಈ ಐಡಿಯಾಲಜಿಗೆ ಬದ್ಧ ಆಗಿದ್ದೀನಿ, ನಾನು ಲೆಫ್ಟಿಸ್ಟ್ ಇದ್ದೀನಿ, ನಾನು ರೈಟಿಸ್ಟ್ ಇದ್ದೀನಿ, ಇದು ಯಾವುದೂ ಇಲ್ಲ. ರೈಟಿಸ್ಟ್ ಅಂತ ಇದೆಯಾ ನಂಗೆ ಗೊತ್ತಿಲ್ಲ ಇನ್ನೂ, ಲೆಫ್ಟಿಸ್ಟ್ ಅಂತಂತೂ ಇದೆ. ಅದು ಇದೆಯಲ್ಲ, ಇದು ಮಾಡಿದಾಗ ಏನಾಗುತ್ತೆ, ಅಲ್ಲಿ ಕೆಲವು ಫಾರ್ಮುಲಾ ಥರ ಇರುತ್ತೆ, ಇದು ಹೀಗೇ ಇರಬೇಕು ಅಂತ. ಶೋಷಿತರು ಅಂದರೆ ಅವ್ರು ಯಾವಾಗಲೂ ಬಡವರಾಗಿರ್ತಾರೆ, ಶೋಷಕರು ಯಾವಾಗಲೂ ಶ್ರೀಮಂತರಾಗಿರ್ತಾರೆ. ಶ್ರೀಮಂತರು ಒಳ್ಳೆಯವರಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಶ್ರೀಮಂತರು ಒಳ್ಳೆಯವರಾಗಿ ಸಾಧ್ಯ ಆಗಿಬಿಟ್ರೆ ಇವ್ರ ವಾದಕ್ಕೆ ಬುಡಕ್ಕೆ ಬಂದುಬಿಡುತ್ತೆ ಅದು. ಆದರೆ ನಾವೇ ನಮ್ಮ ಜೀವನದಲ್ಲಿ ತುಂಬ ಉದಾರಿಗಳಾಗಿರುವ, ಸಮಾಜಕ್ಕೆ ಅನುಕೂಲ ಮಾಡುವ ಬೇಕಾದಷ್ಟು ಜನ ಶ್ರೀಮಂತರು ನೋಡ್ತಾ ಇರ್ತೀವಿ. ದೇವಸ್ಥಾನಗಳು ಕಟ್ಟಿಸ್ತಿರ್ತಾರೆ, ಧರ್ಮಚಿತ್ರಗಳನ್ನು ಕಟ್ಟಿಸ್ತಿರ್ತಾರೆ, ನೀರಿನ ವ್ಯವಸ್ಥೆ ಮಾಡ್ತಾರೆ, ಶಾಲೆಗಳನ್ನು ಮಾಡ್ತಾರೆ, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಮಾಡ್ತಿರ್ತಾರೆ ಅವರು. ಮತ್ತು ಅದನ್ನು ಅವರು ತಮ್ಮ ಸರಿಯಾಗಿ ದುಡಿದ ಲಾಭಾಂಶದಲ್ಲೇ ಮಾಡ್ತಿರ್ತಾರೆ, ಏನು ಕಳ್ಳ ಮಾರ್ಗದಲ್ಲಿ ಏನು ಮಾಡ್ತಿರೋದಿಲ್ಲ ಅವರು. ಆದರೆ ಈ ವಾದ ಏನು ಹೇಳ್ಕೊಡ್ತಿರುತ್ತೆ ಅಂದರೆ, ಶ್ರೀಮಂತರಾದವರೆಲ್ಲ ಕಳ್ಳರು, ಸೊ ಹೇಟ್ ದಿ ರಿಚ್ ಅಂತ ಒಂದು ಮಾರ್ಕ್ಸ್ವಾದದ್ದು ಒಂದು ಥಿಯರಿ ಶುರುವಾಗುತ್ತೆ. ಹಿಂದೆ ನಮ್ಗೆ 60-70 ವರ್ಷದ ಬಹುತೇಕ ಕನ್ನಡ ಹಿಂದಿ ಸಿನಿಮಾಗಳೆಲ್ಲ ಇದೇ ಥೀಮ್ ಮೇಲೆ ಬಂದಿರೋವಂಥದ್ದು. ಬೇಕಾದಷ್ಟಿದೆ. ಜಮೀನ್ದಾರ ಅಂದರೆ ಅವನು ಕೆಟ್ಟವನೇ ಇರಬೇಕು, ಅವನು ಮುಗೀತು. ಶ್ರೀಮಂತ ಅಂದರೆ ಅವನು ಕೆಟ್ಟವನೇ, ಅವನು ಇನ್ಯಾವ ದಾರಿಯಲ್ಲೂ ಸೃಷ್ಟಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆಗೇನಾಗುತ್ತೆ, ಒಂದು ಕಡೆ ಶ್ರೀಮಂತರ ಬಗ್ಗೆ ಅನವಶ್ಯಕ ದ್ವೇಷ, ಇನ್ನೊಂದು ಕಡೆ ಬಡವರ ಬಗ್ಗೆ ಅವರು ವಿಕಾಸ ಆಗಬೇಕು ಅನ್ನೋ ದೃಷ್ಟಿಗಿಂತಲೂ ಆ ಬಡತನದ್ದೇ ಒಂದು ಆರಾಧನೆ, ಅದೇ ಭಾಳ ಶ್ರೇಷ್ಠ. ಅದೇ ಇದು ಎರಡೂ ಶುರುವಾಗಿ ಆ ಒಂದು ಹುದುಲಿನಲ್ಲಿ ಸಾಹಿತ್ಯ ಆದವರು ಸೇರ್ಕೋಬೋದು. ಇನ್ನೊಂದು ಬಹಳ ಮುಖ್ಯವಾಗಿರೋ ಅಂಶ ಅಂದರೆ, ಸಾಹಿತ್ಯದಲ್ಲಿ ಬರವಣಿಗೆಯನ್ನು ಮಾಡ್ತಾರಲ್ಲ, ಅಂದರೆ ಒಂದು ಕಥೆನೋ ಕವಿತೆನೋ ಕಾದಂಬರಿನೋ ಬರೆದು ಮುಗಿಸ್ತಾರಲ್ಲ, ಮುಗಿಸಿದ್ದಕ್ಕೂ ಅದು ಅಚ್ಚಾಗೋದಕ್ಕೂ ಇರುವಂಥ ವ್ಯತ್ಯಾಸ. ಹೀಗೆ ಅದು ಇಂಕ್ ಆರೋಕ್ಕೆ ಮುಂಚೆ ತಗೊಂಡು ಕೊಟ್ಟು ಪ್ರಿಂಟ್ ಮಾಡಿಸಿ ಪುಸ್ತಕ ಬಂದುಬಿಡೋದು ಒಂದು, ಅದನ್ನು ಫೇರ್ ಕಾಪಿ ಮಾಡಿ ಅಥವಾ ಪ್ರೆಸ್ ಕಾಪಿ ರೆಡಿ ಮಾಡಿ ಒಂದು ನಿಧಾನಕ್ಕೆ ಅದನ್ನು ಬಿಟ್ಟು, ಹೇಗೆ ನಾವು ಮನೆಯಲ್ಲಿ ಉಪ್ಪಿನಕಾಯಿ ಹಾಕಿದ್ರೆ ಅದನ್ನು ತಕ್ಷಣ ತಿನ್ನಲ್ವೋ, ಅದು ಕಳಿಬೇಕಲ್ಲ, ಅದು ಕಳಿಯೋದಕ್ಕೆ ಅದನ್ನು ಬಿಟ್ಟು ಸಾಕಷ್ಟು ಕಾಲ ಆದಮೇಲೆ ಮನಸ್ಸು ಆ ವಸ್ತುವಿನಿಂದ ಆಚೆ ಬಂದಿರುವಾಗ, ಆ ಪಾತ್ರಗಳಿಂದ ಸನ್ನಿವೇಶದಿಂದ ಹೊರಗಡೆ ಬಂದಿರುವಾಗ ಇನ್ನೊಂದು ಸರ್ತಿ ನೋಡಿ, ಏನಾದರೂ ಸರಿ ಬಂದಿಲ್ಲ ಅಂದರೆ ಆ ಭಾಗಗಳನ್ನು ತಿದ್ದಿ ಮತ್ತೆ ಬರೆದು. ಸೇಡಿಯಾಪ ಕೃಷ್ಣ ಭಟ್ರು ಒಂದು ಮಾತು ಹೇಳೋರು, ಹೆಚ್ಚು ಬರೆದವನಲ್ಲ, ನಿಚ್ಚ ಬರೆದವನಲ್ಲ, ಮೆಚ್ಚಿಸಲು ಬರೆಯ ಅಭ್ಯಾಸವಿಲ್ಲ. ಒಂಥರ ನಿಧಾನಕ್ಕೆ ತಿದ್ದಿ ತೀಡಿ ಬರೆಯೋದಿದೆಯಲ್ಲ, ಇದು ಕೂಡ ನನ್ನ ದೃಷ್ಟಿಯಲ್ಲಿ, ಇದು ಎಲ್ಲರೂ ಒಪ್ಕೊಳ್ತಾರೆ ಅಂತಲ್ಲ, ಆದರೆ ಇದು ಸಾಹಿತ್ಯದ ಬರವಣಿಗೆಯಲ್ಲೇ ಅದಕ್ಕೆ ಸಂಬಂಧಪಟ್ಟಿದ್ದು. ಟಾಲ್ಸ್ಟಾಯ್ ಅವರು ಅವರ ಕಾದಂಬರಿಗಳನ್ನು ಅದು ಎಷ್ಟು ಸರ್ತಿ ತಿದ್ದಿ ಬರೆದಿದ್ರು ಲೆಕ್ಕ ಇಲ್ಲ. ಅರವಿಂದರು ತೀರ್ಕೊಳ್ಳುವ ಹೊತ್ತಿಗೆ ತನಕ ಸಾವಿತ್ರಿ ಮಹಾಕಾವ್ಯದ ಅನೇಕ ಪರಿಷ್ಕರಣೆಗಳನ್ನು ಅವರು ಮಾಡ್ತಾನೇ ಇದ್ದರು. ಇನ್ನೂ ಅವಾಗೆಲ್ಲ ಇದು ಬಂದಿರಲಿಲ್ಲ, ಕಂಪ್ಯೂಟರ್ ಆಗಲಿ ಇದೆಲ್ಲ. ಕೈ ಬರವಣಿಗೆಯಲ್ಲೇ ಹಿಂದೆ ಮಾಡ್ತಿರೋ ಕಾಲದಲ್ಲಿ ಕೂಡ ಅದನ್ನು ಅಷ್ಟಷ್ಟು ಸರ್ತಿ ಅವರು ತಿದ್ದಿ ಮಾಡ್ತಾಯಿದ್ರು. ಅವರು ಅಡಿಗರ ನರಸಿಂಹಸ್ವಾಮಿಯವರ ಅನೇಕ ಪದ್ಯಗಳು ಪರಿಷ್ಕಾರಗೊಂಡು ಬಂದಿವೆ. ನರಸಿಂಹಸ್ವಾಮಿಯವ್ರದ್ದೇ ಒಂದು ಪದ್ಯ ಇದೆ, ಇನ್ನೊಂದು ದಿನ ಕಾದರೆ ಏನು ನಷ್ಟ ಅಂತ. ಏನೊಂದು ಪದ್ಯ ಹೊರಗೆ ಬರುವ ಕವನ ಹುಟ್ಟುವ ಸಮಯ, ಅದರಲ್ಲಿ ಇನ್ನೊಂದು ದಿನ ಕಾದರೆ ಏನು ನಷ್ಟ. ಇದು ಕೂಡ ಲಿಟ್ರೇಚರ್ ಬರೆಯೋರಿಗೆ, ಸಾಹಿತ್ಯ ಬರೆಯೋರಿಗೆ ಅವರ ಬರವಣಿಗೆ ಬಗ್ಗೆ ಇರುವ. ಆದರೆ ಇದು ಅತಿರೇಕಕ್ಕೆ ಹೋಗಿ ನಾನು ಇವಾಗ ಬರೆದಿದ್ದು 20 ವರ್ಷ ಆದರೂ ಅದು ಪ್ರಿಂಟೇ ಆಗೋಂಗಿಲ್ಲ, ಆ ಥರದ್ದಲ್ಲ ನಾನು ಹೇಳ್ತಿರೋದು.
ಈ ವಿಚಾರದ ಬಗ್ಗೆ ಒಂದು ಸರ್ತಿ ತೀನಂ ಶ್ರೀಕಂಠಯ್ಯನವ್ರಿಗೂ ಡಿ ಎಲ್ ನರಸಿಂಹಾಚಾರ್ಯಗೂ ಚರ್ಚೆ ಆದಾಗ ತೀನಂ ಶ್ರೀಯವರು ಸ್ವಲ್ಪ ಇದರ ಅತಿಶ್ರೇಷ್ಠತೆಯ ಪಕ್ಷಪಾತಿ, ಇವರು ಸ್ವಲ್ಪ ವಾಸ್ತವದ ದಾರಿ. ನರಸಿಂಹಾಚಾರ್ಯ, ಡಿ ಎಲ್ ನರಸಿಂಹಾಚಾರ್ಯ ಅವರು ನಿಧಾನಕ್ಕೆ ಮಾಡಿ ಪರಿಷ್ಕಾರ ಮಾಡಿ ವರ್ಷಗಟ್ಟಲೆ ಇಟ್ಟು ಎಲ್ಲರಿಗೂ ತೋರಿಸಿ ಆಮೇಲೆ ಹಾಗೆ ಬರಿಬೇಕು ಅಂತ ತೀನಂ ಶ್ರೀಯವರು ಹೇಳ್ತಿದ್ರು. ಇವರು ಬರಿಬೇಕು ಬಿಸಾಕಬೇಕು ಅಂತ ಒಂದು ಸತಿ ನರಸಿಂಹಾಚಾರ್ಯ. ಹಾಗೆ ಡಿ ಎಲ್ ನರಸಿಂಹಾಚಾರ್ಯ ಮಾಡ್ತಿರಲಿಲ್ಲ. ಅವರ ಬರವಣಿಗೆಗಳು ತುಂಬ ಆಳತ್ವಾದ ಪರಿಷ್ಕೃತವಾದ ಪರಿಷ್ಕರಣೆಯನ್ನು ಹೊಂದಿರುವಂಥ ಬರವಣಿಗೆಗಳು. ಅವರ ಗ್ರಂಥ ಸಂಪಾದನೆ ಇರ್ಬೋದು, ವಡ್ಡಾರಾಧನೆ ಇರ್ಬೋದು, ಶಬ್ದಮಣಿ ದರ್ಪಣ ಇರ್ಬೋದು, ಇವೆಲ್ಲ ನೋಡಿದಾಗ ತುಂಬ ತಿದ್ದಿ ಮಾಡಿರೋದು. ಆದರೆ ಅದೊಂದು ಅತಿರೇಕಕ್ಕೆ ಹೋಗದಂತೆ ಯಾವುದು ಈ ಅತಿ ತಿದ್ದುವುದು. ಆದರೆ ಅದು ಬರೋದ ತಕ್ಷಣ ಹೇಗಿದೆಯೋ ಹಾಗೆ ನಾನು ಕೊಡ್ತೀನಿ ಅನ್ನೋದಿದೆಯಲ್ಲ, ಅದು ಒಳ್ಳೆಯ ಬರವಣಿಗೆ ಆಗಲಾರ್ದೇನೋ. ಯಾಕೆ ಅಂದರೆ ಆ ವಸ್ತುವಿನಿಂದ ಲೇಖಕ ಇನ್ನೂ ಬಿಡಿಸ್ಕೊಂಡಿರೋದಿಲ್ಲ. ಆ ಕಾರಣಕ್ಕೆ ನಾನು ಹೇಳ್ತಿರೋದು ಅಷ್ಟೇ. ಕಲಾತ್ಮಕವಾಗಿ ಅದರಿಂದ ಬಿಡಿಸ್ಕೊಂಡು ಒಂದಷ್ಟು ಕಾಲ ಆದಾಗ ಇನ್ನೇನೋ ಓದಿರ್ತಾರೆ, ಓಡಾಡಿರ್ತಾರೆ, ಬೇರೆ ಇನ್ನೇನೋ ಒಂದಷ್ಟು ನೀರು ಹರಿದಿರುತ್ತೆ ಜೀವನದಲ್ಲಿ, ಆಗ ಅನುಭವ ವ್ಯತ್ಯಾಸ ಆಗಿರುತ್ತೆ. ಅದನ್ನು ನೋಡ್ತಾರೆ. ನೋಡಿದಾಗ ಅವರು ಇನ್ನೇನೋ ಅದಕ್ಕೊಂದು ಬೇರೆ ಆಯಾಮವನ್ನೇ ಕೊಡಬಹುದು. ಆಗ ಕೊನೆಗೂ ಏನಾಗಬೇಕಾಗಿರೋದು, ಆ ಸಾಹಿತ್ಯ ಕೃತಿ ಚೆನ್ನಾಗಾಗಬೇಕಾಗಿರೋದು. ಇದು ಕೂಡ ತುಂಬ ಮುಖ್ಯ ಅಂತ ಕಾಣ್ತದೆ. ಹೀಗಾಗಿ ಸಾಹಿತ್ಯದಲ್ಲಿ ಈ ಥರದ ಬದ್ಧತೆ ಇದೆಯಲ್ಲ, ಇದರ ಆಯಾಮಗಳು ಬಹಳ ಮುಖ್ಯ. ಕೊನೆಯದಾಗಿ ಉಪನ್ಯಾಸದ ಕೊನೆಯ ಭಾಗದಲ್ಲಿ ಹಾಗಾದ್ರೆ ಅಂತಿಮವಾಗಿ ಸಾಹಿತ್ಯದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕಾಗದೇ ಇರುವ ಬದ್ಧತೆ ಅಂತ ಯಾವುದಾದ್ರೂ ಇದೆಯಾ? ಆಯಿತು, ಬರವಣಿಗೆ ನೀವು ಬರೆದ ತಕ್ಷಣ ನಾನು ಪ್ರಿಂಟ್ ಮಾಡಿಸ್ತೀನಿ, ಇನ್ನೊಬ್ಬ ಬರೆದು 5 ವರ್ಷ ಆದಮೇಲೆ ಪ್ರಿಂಟ್ ಮಾಡ್ಬೋದು, ಅದೆಲ್ಲ ಬಿಟ್ಬಿಡಿ. ಏನಾದರೂ ಇದೆಯಾ ಅಂತಿಮವಾದ್ದು ಅಂದರೆ ಒಂದು ಅಂಶ ಇದೆ ಅನಿಸುತ್ತೆ. ನಾನು ಪುಣ್ಯಕೋಟಿಯ ಉಲ್ಲೇಖವನ್ನು ಪ್ರಾರಂಭದಲ್ಲಿ ಮಾಡಿದೆ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಮದರ್, ಅರವಿಂದ ಆಶ್ರಮದ ಮದರ್ ಅವರು ಹೇಳ್ತಾರೆ, ಶ್ರೀಮಾತೆಯವರು, ನಾವು ಲೈಫ್ನಲ್ಲಿ ಜೀವನದಲ್ಲಿ ಮಾಡಬೇಕಾಗಿರೋದು ಏನಂದರೆ ಸರ್ವಿಸ್ ಆಫ್ ದಿ ಟ್ರುತ್ ಅಂತ ಹೇಳ್ತಾರೆ. ದೇವರ ಸೇವೆ ಅಂತ ಹೇಳಲ್ಲ ಅವರು, ಸತ್ಯದ ಸೇವೆ ಅಂತ ಹೇಳ್ತಾರೆ. ಅವರು ಸತ್ಯವನ್ನು ಬಹಳ ದೊಡ್ಡ ಮೌಲ್ಯವಾಗಿ ತೆಗೆದುಕೊಂಡಾಗ ಅದರಲ್ಲಿ ಸಾಹಿತ್ಯವು ಆ ದಿಕ್ಕಿನ ಕಡೆ ಇದೆಯಾ, ಈ ಯಾವುದೇ ಬದ್ಧತೆಯೋ ಆ ಕಡೆ ದಿಕ್ಕಿನ ಕಡೆ ಇದೆಯಾ, ಅದು ಸತ್ಯದ ಕಡೆಗೆ ಅಂತ ಒಂದು ನಿಕಷವಾಗಿ ಇಟ್ಕೊಂಡಾಗ ಅದೊಂದು ನನ್ನ ಮನಸ್ಸಿಗೆ ಪರಮ ಮೌಲ್ಯವಾಗಿ ಗೋಚರಿಸ್ತದೆ. ಯಾಕೆಂದರೆ ನಾನು 5-6 ವರ್ಷದ ಹಿಂದೆ ಒಂದು ಬುಕ್ ಅಂಗಡಿಗೆ ಹೋದಾಗ, ಪುಸ್ತಕದ ಅಂಗಡಿಗೆ, ರಾಮಾಯಣ ಮಹಾಭಾರತದ ಪಾತ್ರಗಳದ್ದು ಒಂದು ಚಿಕ್ಕ ಮಕ್ಕಳಿಗೆ ಒಂದು ಸೆಟ್ ನೋಡಿದೆ. ಮನೆಗೆ ತೊಗೊಂಡು ಬಂದೆ, ಯಾರಿಗಾದರೂ ಕೊಡೋಣ ಉಡುಗೊರೆ ಅಂತ. ನೋಡಿದ್ರೆ ರಾಮಾಯಣದ ಸೆಟ್ಟಲ್ಲಿ ರಾವಣನೇ ಇಲ್ಲ, ಮಹಾಭಾರತದ ಸೆಟ್ಟಲ್ಲಿ ದುರ್ಯೋಧನನೇ ಇಲ್ಲ. ಅಂದರೆ ಅದನ್ನು ಮಾಡಿದವ್ರ ಮನಸ್ಸಿನಲ್ಲಿ ಏನು ಬಂದುಬಿಟ್ಟಿದೆ ಅಂದರೆ, ಈ ಪ್ಲಸ್ ಇರೋ ಪಾತ್ರಗಳೆಲ್ಲ ಇರಬೇಕು, ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ರಾವಣಂದು ದುರ್ಯೋಧನಂದೆಲ್ಲ ಕೊಡಬಾರ್ದು. ಆದರೆ ರಾವಣ ಇಲ್ಲದೆ ಇರೋಕ್ಕೆ ಸಾಧ್ಯವೇ ಇಲ್ಲ. ದುರ್ಯೋಧನ ಇಲ್ಲದೆ ಮಹಾಭಾರತಕ್ಕೆ ಕಳೆನೇ ಇಲ್ಲ. ಛಲದೊಳು ದುರ್ಯೋಧನ ಅವನು ಬೇಕೇ ಬೇಕಲ್ಲ. ವ್ಯಾಸನ್ಗಿಲ್ದೇ ಇರೋ ಮಡಿವಂತಿಕೆ ನಮಗೆ ಯಾಕೆ, ವಾಲ್ಮೀಕಿಗಿಲ್ದಿರೋ ಮಡಿವಂತಿಕೆ ನಮಗೆ ಯಾಕೆ? ಇದು ಆಧುನಿಕರ ಪುಕ್ಕಲು ಮನೋಭಾವ ಅಷ್ಟೇ. ಇದು ಸಾಂಸ್ಕೃತಿಕ ದೃಷ್ಟಿ ಅಲ್ಲ. ಇದನ್ನು ಯಾಕೆ ನಾನು ಹೇಳಿದೆ ಅಂದರೆ, ಸತ್ಯವನ್ನು ಎಷ್ಟು ಭೀಕರವಾಗಿದ್ರೂ ಕಣ್ಣು ಮಿಟುಕಿಸ್ದೆ ಹೇಗೆ ಒಬ್ಬ ವ್ಯಾಸ ಚಿತ್ರಿಸಬಲ್ಲನೋ, ಒಬ್ಬ ವಾಲ್ಮೀಕಿ ಚಿತ್ರಿಸಬಲ್ಲನೋ. ಯಾಕೆಂದರೆ ಅವನಿಗೆ ಆ ಪಾತ್ರಗಳ ಸಾತ್ವಿಕ, ರಾಜಸಿಕ, ತಾಮಸಿಕ ಪಾತ್ರಗಳ ಆಚೆಗೆ ಇರುವಂಥ ಒಟ್ಟು ಜೀವನ ಮತ್ತು ಅದು ತೆಗೆದುಕೊಂಡು ಹೋಗುವ ದಾರಿ ಸತ್ಯದ ಕಡೆಗೆ, ಅದು ಮುಖ್ಯ ಆಗುತ್ತೆ. ಅದು ನಮಗೆ ಮುಖ್ಯ ಆಗಬೇಕು ಸಾಹಿತ್ಯದಲ್ಲಿ. ಸೊ ಯಾವ ಸಾಹಿತ್ಯವೂ ಅಪ್ರಾಮಾಣಿಕವಾಗದೆ, ಅದು ಎಲ್ಲ ಪಾತ್ರಗಳ ಚಲನೆಯೂ ಭೋಳೆಯಾಗದೆ ಆದರೆ ಸತ್ಯದ ಕಡೆ ತೆಗೆದುಕೊಂಡು ಹೋಗುತ್ತೋ, ಅದು ನನ್ನ ಪ್ರಕಾರ ಸಾಹಿತ್ಯದಲ್ಲಿ ಅತ್ಯುತ್ತಮವಾದ ಬದ್ಧತೆ. ಅದು ಆ ಬದ್ಧತೆಯನ್ನು ಸಾಹಿತ್ಯದಲ್ಲಿ ಯಾರು ಸಾಧಿಸ್ತಾರೆ ಅವರನ್ನೇ ನಾವು ವಿಶ್ವಕವಿಗಳು, ವಿಶ್ವಮಟ್ಟದ ಸಾಹಿತಿಗಳು. ಯಾರೋ ಒಬ್ಬ ದಾಸ್ತೋವ್ಸ್ಕಿ, ಒಬ್ಬ ಟಾಲ್ಸ್ಟಾಯಿ, ಒಬ್ಬ ವ್ಯಾಸ, ಒಬ್ಬ ವಾಲ್ಮೀಕಿ, ಇಂಥವ್ರಲ್ಲಿ ಕಾಣಿಸುತ್ತೆ. ಶೇಕ್ಸ್ಪಿಯರ್ನಂಥವನ ವಿಚಾರದಲ್ಲಿ ಬಂದಾಗ ಅಭಿಪ್ರಾಯಗಳಲ್ಲಿ ಭೇದನೂ ಇದೆ. ಕುವೆಂಪು ಅಂಥವರು ಮಿಕ್ಕ ಎಲ್ಲ ಕಡೆಗಳಲ್ಲಿ ಆತನನ್ನು ಬಹಳ ಹೊಗಳಿ ಅವನ ಕೆಲವು ನಾಟಕಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿ ಆದರೂ ಹೇಳ್ತಾರೆ, ನಾನು ನಿನ್ನನ್ನು ಋಷಿ ಅಂತ ಒಪ್ಕೊಳ್ಳೋದಿಲ್ಲ.
ಯಾಕೆ ಅಂದರೆ ನಿನ್ನೊಳಗಡೆ ಆ ಅಮೃತತ್ವದ ಮತ್ತು ಆ ಸತ್ಯದ ಕಡೆ ಹೋಗುವ ಒಂದು ಅಂತಿಮ ಹೆಜ್ಜೆಗಳು ಅಂಥದ್ದು ನನಗೆ ಕಾಣಿಸೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಅದಿದೆಯೋ ಬಿಟ್ಟಿದೆಯೋ ಅದು ಬೇರೆ ಪ್ರಶ್ನೆ. ಇನ್ನೂ ದೊಡ್ಡ ಮಟ್ಟದಲ್ಲಿ ಶೇಕ್ಸ್ಪಿಯರೇ ಅತಿ ಶ್ರೇಷ್ಠ ಅಂತ ಹೇಳಿದವರು ಇದ್ದಾರೆ. ಆದರೆ ಅದನ್ನು ಹೇಳುವ ಅಂತರಂಗದ ಪ್ರಾಮಾಣಿಕತೆ ಬೇಕಲ್ಲ ಸಾಹಿತ್ಯ ಆದವನಿಗೆ. ಅದು ತುಂಬ ಮುಖ್ಯವಾಗಿರೋದು. ಸಾಹಿತ್ಯದಲ್ಲಿ ಕೊನೆಗೂ ಬೇಕಾಗಿರೋದು ಅವರ ಅಂತರಂಗಕ್ಕೆ ಅವರೇ ಪ್ರಾಮಾಣಿಕರಾಗಲಿಲ್ಲ ಅಂತ ಹೇಳಿದ್ರೆ ಇನ್ಯಾವ ಬದ್ಧತೆಯೂ ಹೆಚ್ಚು ಕಾಲ ಉಳಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನೇ ವಚನಕಾರರು ನಡೆನುಡಿ ಸಿದ್ಧಾಂತ ಅಂಥೇಳಿ, ಅವನ ನಡವಳಿಕೆಗೂ ಅವನ ಬರವಣಿಗೆಗೂ ಒಟ್ಟಿಗೆ ಹೋಗುವಂಥದ್ದು. ಅದೇ ಇದನ್ನು ನಾವು ಕೇವಲ ಎಥಿಕ್ಸಿನ ಪ್ರಶ್ನೆಯಾಗಿ ನೋಡದೆ ಇನ್ನೂ ಬೇರೆ ಹಂತದಲ್ಲಿ ಇದನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಸಹಜವಾಗಿ ಅವರ ಒಳಜೀವನ ಹೇಗಿರುತ್ತೋ ಅವರ ಬರವಣಿಗೆಯಲ್ಲಿ ಕೂಡ ಅದು ಅದೇ ರೀತಿಯಲ್ಲಿ ಬರಬಹುದು. ಹಾಗಾಗಿ ಸಾಹಿತ್ಯದಲ್ಲಿ ಬದ್ಧತೆ ಎನ್ನುವುದು ಇವತ್ತು ಯಾಕೆ ಬಹಳ ಮುಖ್ಯವಾಗಿರೋ ಪ್ರಶ್ನೆಯಾಗಿ ನನಗೆ ಕಾಡುತ್ತೆ ಅಂದರೆ, ಇವತ್ತಿನ ಜೀವನದಲ್ಲಿ ಮೊದಲಿಗೆ ಸಾಹಿತ್ಯವೇ ಅಂಚಿಗೆ ಸರಿದಿದೆ. ಭಾಷೆ ಎನ್ನುವುದು ಇವತ್ತು ಬೇರೆ ಒಂದು ಆತಂಕದ ಹಂತಕ್ಕೆ ಬಂದು ನಿಂತಿದೆ. ಕನ್ನಡ ಭಾಷೆಯ ಅಸ್ತಿತ್ವದ ಇದು ಪ್ರಶ್ನೆ. ಅಂಥ ಸಮಯದಲ್ಲಿ ಯಾರು ಸಾಹಿತ್ಯದಲ್ಲಿ ತಾವು ನಂಬಿರುವ ಮೌಲ್ಯಕ್ಕೆ ಒಂದು ಬದ್ಧತೆಯನ್ನು ಇಟ್ಕೊಂಡು ಬರವಣಿಗೆ ಮಾಡ್ತಾರೋ ಅಂಥವರಿಂದ ಸಾಹಿತ್ಯ ಲೋಕಕ್ಕೆ ತನ್ಮೂಲಕ ಸಮಾಜಕ್ಕೆ ಒಂದಷ್ಟು ಉಪಕಾರ ಆಗ್ಬೋದು, ಒಂದಷ್ಟು ಒಳ್ಳೆಯದಾಗಬಹುದು ಅನ್ನೋ ಒಂದು ಅಭಿಪ್ರಾಯದಿಂದ ನಾನು ನನ್ನ ಅಭಿಪ್ರಾಯಗಳನ್ನು ತಮ್ಮ ಮುಂದೆ ಮಂಡಿಸಿದ್ದೀನಿ. ಇದುವರೆಗೂ ನನ್ನ ಮಾತುಗಳನ್ನು ಆಲಿಸಿದಂಥ ತಮ್ಮೆಲ್ಲರಿಗೂ ಮತ್ತು ವಿಶೇಷವಾಗಿ ಶ್ರೀಯುತ ಡಾಕ್ಟರ್ ರಾಮಸ್ವಾಮಿ ಅವರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಮುಂದಿನ ಕಾರ್ಯಕ್ರಮ ನಾಳೆ ಸಂಜೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇರುತ್ತೆ. ವಿದುಷಿ ಉಷಾ ರಾಮಮೂರ್ತಿ ಅವರಿಂದ ಗೋಟುವಾದ್ಯವಾದನ, ವಿದ್ವಾನ್ ವಿ ಎಸ್ ರಾಜಗೋಪಾಲ್ ಅವರಿಂದ ಮೃದಂಗ, ವಿದ್ವಾನ್ ಟಿ ಎಂ ರಮೇಶ್ ಅವರಿಂದ ಘಟಂ. ನಾಳೆ ಸಂಜೆ ಬಹಳ ಸ್ವಾರಸ್ಯವಾದ ಉಪನ್ಯಾಸವನ್ನು ಕೇಳಿದ್ದೀವಿ. ಸಾಹಿತ್ಯ ಮತ್ತು ಬದ್ಧತೆ ಅನ್ನುವ ಶೀರ್ಷಿಕೆಯನ್ನು ಕುರಿತು ಯೋಚನೆ ಮಾಡುವಾಗಲೇ ಮನಸ್ಸಿಗೆ ನೆನಪಾಗೋದು ಅವರು ತುರ್ತು ಪರಿಸ್ಥಿತಿಯ ಪ್ರಸ್ತಾವ ಮಾಡಿದ್ರಲ್ಲ, ಆ ತುರ್ತು ಪರಿಸ್ಥಿತಿಯ ದಿನಗಳಲ್ಲಿ ಕಮಿಟೆಡ್ ಜುಡಿಷರಿ ಅನ್ನೋದರ ಚರ್ಚೆ ನಡೆದಿತ್ತು. ಜುಡಿಷರಿನೂ ಕಮಿಟೆಡ್ ಆಗಿರಬೇಕು ಅನ್ನೋ ವಾದ ಮಂಡನೆ ಆಗಿತ್ತು. ಅದಕ್ಕೆ ಪ್ರತಿಕ್ರಿಯೆಗಳು ಇದೆಲ್ಲ ಬಂದಿತ್ತು. ಹರೀಶ್ ಅವರು ಸಮಾಜ ಕೇಂದ್ರಿತ ದೃಷ್ಟಿಯಿಂದ ಆರಂಭ ಮಾಡಿ ಕೃತಿನಿಷ್ಠ ದೃಷ್ಟಿಯವರೆಗೆ ಹಲವಾರು ಭಂಗ್ಯಂತರಗಳು ಅದನ್ನು ಪ್ರಸ್ತಾಪ ಮಾಡಿದ್ರು. ಒಂದು ವಾಕ್ಯ ನೆನಪಾಗತ್ತೆ, ಇಂಗ್ಲೀಷ್ನಲ್ಲಿ ಬಹಳ ಪ್ರಸಿದ್ಧವಾದದ್ದು, ಸರ್ಚ್ ನಾಟ್ ಹೂ ಸ್ಪೇಕ್ ದಿಸ್ ಆರ್ ದಟ್ ಬಟ್ ಮಾರ್ಕ್ ವಾಟ್ ಈಸ್ ಸೆಡ್. ಇದು ಥಾಮಸ್ ಅಕೆಂಪಿ ಅನ್ನುವ ಪ್ರಸಿದ್ಧ ಚಿಂತಕ ಇಮಿಟೇಷನ್ ಆಫ್ ಕ್ರೈಸ್ಟ್ ಅನ್ನುವ ಆಂಗ್ಲ ಸಾಹಿತ್ಯದಲ್ಲಿ ಅತ್ಯಂತ ಪ್ರಸಿದ್ಧವಾದ ಕೃತಿಯಲ್ಲಿ ಘೋಷವಾಕ್ಯ ಒಂದಿದೆ. ಭಾಷೆಯ ಬದ್ಧತೆಯ ಅನಿವಾರ್ಯತೆ ಕುರಿತು ಹರೀಶ್ ಅವರು ಮಾತಾಡಿದ್ರು. ದೇಶಕಾಲ, ಸೌಂದರ್ಯ, ಭಾಷೆ ಇವುಗಳ ಸೈಮಲ್ಟೇನಿಟಿ, ಏಕಕಾಲಿಕತೆ, ಅದನ್ನು ಕುರಿತು ಹೇಳಿದರು. ಹಾಗೆ ವಚನ ಸಾಹಿತ್ಯ, ದಾಸ ಸಾಹಿತ್ಯ ಇವು ಹೇಗೆ ನಮ್ಮ ಭಾಷೆಯನ್ನು ರೂಪಿಸಿದವು ಅದನ್ನು ಹೇಳಿದರು. ಒಟ್ಟಿನ ಮೇಲೆ ಹೇಗೆ ನಮ್ಮಲ್ಲಿ ಸಂವಹನ ಶಕ್ತಿಯ ಆವಿಷ್ಕಾರ ನಮ್ಮ ಭಾಷೆಯಲ್ಲಿ ಆಯಿತು ಇದನ್ನು ಹೇಳಿ, ಭಾಷೆನೇ ಸಾಹಿತ್ಯದ ರಕ್ತ ಮಾಂಸ ಮಜ್ಜೆ, ಸಾಹಿತ್ಯ ಸಂಸಾರ ನಡೆಯೋದೇ ಭಾಷೆಯ ರಂಗದಲ್ಲಿ, ಈ ನಂಟು ಕಳಚಿದರೆ ಮತ್ತೆ ಅದರ ಪುನಃಸ್ಥಾಪನೆ ಆಗುವಂಥ ಮಾತಲ್ಲ ಅನ್ನೋದನ್ನು ಹೇಳಿದರು. ಇತ್ತೀಚೆಗೆ ಮಂಡಿತವಾಗ್ತಾ ಬಂದ ಸಾಹಿತ್ಯ ಸತ್ವೇತರವಾದ ಬದ್ಧತೆ ಅದನ್ನು ಕುರಿತು ವಿಸ್ತಾರವಾಗಿ ಹರೀಶ್ ವ್ಯಾಖ್ಯಾನ ಮಾಡಿದ್ದಾರೆ. ಈ ಪ್ರಕ್ರಿಯೆಯ ಒಂದು ಪರಿಣಾಮ ಹೇಗೆ ಕನ್ನಡತನದ ಕುಸಿತ, ಅಭಿರುಚಿಯ ಕುಸಿತ ಮತ್ತು ರೀಡರ್ಶಿಪ್ ಕುಸಿತ ಇದು ಮೂರೂ ಆಗಿದೆ ಅನ್ನೋದನ್ನು ಅವರು ಹೇಳಿದ್ರು. ಇದು ಬಹಳ
ಮುಖ್ಯವಾದ ಅಂಶ ಅಂತ ಹೇಳಬೇಕಾಗತ್ತೆ. ಇಂತಹ ಸ್ಟೇಲ್ಮೇಟ್ನಿಂದ ಕನ್ನಡ ಸಾಹಿತ್ಯವನ್ನು ಮೇಲಕ್ಕೆ ಎತ್ತಿದವರು ಜನಪ್ರಿಯ ಲೇಖಕರು. ಇದನ್ನು ಅವರು ಪ್ರಸ್ತಾಪ ಮಾಡಿದ್ರು. ಹಾಗೆ ಆಮೇಲಿನ ಕಾಲದಲ್ಲಿ ಮತ್ತೆ ಲೋಹಿಯಾವಾದ, ಅಂಬೇಡ್ಕರ್ವಾದ ಇವುಗಳ ಪ್ರಯಾಸ ನಡೀತು. ಅದನ್ನು ಅವರು ಹೇಳಿದರು. ಕಡೆಯದಾಗಿ ತಾದಾತ್ಮ್ಯದ ವಿಷಯ ಹೇಳಿದರು. ಮೈಕೇಲ್ ಏಂಜೆಲೋ ಉದಾಹರಣೆ ತಗೊಂಡು ಇದೇ ವಿಷಯದ ಹೃದ್ಭಾಗ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಸಾಹಿತ್ಯ ಮನಸ್ಸಿನಲ್ಲಿ ಮತ್ತು ಸಹೃದಯನ ಮನಸ್ಸಿನಲ್ಲಿ ತಾದಾತ್ಮ್ಯ ಇಲ್ಲದೆ ಹೋದರೆ ಅದು ಯಾವ ಸಾಹಿತ್ಯವೂ ಆಗಲ್ಲ, ಸಂವಹನವೂ ಆಗಲ್ಲ. ಅಲೆಕ್ಸಾಂಡರ್ ಡ್ಯೂಮಾ ಒಂದು ಸಲ ಖ್ಯಾತ ಫ್ರೆಂಚ್ ಕಾದಂಬರಿಕಾರ ಇದ್ದಕ್ಕಿದ್ದ ಕಣ್ಣೀರು ಸುರಿಸ್ತಾ ಅಳ್ತಾ ಕೂತಿದ್ನಂತೆ. ಅವನ ಮಗಳು ಯಾರು ಬಂದು ಯಾಕೆ ಅಳ್ತಾ ಇದ್ದೀ ಅಂತ. ಏನು ಮಾಡಲಿ, ನಾನು ಪೋತಾಸನ್ನು ಕೊಂದುಬಿಟ್ಟೆ. ಅವನ ಪಾತ್ರನ ಅವನೇ ಕೊಂದಿರೋದು, ಇದಕ್ಕೆ ಅವನು ಅಳ್ತಾ ಕೂತಿದ್ದ ಅಂತ. ತಾದಾತ್ಮ್ಯ ಅಂದರೆ ಇದು. ಹೀಗೆ ಈ ಚರ್ಚೆಯ ವಿಷಯ ಏನೂ ಹೊಸದಲ್ಲ. ಅವರೇ ಪ್ರಸ್ತಾಪ ಮಾಡಿದ ಹಾಗೆ ಆನಾಕೃಷ್ಣರಾಯರು ಪ್ರಗತಿಶೀಲ ಸಾಹಿತ್ಯ ಅನ್ನೋ ಕಲ್ಪನೆ ಕುರಿತು ಸಾಹಿತ್ಯ ಮತ್ತು ಯುಗಧರ್ಮ ಅದನ್ನು ಕುರಿತು ಕೂಡ ಬರೆದಿದ್ದರು. ಆ ಕಾಲಖಂಡದಲ್ಲಿ ಈ ಜಿಜ್ಞಾಸೆ ಅಲ್ಪ ಕಾಲದಲ್ಲೇ ಅಸ್ತಂಗತವಾಯಿತು. ಯಾರೂ ಬೇಜಾರು ಮಾಡ್ಕೊಂಡು ಹಾಗೆ ನನಗೆ ಜ್ಞಾಪಕ ಇಲ್ಲ. ಆಮೇಲೆ ವರ್ಷಗಳಲ್ಲಿ ರೂಪ ತಳೆದ ತಥಾಕಥಿತ ನವ್ಯ ಸಾಹಿತ್ಯ, ಬಂಡಾಯ ಸಾಹಿತ್ಯ ಇವುಗಳ ಬಗ್ಗೆ ನಿರ್ಣಯ ನೀಡಬಹುದೇನೋ, ಆದರೂ ಇನ್ನೂ ಸ್ವಲ್ಪ ಆಗಲಿ. ಆಮೇಲೆ ನಿರ್ಣಯ ಹೊಮ್ಮೀತು. ಮೂಲಭೂತ ಸಂಗತಿ ಅಂತ ಹೇಳಿದ್ರೆ, ಸಾಹಿತ್ಯಕ್ಕೆ ಯಾವುದೇ ವ್ಯಾವಹಾರಿಕ ಅಜೆಂಡಾ ವಿಧಿಸ ಹೊರಟ್ರೆ ಅದು ಸಾಹಿತ್ಯವಾಗಿ ಉಳಿದೀತೆ ಅನ್ನೋದೇ ಸಂದೇಹಾಸ್ಪದ. ತನ್ನನ್ನು ತಾನೇ ದುರ್ಬಲಗೊಳಿಸಿಕೊಂಡ ಸಾಹಿತ್ಯ ಹೆಚ್ಚು ಪರಿಣಾಮ ಬೀರೋದು ಸಾಧ್ಯವೇ ಇಲ್ಲ. ಇನ್ನು ಸಹೃದಯ ಗ್ರಾಹಕರ ದೃಷ್ಟಿಯಿಂದ ನೋಡಿದ್ರೆ ಅಂತಿಮವಾಗಿ ಉಳಿಯೋದು ಸೌಂದರ್ಯಾನುಭೂತಿ ಮತ್ತು ಕಲಾನುಭವ ಮಾತ್ರ ಅಂತ ಹೇಳಬೇಕಾಗತ್ತೆ. ಒಟ್ಟಾರೆ ನಿಯತೀಕೃತ, ನಿಯಮರಹಿತ ಇತ್ಯಾದಿ ಮಾತನ್ನು ಕೇಳಿಯೇ ಇದ್ದೇವೆ. ಇದು ಸಾಮಾನ್ಯ ಸಾಹಿತ್ಯಾಭ್ಯಾಸಿಗಳು ಕೂಡ ಈ ಮೂಲ ತತ್ವವನ್ನು ಸುಲಭವಾಗಿ ಗ್ರಹಿಸ್ತಾರೆ. ರಸೋತ್ಪಾದಕವೂ ಸ್ವಾಯತ್ತವೂ ಆಗಿದ್ದು ಮಾತ್ರ ಸಾಹಿತ್ಯ ಅಂತ ಅನ್ನಿಸ್ಕೊಳ್ಳಬಲ್ಲದು ಅನ್ನುವ ಮಂಡನೆಯನ್ನು ತಿರಸ್ಕರಿಸೋದು ಕಷ್ಟ. ಸುಧಾರಣಾವಾದಿ ಪ್ರಯಾಸಗಳಿಗೆ ಯಾರದೇ ವಿರೋಧ ಇರದಿದ್ದರೂ ಅವೇ ಪ್ರಾಧಾನ್ಯ ಪಡ್ಕೊಂಡಾಗ ಹೇಗೆ ರಸಾನುಭೂತಿ ಸೊರಗತ್ತೆ ಅನ್ನೋದು ಸಾಮಾನ್ಯರೆಲ್ಲರ ಅನುಭವ. ಇದರ ಬಗ್ಗೆ ಕಡೆ ಮಾತನ್ನು ಯಾರು ಹೇಳೋ ಅವಶ್ಯಕತೆಯೂ ಇಲ್ಲ. ಮೆಷರಿಂಗ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ಲಂಡನ್ ಆ್ಯಂಡ್ ಸ್ಯಾಟರ್ಡೇ ಅಂತ ಒಂದು ವ್ಯಂಗ್ಯವಾದ ಮಾತಿದೆ. ಎರಡು ಸಂಬಂಧ ಪಡದೇ ಇರುವ ಸಾಹಿತ್ಯ ಮತ್ತು ಬದ್ಧತೆಗಳನ್ನು ನಾವು ಒಟ್ಟು ಹಾಕುವ ಪ್ರಯತ್ನ ಅಂಥದ್ದು. ಈ ವಾಸ್ತವ ಪ್ರಜ್ಞೆ ಇರೋದು ಅಪೇಕ್ಷಣೀಯ ಅಂತ ಸದ್ಯಕ್ಕೆ ಹೇಳಬಹುದು. ಈ ವಿಷಯದ ಎಲ್ಲ ಮಗ್ಗುಲುಗಳನ್ನು ಬಹಳ ಸಮರ್ಥವಾಗಿ ಡಾಕ್ಟರ್ ಜಿ ಬಿ ಹರೀಶ್ ಅವರು ಮಂಡಿಸಿ ನಮ್ಮ ಚಿಂತನೆಗೆ ಗ್ರಾಸವನ್ನು ಒದಗಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ವಂದನೆಯನ್ನು ಸಲ್ಲಿಸ್ತಾ ಇವೆ.